ಕಂಚುಗಾರ ಕೊಪ್ಪಲು ಸುಬ್ಬೇಗೌಡ ರಂಗಪ್ಪ ಅಥವಾ ಪ್ರೊಫೆಸರ್ KS ರಂಗಪ್ಪ ಕರ್ನಾಟಕದಾದ್ಯಂತ ಅಷ್ಟೇ ಏಕೆ ಜಾಗತಿಕವಾಗಿ ಇವತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಹೆಸರು ಮಾಡಿದವರು. ಕರ್ನಾಟಕದ 2 ಮುಖ್ಯ ವಿಶ್ವವಿದ್ಯಾಲಯಗಳ ಕುಲಪತಿಗಳಾಗಿ ಹೆಸರು ಮಾಡಿದವರು. ಸದಾ ಸುದ್ದಿಯಲ್ಲಿರುವವರು. ಅವ್ರು ಸಿಕ್ಕೋದು ಭಾಳ ಕಷ್ಟ, ಓಡಾಡ್ತಾ ಇರ್ತಾರೆ ಅಲ್ಲಿ ಇಲ್ಲಿ. ಇವತ್ತು ನಮ್ಮ ಪುಣ್ಯಕ್ಕೆ ಪ್ರೊಫೆಸರ್ ರಂಗಪ್ಪನವರು ನಮ್ಮ ಜೊತೆ ಇದ್ದಾರೆ. ನಮಸ್ಕಾರ ಸರ್, ಸ್ವಾಗತ ನಮ್ಮ ಕಾರ್ಯಕ್ರಮ. ನಮಸ್ಕಾರ ನಿರಂಜನ್. ರಂಗಪ್ಪನವರು ಸುಮಾರು 20-30 ವರ್ಷದಿಂದ ನನಗೆ ಪರಿಚಿತರು. ಅವರು ಮೂಲತಃ ಮೈಸೂರು ವಿಶ್ವವಿದ್ಯಾಲಯದ ರಸಾಯನಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರು. ಆಗ್ಲಿಂದನೂ ಅವರ ಪರಿಚಯ. ನನಗೆ ಕುತೂಹಲ ಏನು ಅಂತಂದರೆ, ಅವರ ಊರು KR ನಗರ ತಾಲೂಕಿನ ಕಂಚುಗಾರನ ಕೊಪ್ಪಲು. ಹಿಂದೆ ಒಮ್ಮೆ ಅವರು ಕುಲಪತಿಯಾಗಿ ನಿವೃತ್ತಿಯಾಗುವಾಗ ನಾನು ಕಂಚುಗಾರನ ಕೊಪ್ಪಲಿನ ಕನಸುಗಾರ ಅನ್ನುವಂಥ ಲೇಖನವನ್ನು ಬರೆದಿದ್ದೆ. ಸರ್, ಈ ಕನಸುಗಾರರಾಗಿ ನೀವು ಬೆಳೆದ್ರಿ. ಈಗ ಹಿಂದೆ ತಿರುಗಿ ನೋಡಿದ್ರೆ ನಿಮಗೆ ನಿಮ್ಮ ಊರು, ನಿಮ್ಮ ಅಪ್ಪ ಅಮ್ಮ, ಆ ವಾತಾವರಣ ಇದೆಲ್ಲ ಏನು ಅನಿಸುತ್ತೆ ಸರ್? ನೀವು ಹೇಳಿದ್ದು ಸತ್ಯ ಅಂತ ಅನಿಸುತ್ತೆ. ಕನಸೆ. ಏಕೆ ನಾನು ಇದ್ದ ಹುಟ್ಟಿದ ಸ್ಥಿತಿ, ಬೆಳೆಬಂದ ರೀತಿ ಇವೆಲ್ಲ ನನಗೆ ಕನಸೆ ಅಂತ ಅನಿಸ್ತದೆ. ಸೊ ಅದಕ್ಕೋಸ್ಕರ ನೀವು ಸರಿಯಾಗಿ ಹೇಳಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮ್ಮ ಬೆಳೆದು ಬಂದ ವಾತಾವರಣ ಎಲ್ಲ ಭಾಳ ತುಂಬ ಬಡತನದ ಮಟ್ಟ. ಮತ್ತು ಹಳ್ಳಿ ಅಂತ ಹಳ್ಳಿ, ತುಂಬ ಹಳ್ಳಿ. ಈಗ ನನಗೆ 70 ವರ್ಷ ಆಗಿದೆ. ಲೆಕ್ಕ ಹಾಕಿ 70 ವರ್ಷದಲ್ಲಿ ಅಥವಾ ಒಂದು 10 ವರ್ಷ ನಾನು ಚಿಕ್ಕವನಾಗಿದ್ದಾಗ, ಈಗ 60 ವರ್ಷದ ಹಿಂದೆ ಹಳ್ಳಿಗಳೇ ಬೇರೆ, ಇವತ್ತಿನ ಹಳ್ಳಿಗಳೇ ಬೇರೆ. ನಮ್ಮ ತಂದೆ ಅಂತಹ ಕಡು ಬಡವರು ಏನಲ್ಲ. ನಮಗಿದ್ದ ಜಮೀನಿನಲ್ಲಿ ದುಡ್ಕೊಂಡು ತಿಂದು ನಮ್ಮ ಜೀವಿಸ್ಬೋದು ಅನ್ನೋ ರೀತಿಯಲ್ಲಿ ಇದ್ದವರು. ಎಷ್ಟು ಜನ ಮಕ್ಕಳು ಸರ್? ನಮ್ಮ ಅಕ್ಕ ಒಬ್ಬರು, 2 ವರ್ಷ ಹಿರಿಯವರು. ಎರಡನೇವನು ನಾನು. ಅದಾದಮೇಲೆ ನನ್ನ ತಂಗಿ ಕೆಳಗಡೆ ನನ್ನ ತಮ್ಮ ಕೊನೆಯವನು. ನಮ್ಮ ಅಕ್ಕ ನಾ ಮದುವೆ ಮಾಡುವಾಗ ನಮ್ಮ ತಂದೆ ಇದ್ದರು. ಅಲ್ಲಿ ಊರಿನಲ್ಲಿ ಮದುವೆ ಮಾಡೋದು ಒಂದೇ ಚಿಕ್ಕದಾಗಿ ಹಳ್ಳಿನಲ್ಲಿ ಮಾಡೋವಂಥ ಸಂದರ್ಭ. 1,000 ರೂಪಾಯಿ 2,000 ರೂಪಾಯಿ ಮದುವೆ ಮಾಡಲಿಕ್ಕೇ ಕಷ್ಟ ಸ್ಥಿತಿ. ಏಕೆಂದರೆ ನಮಗೆ ಬರೋ ಆದಾಯದಲ್ಲಿ ನಮ್ಮ ಜೀವನ ಸಾಗಿಸ್ಕೊಂಡು, ನಮ್ಮ ತಾಯಿ ಏನು ಬೆಳೀತಿದ್ರಿ ಸರ್? ಭತ್ತ ಬೆಳಿತಿದ್ವಿ, ರಾಗಿ, ಭತ್ತ. ಅದರಲ್ಲೇ ಎಲ್ಲ ಜೀವನ ಆಗಬೇಕು. ಜೊತೆಗೆ ನಾನು ಸ್ಕೂಲ್ಗೆ ಹೋಗ್ಲಿಕ್ಕೆ ಶುರು ಮಾಡಿದೆ. ನಮ್ಮ ಅಕ್ಕ ಓದಲಿಲ್ಲ, ಮನೆಯವರಿದ್ದರು. ಮತ್ತು ನಮ್ಮ ತಾಯಿ ಭಾಳ ಕಷ್ಟಜೀವಿ. ನಮ್ಮ ತಂದೆ ತುಂಬ ಒಳ್ಳೆಯವರು ಅಂತ ಅನ್ನೋ ಪದಕ್ಕೆ ನನ್ನ ದೃಷ್ಟಿನಲ್ಲಿ ಅವರೇ ಉದಾಹರಣೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಪ್ರಪಂಚ ಜ್ಞಾನ ಗೊತ್ತಿಲ್ಲ, ವಿದ್ಯೆ ಇಲ್ಲ, ತಾಯಿಗೆ ವಿದ್ಯೆ ಇಲ್ಲ. ನನ್ನ ಮಗ ಇದ್ದಾನೆ, ನನ್ನ ಮಗ ಸ್ಕೂಲ್ಗೆ ಹೋಗ್ತಾನೆ. ಸ್ಕೂಲಿಂದ ಬಂದ ತಕ್ಷಣ ಹೊಲದಲ್ಲಿ ಹುಲ್ಲು ತರೋದು, ಬೆಳಿಗ್ಗೆ ಹುಲ್ಲು ಹಾಕೋದು ದನಗಳಿಗೆ, ಭಾನುವಾರ ದಿನ ಎಮ್ಮೆಗಳನ್ನ ಕಾಯೋದು. ಇದು ನನ್ನ ರೂಟೀನ್ ದಿನಚರಿ. ನಾನು ಹೈಸ್ಕೂಲ್ SSLC ಮುಗಿಯೋ ತನಕನೂ ಇದೇ ಕೆಲಸ. ರಜದಲ್ಲಿ ಗದ್ದೆನ ಉಳೋದು ನಾನೇ, ಬಿತ್ತನೆ ಮಾಡೋದು ನಾನೇ, ನಮ್ಮ ತಂದೆ ಜೊತೆ. ಹಿರಿಯೋನು ನಾನೇ, ಒಬ್ಬನೇ ಇದ್ದಾಗ ನಮ್ಮ ಅಕ್ಕ ನಾನು ಇಬ್ಬರೇ. ಹಾಗಾಗಿ ನಾಟಿ ಸಮಯದಲ್ಲಿ ನಾವು 4 ಜನನೂ ನಾಟಿ ಹಾಕೋದು ಗದ್ದೆನಲ್ಲಿ. ನಾವು ಬೇರೆಯವ್ರ ಜಮೀನಲ್ಲಿ ಹೋಗಿ ಉಳುಮೆ ಮಾಡಿ ಮುಯಿ ಯಾರು ಅಂತ ಹೇಳ್ತಾರೆ ಹೋಗೋದು, ಅವರು ನಮ್ಮ ಗದ್ದೆಗೆ ಬರೋದು ನಾಟಿ ಹಾಕೋ ಸಂದರ್ಭದಲ್ಲಿ. ಈ ಥರ ನನ್ನ ಜೀವನವನ್ನು ರೂಪಿಸ್ಕೊಂಡು ಬಂದವನು. ಆಗ ಹಳ್ಳಿ ವಾತಾವರಣ ಹೇಗಿತ್ತು ಸರ್? ಭಾಳ ನಂಬಿಕೆ, ಪ್ರೀತಿ, ವಿಶ್ವಾಸ. ಒಬ್ರಿಗೊಬ್ಬರನ್ನ ನಂಬ್ತಿದ್ರು, ಒಬ್ರಿಗೊಬ್ಬರನ್ನ ವಿಶ್ವಾಸದಿಂದ ಇರ್ತಿದ್ರು. ಎಕ್ಸ್ಪ್ಲಾಯ್ಟ್ ಮಾಡ್ತಿರ್ಲಿಲ್ಲ. ಅವ್ರವ್ರ ಜೀವನ ಮಾಡಲಿಕ್ಕೆ ಏನು ಬೇಕು. ಎಲ್ಲರೂ ಕಷ್ಟಜೀವಿಗಳು. ಯಾರು ಮನೆ ಹತ್ರ ಕೂತ್ಕೊಂಡು ಕಾಲ ಕಳೆದವ್ರನ್ನ ನೋಡಿಲ್ಲ. ಇವತ್ತು ಸ್ಥಿತಿನೇ ಬೇರೆ, ಆವತ್ತು ಸ್ಥಿತಿನೇ ಬೇರೆ.
ನಾನು ಬೆಳಿಗ್ಗೆ ಎದ್ದು 5 ಗಂಟೆಗೆ ಮುಖಕ್ಕೆ ನೀರು ಹಾಕ್ಕೊಂಡು ಕಾಲುವೆನಲ್ಲೇ ಮುಖ ತೊಳ್ಕೊಳ್ಳೋದು, ಈ ಮರಳಿನಲ್ಲಿ ಹಲ್ಲುಚ್ಕೊಳ್ಳೋದು, ಓಹೋ. ಗದ್ದೆಗೆ ಹೋಗೋದು. ನಾನು 9 ಗಂಟೆ ಅಷ್ಟೊತ್ತಿಗೆ ಹುಲ್ಲು ತಗೊಂಡು ಬಂದು ಹಾಕಿ ದನಗಳಿಗೆ ಸ್ಕೂಲ್ಗೆ ಬ್ಯಾಗ್ನ ತಗೊಂಡು ಹೋಗೋದು. ಆಗ ತಿಂಡಿ ಏನಿತ್ತು ಸರ್ ಬೆಳಿಗ್ಗೆ? ತಿಂಡಿ ಅನ್ನೋ ಪದವಿ ಇಲ್ಲ. ಹಾಂ ಹಾಂ ನಮ್ಮ ತಾಯಿ ಅನ್ನ ಮಾಡೋರು, ಹಾಂ ಅದಕ್ಕೇನಾದ್ರು ಒಂದು ಸ್ವಲ್ಪ ಹಾಕೋರು, ಊಟ ಮಾಡಿಕೊಂಡು ಒಂದು ಸ್ವಲ್ಪ ಟಿಫಿನ್ ಕೇರಲ್ಲಿ ಮಜ್ಜಿಗೆಯನ್ನು ಮೊಸರೆಯನ್ನು ತಗೊಂಡು ತೊಗೊಂಡೋಗು. ಮಿಡ್ಲ್ ಸ್ಕೂಲ್ನಲ್ಲಿ ಇಲ್ಲ, ಹೈಸ್ಕೂಲ್ನಲ್ಲಿ. ಹಾಂ ಹಾಂ ಹೈಸ್ಕೂಲಲ್ಲಿ ಅಷ್ಟೊತ್ತಿಗೆ ಬಟ್ ಓದಬೇಕು, ಒಂದು ದಿವಸನೂ ನಾವು ಸ್ಕೂಲ್ಗೂ ತಪ್ಪಿಸ್ಕೋಬಾರ್ದು ಅನ್ನೋದು ನನ್ನ ಮನಸ್ಸಲ್ಲಿದ್ದದ್ದು. ನಮ್ಮ ತಾಯಿ ಅದಕ್ಕೆ ಭಾಳ ಪ್ರೋತ್ಸಾಹ. ನಮ್ಮ ತಂದೆ ಓದಬೇಕು ಅನ್ನೋ ಆಸೆ, ಅವ್ರಿಗೆ ವಿದ್ಯೆದ ಬಗ್ಗೆ ಗೊತ್ತಿಲ್ಲ. ಮಾತಿತ್ತಂದ್ರೆ ನನ್ನ ಹೊಲಕ್ಕೆ ಕರ್ಕೊಂಡು ಹೋಗ್ಬೇಕು, ಗದ್ದೆಗೆ ಕರ್ಕೊಂಡು ಹೋಗ್ಬೇಕು, ಜೊತೆಗೆ ಜೊತೆಗೆ ಸಪೋರ್ಟ್ಗೆ ಮಾಡಬೇಕು ಅನ್ನೋದೇ. ವಿದ್ಯೆದ ಬಗ್ಗೆ ಅಷ್ಟಿಲ್ಲ. ಬಟ್ ನನ್ನ ಮಗ ಓದಲಿ ಅನ್ನೋದು ನಮ್ಮ ತಾಯಿಗೆ ಸ್ವಲ್ಪ ಮನಸ್ಸು ಭಾಳ ಆಸೆ. ನಾನು ಯಾವಾಗಲೂ ಸ್ಕೂಲ್ಗೆ ತಪ್ಪಿಸ್ಕೊಂಡವನಲ್ಲ, ಎಕ್ಸೆಪ್ಟ್ ಯಾವಾಗಲೂ ಒಂದು ಸರಿ ಜ್ವರ ಬಂದಾಗ ಬಿಟ್ಟರೆ ಭಾಳ ನಾನು ವೆರಿ ಸಿನ್ಸಿಯರ್ ಸ್ಟೂಡೆಂಟ್. ಮೇಷ್ಟ್ರುಗಳ ಬಗ್ಗೆ ಗೌರವ ಅದು ಇದೆಲ್ಲ ಹಾಗೇ ಓದ್ಕೊಂಡು ಬಂದೆ. ಪ್ರೈಮರಿ ಸ್ಕೂಲೆಲ್ಲ ನಮ್ಮೂರಿನಲ್ಲೇ, ಮಿಡ್ಲ್ ಸ್ಕೂಲ್ ನಮ್ಮೂರು ಪಕ್ಕ ಕೆಸ್ತೂರು ಕೊಪ್ಪಲು ಅಂತಿದೆ, ಅಲ್ಲಿಗೆ ನಡ್ಕೊಂಡು ಹೋಗುವೆ, ಒಂದು 2-3 ಕಿಲೋಮೀಟ್ರ್ ಆಗೋದು. ಹೈಸ್ಕೂಲ್ ಬಂದಾಗ ಚುಂಚನಕಟ್ಟೆ, ಅಲ್ಲಿಗೆ 3 ವರ್ಷನೂ ಕೂಡ ನಡ್ಕೊಂಡೆ. 10 ಕಿಲೋಮೀಟ್ರ್ ಪ್ರತಿ ದಿವಸನೂ. 10 ಕಿಲೋಮೀಟ್ರ್ ಹೋಗಿ 10 ಕಿಲೋಮೀಟ್ರ್ ಬರ್ತಾ ಇದ್ರ? 8 ಕಿಲೋಮೀಟ್ರ್ ಅಂತೂ ಗ್ಯಾರಂಟಿ ನಡಿಬೇಕಾಗಿತ್ತು. 8 ಕಿಲೋಮೀಟ್ರ್ ಹೋಗೋದು, 8 ಕಿಲೋಮೀಟ್ರ್ ಬರೋದು. ಬೆಳಿಗ್ಗೆ 9:30 ಬಿಟ್ಟರೆ 9 ಗಂಟೆನೇ, 10 ಗಂಟೆಗೆ ಅಲ್ಲಿ ಇರ್ತಿದ್ದೆ, 1 ಅವರ್. ಅಲ್ಲಿ 5 ಗಂಟೆಗೆ ಬಿಟ್ಟರೆ ಇಲ್ಲಿ 6 ಗಂಟೆಗೆ ಇರುವೆ. 6 ಗಂಟೆಗೆ ಬಂದು ದನಗೆ ಹುಲ್ಲು ತರಕ್ಕೆ ಹೋಗೋದು, ಅಲ್ಲೇ ನಮ್ಮ ಮನೆ ಊರಿನಲ್ಲೇ. ಗೊಬ್ಬರ ಇದ್ರೆ ಗೊಬ್ಬರ ಹಾಕೋದು, ಇದಕ್ಕೆಲ್ಲ ರೊಟೀನ್ ಇವು. ರಾತ್ರಿ ಊಟ ಮಾಡೋದು, ಮಲಕ್ಕೊಳ್ಳೋದು. ಓದೋಕ್ಕೆ ಐತಿರ್ಲಿಲ್ಲ. ಓದೋದು ಒಂದು ಕಾಕಿ ಬ್ಯಾಗಲ್ಲಿ ಪುಸ್ತಕ ಎಲ್ಲ ಇಟ್ಕೊಂಡು ಗೋಡೆಗೆ ನೇತಾಕೊಂಡು ಅದು ತಗೊಂಡು ಹೋದ್ರೆ ಮತ್ತೆ ಅಲ್ಲೇ ನೇತಾಕೋದು ಸ್ಕೂಲಲ್ಲೇ. ಅದು ಸರ್ಕಾರಿ ಶಾಲೆ ಆಗಿದೆ? ಸರ್ಕಾರಿ ಶಾಲೆ, ಎಲ್ಲ ಸರ್ಕಾರಿ ಶಾಲೆನೇ. ಆಮೇಲೆ PUCಗೆ SSLC ಪಾಸ್ ಆದೆ. PUCಗೆ ಬರಬೇಕು, KR ನಗರದಲ್ಲಿ PUC, ಅದು ಗೌರ್ಮೆಂಟ್. ಆಗ 2 ಇಯರ್ PUC ಅಂತ ಮಾಡಿದ್ರು. ಫಸ್ಟ್ ನಡ್ಕೊಂಡು ಹೋಗ್ತಿದ್ದೆ, ಭಾಳ ದೂರ, 10-15 ಕಿಲೋಮೀಟ್ರ್ ಆಗೋದು KR ನಗರಕ್ಕೆ. ನಡ್ಕೊಂಡು ಹೋಗ್ತಿದ್ದೆ. ಆಮೇಲೆ ಒಂದು ರೂಮ್ ಮಾಡ್ಕೊಂಡ್ವಿ, 2 ರೂಪಾಯಿ 5 ರೂಪಾಯಿ. ನಮ್ಮ ತಾಯಿ ಮೊದಲಿಂದನೂ ಎಮ್ಮೆಗಳು ಇಟ್ಟಿದ್ರು ನಮ್ಮಲ್ಲಿ, ಯಾವಾಗಲೂ 3-4 ಎಮ್ಮೆಗಳಿರು. ಅವಾಗ ಆ ಬೆಣ್ಣೆಯನ್ನು ಕರಿಯೋರಲ್ಲ, ಒಂದು ಟಿಫನ್ ಕ್ಯಾರಿಯರಲ್ಲಿ ಬೆಣ್ಣೆ ಇಡೋರು. ಪ್ರತಿ ತಿಂಗಳು ನಾನು 10 ಸೇರ್ ಬೆಣ್ಣೆ ತೆಗೆದಿಟ್ಬಿಡೋರು ನನಗೆ. ಅದು ತೊಗೊಂಡೋಗುವೆ. ಅಲ್ಲಿ ಒಬ್ಬರು ಸೂರ್ಯನಾರಾಯಣ ಶೆಟ್ಟಿ ಅಂತಿದ್ರು, ಅವ್ರಿಗೆ ಕೊಟ್ಬಿಡುವೆ. 30 ರೂಪಾಯಿ ಕೊಡೋರು. ಅದು ನಿಮ್ಮ ತಿಂಗಳದ ಖರ್ಚಿಗೆ ಆಗ್ತಿತ್ತು? 25 ರೂಪಾಯಿ ಸಾಕಾಗೋದು. 25 ರೂಪಾಯಿ. PUC ಓದಿದ್ದೆ ಹೆಂಗೆ ನಾನು. PUC ಓದಿದೆ, ಸೈನ್ಸು. ಮನೆಗೆ ಹೋಗಿ ಬರೋದು, ಶನಿವಾರ ಬರೋದು. ಅಲ್ಲಿ ಸೈನ್ಸ್ ಫ್ಯಾಕಲ್ಟಿ ಚೆನ್ನಾಗಿತ್ತ ಸರ್? ಹೈಸ್ಕೂಲ್ನವರೇ ಪಾಠ ಮಾಡ್ತಿದ್ದು ನಮಗೆ. ಹೈಸ್ಕೂಲ್ ಮೇಸ್ಟ್ರುಗಳು, ನಿಜ ಹೇಳ್ತೀನಿ, ಅವ್ರಿಗಿರೋ ಅಷ್ಟು ನಾಲೆಡ್ಜು ಕಾಲೇಜ್ ಲೆಕ್ಚರ್ಗೂ ಇರಲಿಲ್ಲ. ಎಂತೆಂಥ ಹೈಸ್ಕೂಲ್ ಮಾಸ್ಟರ್ಸು, ದಿ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ನಾಲೆಡ್ಜ್. SSLCದು PUCಗೆ ಅವರೇ ಪಾಠ ಮಾಡೋರು. PUC ಆಗ ಲೆಕ್ಚರರ್ಸ್ ಅಂತ ಇರಲಿಲ್ಲ. ಒಬ್ರು ಇದ್ದರು ಕೆಮಿಸ್ಟ್ರಿಯವರು. ನಾನು ಸೆಕೆಂಡ್ PUC ಬಂದಾಗ ಅವರು ಹಿಂದಿನಲ್ಲಿ ಕನ್ನಡ ಮೀಡಿಯಮ್, ನಾನು ಕನ್ನಡ ಮೀಡಿಯಮ್, ಹಿಂದಿನಲ್ಲಿ ಬರ್ಕೊಂಡು ಕನ್ನಡನ ಪಾಠ ಮಾಡೋರು. ಒಂಥರ ಹಿಂದಿಯವರು. ಅವ್ರು ಕನ್ನಡ ಗೊತ್ತಿರಲಿಲ್ಲ ಸರಿಯಾಗಿ. ಆಗೆಲ್ಲ ಆಗ MSc ಮಾಡಿದ್ರೇ ದೊಡ್ಡ ಇದು. ಇವರು ಒಂದೊಂದು ದಿನ ಸೆಕೆಂಡ್ ಇಯರ್ನಲ್ಲಿ ಮಾಡೋರು. ಫಸ್ಟ್ ಇಯರ್ನೆಲ್ಲ ನಮ್ಮ ಹೈಸ್ಕೂಲ್ನವರೇ ಪಾಠ ಮಾಡ್ತಿದ್ರು. ಬಟ್ ಹೈಸ್ಕೂಲ್ನವ್ರು ಪಾಠ ಮಾಡೋಷ್ಟು ಚೆನ್ನಾಗಿ ಮಾಡ್ತಿರ್ಲಿಲ್ಲ ಅವರು. ಸೊ ಹಾಗಾಗಿ ನಮಗೆ ತಾಪತ್ರೆ ಇತ್ತು ಸೆಕೆಂಡ್ PUCನಲ್ಲಿ. ಆವಾಗ ಕನ್ನಡ ಮೀಡಿಯಮಲ್ಲೇ ಕನ್ನಡ ಮೀಡಿಯಮ್, PUCನೂ ಕನ್ನಡ ಮೀಡಿಯಮೇ. PUCಲಿ ಕನ್ನಡ ಮೀಡಿಯಮ್ಲಿ 55 ಜನ ನಾನು ಒಬ್ಬನೇ ಪಾಸ್ ಆಗಿದ್ದನು KR ನಗರದಲ್ಲಿ. ನಾನು ಒಬ್ಬನೇ ಒಬ್ಬ, ಬಾಕಿರೆಲ್ಲ ಫೇಲು. ನೋಡಿ, ಕನ್ನಡ ಮೀಡಿಯಮಲ್ಲಿ ಓದೋದೇನು ತೊಂದರೆ ಆಗೋದಿಲ್ಲ ಅನ್ನೋದು ನೀವೇ ಸಾಕು. ಹೌದು. ಇನ್ಫ್ಯಾಕ್ಟ್ BSc ಓದ್ಬೇಕಾದ್ರೆ ಅಲ್ಲೆಲ್ಲೂ ಇರಲಿಲ್ಲ. KR ನಗರದಲ್ಲಿ BSc ಇದ್ದರೆ ಅಲ್ಲೇ ಓದ್ತಿದ್ದೆ. BScಗೆ ಮೈಸೂರಿನಲ್ಲಿ ಯುವರಾಜಸ್ ಕಾಲೇಜ್ಗೆ ಅಪ್ಲೈ ಮಾಡಿದೆ, ಭಾಳ ಕಡಿಮೆ ದುಡ್ಡು ಅಂತ.
ಅಲ್ಲಿ ಚಾಮಯ್ಯ ಅಂತ ಒಬ್ಬ ಪ್ರಿನ್ಸಿಪಾಲ್ ಇದ್ದರು. ಆಗ ತಾನೇ ಜವರೇಗೌಡರು ಕನ್ನಡ ಇಂಟ್ರೊಡ್ಯೂಸ್ ಮಾಡಿದರು BSc. ಓಹೋ. ಎಲ್ಲರೂ ಎದುರಿಸ್ಬಿಟ್ರು, ಅಯ್ಯೋ ನೀನು ಕನ್ನಡದಲ್ಲಿ BSc ಓದಿದ್ರೆ ನೀನು ಎಲ್ಲೂ ಏನು ಪ್ರಯೋಜನ ಇಲ್ಲ, ಸೈನ್ಸ್ನ ಹಾಗೆ ಹೀಗೆ ಅಂತೇಳಿ ಎದುರಿಸ್ಬಿಟ್ರು. ನಮಗಿನ್ನೂ ನಾಲೆಡ್ಜ್ ಜಾಸ್ತಿ ಇರಲಿಲ್ಲ. ಮೈಸೂರಿಗೆ ಒಂದು ಬಸ್ ಹತ್ಕೊಂಡು ಬಂದು ಅಲ್ಲಿ ಶಾರದಾ ವಿಲಾಸ್ ಕಾಲೇಜು, ಆಮೇಲೆ NI ಕಾಲೇಜ್ನಲ್ಲಿ ಎಂಜಿನಿಯರಿಂಗು ಅಪ್ಲೈ ಮಾಡಿದ್ದೆ. BEಗೆ BEನಲ್ಲಿ ಸೀಟ್ ಸಿಕ್ತು. 5 ವರ್ಷ ನಮ್ಮ ಮನೆಯಲ್ಲಿ ಓದಿಸ್ಲಿಕ್ಕೆ ಭಾಳ ಕಷ್ಟ ಅಂತ ಹೇಳಿದ್ರು. ಬೇರೆಯವ್ರನ್ನ ನಮ್ಮ ನೆಂಟರಷ್ಟನ್ನೆಲ್ಲ ಕೇಳಿದೆ, ಅವರು ಅಷ್ಟಾಗಿ ಸ್ಪಂದಿಸ್ಲಿಲ್ಲ ನನಗೆ ದುಡ್ಡು ಕೊಡಲಿಕ್ಕೆ. ಸಾಲ ಕೇಳಿದೆ BE ಓದಲಿಕ್ಕೆ. ಆಗ ನಾನು BE ಮಾಡಿದರೆ ಪ್ರಾಬ್ಲಿ ಐ ವುಡ್ ಹ್ಯಾವ್ ಬಿನ್ ಬೆಸ್ಟ್ ಇಂಜಿನಿಯರ್ ಅಂತ ಕಾಣ್ತದೆ. VC ಆಗ್ಲಿಕ್ಕೆ ಅವಕಾಶ ಆಯ್ತಿರ್ಲಿಲ್ಲ. ಬಟ್ ಬ್ಲೆಸ್ಸಿಂಗ್ ಇನ್ ಡಿಸ್ಕೈಸ್ ಅನ್ನೋಕ್ಕೆ ಇದು ಒಂದು ಕ್ರೂಷಿಯಲ್. ಇದು ಕ್ಯೂನಲ್ಲಿ ನಿಂತಿದ್ದೆ ನಾನು ಇದರಲ್ಲಿ. NI ಕಾಲೇಜಲ್ಲಿ ಫೀಸ್ ಕಟ್ಟಕ್ಕೆ 50 ರೂಪಾಯಿ ಮಾಡಿಕೊಂಡು ಫೀಸ್ ಕಟ್ಟಿದ್ದೆ. 5 ವರ್ಷ ಲೆಕ್ಕ ಹಾಕಿ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಕೆಲ ಕಷ್ಟಪ್ಪ ಓದಿಸೋದು, ನಾವು 100 ರೂಪಾಯಿ ಹೊಂದಿಸೋದು ಕಷ್ಟ ನೋಡು ಅಂತೇಳಿ ಇಂಜಿನಿಯರಿಂಗ್ ಓದುವಾಗ ತುಂಬ ದುಡ್ಡು ಖರ್ಚಾಗೋದು. ಆಗಲೇ ತುಂಬ ಅಂದರೆ 500 ರೂಪಾಯಾರು ಖರ್ಚಾಗೋದು ಬೇಕಾಗ್ತಿತ್ತು. ಫೀಸು, ನಂದಿದು, ಬಟ್ಟೆ ಬರೆ, ಉಳ್ಕೊಳ್ಳೋಕ್ಕೆ ರೂಮ್ ಮಾಡ್ಕೊಂಡಿದ್ರು ಬೇಕಾಗೋದು. ನಾನೆಲ್ಲೂ ಹಾಸ್ಟೆಲ್ಗೆ ಎಲ್ಲೂ ಇಲ್ಲ. ಅಷ್ಟೊಂದು ಐ ವಾಸ್ ನಾಟ್ ಇನ್ ಎ ಪೊಸಿಷನ್ ಟು ಅಫೋರ್ಡ್ ಹಾಸ್ಟೆಲು. ರೂಮ್ ಮಾಡ್ಕೊಂಡು ನಾನೇ ಅನ್ನ ಮಾಡಿಕೊಂಡು ನಾನೇ ಸಾಂಬಾರು ತಗೊಂಡು ನನ್ನ ಜೀವನವೆಲ್ಲ ಅದೇ ಥರ ಬಂದಿರೋದು. ಸೊ ಹಂಗಾಗಿ ನಾನು ನೋಡಿದನು ಯೋಚನೆ ಮಾಡಿ, ನೀನಿನ್ನೊಂದು 10 ಜನ ಇದ್ದರು ಕ್ಯೂನಲ್ಲಿ ಫೀಸ್ ಕಟ್ಟೋಕ್ಕೆ. ಅದೇನೋ ಮನಸ್ಸು ಚೇಂಜ್ ಆಗಿಬಿಟ್ಟು ಬಂದ್ಬಿಟ್ಟೆ. ನಾನು ಕಟ್ಟಲಿಲ್ಲ, ಫೀಸ್ ಕಟ್ಟಲಿಲ್ಲ. ಆಮೇಲೆ ಶಾರದಾ ವಿಲಾಸ್ ಕಾಲೇಜಿಗೆ ಬಂದೆ. ಶಾರದಾ ವಿಲಾಸ್ ಕಾಲೇಜು ಭಾಳ ಚೆನ್ನಾಗಿದೆ ಅಂತ ಹೇಳಿದ್ರು. ಯಾಕೆಂದರೆ ಮೊದಲೇ ಇಲ್ಲಿ BSc ಇಂಗ್ಲೀಷ್ ಮೀಡಿಯಮಲ್ಲಿ ಕೊಡಲ್ಲ, ನಿನಗೆ ಕನ್ನಡ ಮೀಡಿಯಮನ್ನೇ ಕೊಡೋದು ಅಂತ ಹೇಳ್ಬಿಟ್ಟಿದ್ರು. ನಾನು ಕನ್ನಡ ಮೀಡಿಯಮ್ಗಾದರೆ ಓದೋಕ್ಕಾಗಲ್ಲ ಮುಂದೆ ಅಂತ ಅಂದ್ಬಿಟ್ಟು ಶಾರದಾ ವಿಲಾಸ್ ಕಾಲೇಜ್ಗೆ ಫಸ್ಟೇ ಕೊಟ್ಟದ್ದು. ಅಲ್ಲಿ ಹಿಂದೆ ಶಾರದಾ ವಿಲಾಸ್ ಕಾಲೇಜ್ ಮೈಸೂರಿಗೆ ದೊಡ್ಡ ದೊಡ್ಡ ಪ್ರಾಧ್ಯಾಪಕರು, ಭಾಳ ಫೇಮಸ್ ಕಾಲೇಜು. ಅದ್ರಲ್ಲಿ ಇದ್ರು, ನನ್ಮೇಶ್ರವರು. ಆಮೇಲೆ ಭಾಳ ಜನ ಹೇಳಿದ್ರು ನೀವು ಶಾರದಾ ವಿಲಾಸ್ ಕಾಲೇಜಲ್ಲಿ ಓದು ಅಂತ. ನನಗೆ ಶಾರದಾ ವಿಲಾಸ್ ಕಾಲೇಜಲ್ಲಿ ಬಂದೆ. ಅಲ್ಲಿ ಯೋಚನೆ ಮಾಡಿದೆ, ಫೀಸ್ ಕಟ್ಟಿದೆ. ಪಾಪ ನಿಜ ಹೇಳ್ಬೇಕು ಅಂದರೆ BScನಲ್ಲಿ ನನಗೆ ಒಂದೇ ಒಂದು ಶರ್ಟ್ ಇದ್ದದ್ದು. ಪ್ರತಿ ವಾರನೂ ಒಂದೇ ಶರ್ಟು, ಮತ್ತೊಂದು ಶರ್ಟ್ ಯಾವಾಗಲೂ ಇನ್ನೊಂದು ವರ್ಷ ಆದಮೇಲೆ ತಗೊಂಡಿದ್ದು ಸಾಟರ್ಡೆ. ಬಟ್ ಮುಂದೆನೇ ಕೂತ್ಕೊಳ್ಳುವೆ. ಜನಾರ್ದನ್ ರಾವ್ ಅಂತಿದ್ರು ಕೆಮಿಸ್ಟ್ರಿ. ಅವ್ರ ಪಾಠ ಅಂದರೆ ನನಗೆ ಅರ್ಕನಾಥು, ರಮೇಶ್ ಚಂದ್ರ, ಬಾಲಸುಬ್ರಹ್ಮಣ್ಯ, ದಿ ಗ್ರೇಟ್ ಟೀಚರ್ಸ್ ದಟ್ ಐ ಕ್ಯಾನ್ ಥಿಂಕ್ ಆಫ್. ಆ ಕಾಲ್ ಮಿಸ್ಟರ್ಗಳು ಇದ್ರಲ್ಲ, ಅಪ್ಪ ಅವ್ರ ನಾಲೆಡ್ಜು, ಬಾಲಚಂದ್ರ ಸ್ವಾಮಿ. ಬಟ್ ಫಾರ್ ಶಾರದಾ ವಿಲಾಸ್, ಬಟ್ ಫಾರ್ ದಿ ಟೀಚರ್ಸ್ ಆಫ್ ದಟ್ ಕೈಂಡ್, ಐ ವುಡ್ ನಾಟ್ ಹ್ಯಾವ್ ಬಿನ್ ಇನ್ ದಿಸ್ ಪೊಸಿಷನ್. ಖಂಡಿತ ಇರಲಿಲ್ಲ. ಭಾಳ ಕಷ್ಟಪಟ್ಟು ಹೋದ್ವಿ. ವಿದ್ಯಾರಣ್ಯಪುರಂ ಸಬರ್ಬ್ ಅಂತಿತ್ತು, ಅಲ್ಲಿ ಕಡಿಮೆ ಬಾಡಿಗೆ. ಆಗ ನಡ್ಕೊಂಡು ಹೋಗ್ಬೇಕಾದ್ರೆ ಭಯ. ಆಗ ಅಲ್ಲಿ 1973 to 76, 73ನಲ್ಲಿ ನಾನು BSc ಸೇರಿದ್ದು. ಅಲ್ಲಿ ಸಬರ್ಬಲ್ಲಿ ರೂಮ್ 10 ರೂಪಾಯಿ. ನಾನು ಇನ್ನೊಬ್ಬ ರೂಮ್ಮೇಟು ಇಬ್ರು 5 ರೂಪಾಯಿ ಕೊಟ್ಕೊಂಡು ಇಂಡಸ್ಟ್ರಿಯಲ್ ವಿದ್ಯಾರಣ್ಯಪುರಂ ಇತ್ತು ಮುಂದ್ಗಡಿಕೆ. ವಿದ್ಯಾರಣ್ಯಪುರಂ ಇಂಡಸ್ಟ್ರಿಯಲ್ ಏರಿಯಾ ಈಗ ಬಹಳ ದೊಡ್ಡ ಸಿಟಿ ಆಗ್ಬಿಟ್ಟಿದೆ. ಅಲ್ಲಿ ದೂರ ಹೋದಷ್ಟು ಒಂಥರ ಯಾರೋ ಒಂದು ಮನೆ ಕಟ್ಟಿದ್ರು ರೂಮ್ ಕೊಟ್ಟಿದ್ರು. ಅಲ್ಲಿದ್ದೆ. ಅಲ್ಲಿಂದ ನಡ್ಕೊಂಡು ಬರುವೆ ನಾನು ಶಾರದಾ ವಿಲಾಸ್ ಕಾಲೇಜ್ಗೆ. ಅದು 3-4 ಕಿಲೋಮೀಟರ್ ಆಗೋದು. ಸೊ ಹಂಗಾಗಿ ಭಾಳ ಸ್ಟೂಡಿಯಸ್ ನಾನು. ಮನೆಯಲ್ಲಿ ಓದಲಿಕ್ಕೆ ಭಾಳ ಕಷ್ಟ ಆದರೂ ನಮ್ಮ ತಾಯಿ BScಗೆ ಒಂದು MA ಮಾರಿದ್ರು ನನಗೆ. ಆ ದುಡ್ಡನ್ನು ಇಟ್ಕೊಂಡು ಸ್ಕಾಲರ್ಶಿಪ್ ಸಿಕ್ತು ನನಗೆ. ಸ್ಕಾಲರ್ಶಿಪ್ಪಲ್ಲಿ ಓದ್ಕೊಂಡು BSc ಮಾಡಿದೆ. BScಲಿ ಒಳ್ಳೆ ಮೆರಿಟು. ನಮ್ಮ ಮೇಷ್ಟ್ರುಗಳೆಲ್ಲ ಭಾಳ ಅವ್ರಿಗೆ ಪ್ರೀತಿಯಾದ ಸ್ಟೂಡೆಂಟ್ ನಾನು. ನನಗೆ ಕೆಮಿಸ್ಟ್ರಿ ಹೈಯೆಸ್ಟ್ 73-74%, ಫಿಸಿಕ್ಸು ಅದೆಲ್ಲ ಎಲ್ಲ ಸಬ್ಜೆಕ್ಟು ನನಗೆ MSc ಸಿಕ್ಕಿತ್ತು. ಆಸಕ್ತಿ ರಸಾಯನಶಾಸ್ತ್ರ, ಸೈನ್ಸ್, ಕೆಮಿಸ್ಟ್ರಿ. ಜನಾರ್ದನ್ ರಾವ್ ಅಂದರೆ ನನಗೆ ಪ್ರಾಣ. ಆ ಟೈಪು ಕೆಮಿಸ್ಟ್ರಿ ಮಾಡೋರು. ಅಯ್ಯೋ
ಇಂಗ್ಲೀಷಲ್ಲಿ ಅವ್ರು ಮಾತಾಡ್ತಾ ಇದ್ರೆ ಕನ್ನಡದಲ್ಲಿ ಮಾತಾಡ್ತಾವ್ರೆ ಅನ್ನೋ ಭಾವನೆ ಬರೋದು ನನಗೆ. ಅಷ್ಟು ಸರಳವಾಗಿ ನಾವು ಗೊತ್ತಿಲ್ಲದೇ ನಾನು ಕನ್ನಡದಲ್ಲೇ ಕೇಳಿ ತಿಳ್ಕೊತಿದ್ದವ್ರ ಹತ್ರ. ಅಷ್ಟು ರಿಯಾಕ್ಷನ್ಸು. ಕೆಮಿಸ್ಟ್ರಿ ಯು ಡೋಂಟ್ ನೀಡ್ ದಟ್ ಕೈಂಡ್ ಆಫ್ ಲ್ಯಾಂಗ್ವೇಜ್, ಓನ್ಲಿ ಸೈನ್ಸ್ ಲ್ಯಾಂಗ್ವೇಜ್ ಇದ್ದು ಸಾಕು. ಅದೇ ಬಯಾಲಜಿ, ಇವು ಫಿಸಿಕ್ಸು ಇಂಥವಕ್ಕೆಲ್ಲ ಭಾಳ ಅದಕ್ಕಿಂತ ಬೆಟರ್ ಇಂಗ್ಲೀಷ್ ಬೇಕು ನಾಲೆಡ್ಜು. ಬಟ್ ಕೆಮಿಸ್ಟ್ರಿಗೆ ಈಕ್ವೇಷನ್ಸು, ಇವು ಡೆರೈವೇಷನ್ಸು, ಆಮೇಲೆ ಅಂಥವ್ರಲ್ಲಿ ನಾನು ಭಾಳ, ಹಂಗಾಗಿ ನನಗೆ ಕನ್ನಡ ಮೀಡಿಯಮಿಂದ ಬಂದು ಭಾಳ ಕಷ್ಟಪಟ್ಟಿದ್ದೀನಿ. 6 ತಿಂಗಳಾದಮೇಲೆ ತುಂಬ ಕಷ್ಟಪಟ್ಟಿದ್ದೀನಿ. ಅವರ ಪ್ರತಿದಿನ ಓದೋದು, ನಾನು ಓದೋದು ಒಂದು ಬಿಟ್ಟರೆ ಬೇರೆ ಏನೂ ಅಭ್ಯಾಸ ಇಲ್ಲ. ಹೊರಗಡೆ ಒಂದು ಹೋಟ್ಲಕ್ಕೆ ಕಾಫಿನೂ ಕುಡಿತಿರ್ಲಿಲ್ಲ. ಕಾಫಿ ಕುಡಿಯೋಕೆ ದುಡ್ಡಿದ್ರೆ ತಾನೆ, ಯಾರು ಬಂದವ್ರು ಕರ್ಕೊಂಡೋದ್ರೆ ಕಾಫಿ ಕುಡಿಯೋದು. ದೋಸೆ ತಿನ್ನೋದೇ 6 ತಿಂಗಳಿಗೊಂದ್ಸರಿ ನಾನು ಹೊರಗಡೆ. ಸೊ ಮನೆಯಲ್ಲೇ ಊಟ ಮಾಡಿಕೊಂಡು ಇದರಲ್ಲೇ ಅಷ್ಟು ಅಡುಗೆ ಮಾಡಿಕೊಂಡೇ ನನ್ನ ಜೀವನವಿಲ್ಲ. ಆಮೇಲೆ ಇದು ಸಿಕ್ತು MScಗೆ. ನಮ್ಮ ತಂದೆಗೆ ನನ್ನ ಕೆಲ ಆಗಲ್ಲ ಓದ್ಸೋಕ್ಕೆ. ಕಾರಣ ನಮ್ಮ ಮಕ್ಕನ ಮದುವೆ ಮಾಡಿರೋ ಸಾಲನೇ ತೀರ್ಸೋಕ್ಕಾಗಲ್ಲ. ಆಮೇಲೆ ನಾನು ಬೇರೆ ತಿಂಗಳಿಗೆ 30 ರೂಪಾಯಿ 40 ರೂಪಾಯಿ ಬೆಣ್ಣೆಲ್ಲಿ ಬಂದದ್ದೆಲ್ಲ ಇಲ್ಲಿ ತೊಗೊಂಡ್ಬಿಡ್ತೀನಿ. ಸೊ ಹಂಗಾಗಿ ಅವರು, ನಮ್ಮ ತಾಯಿ ಶಿ ಮ್ಯಾನೇಜ್ಡ್. ಈ ಒಂದೊಂದು ಸರಿ ನಿಜ ಹೇಳ್ಬೇಕು ಅಂದರೆ ನಮ್ಮ ಗದ್ದೆಲಿ ಬಂದು ಭತ್ತರಾಗಿ 2 ಮಾರ್ಬಿಟ್ಟು ದುಡ್ಡು ಕೊಡೋರು ನನಗೆ. ಊಟಕ್ಕೆ ಸ್ವಲ್ಪ ಇಟ್ಕೊಳ್ಳೋರು, ಕಷ್ಟ ಆಗೋದು. ನಮ್ಮ ತಾಯಿ ಆವಾಗ ರೇಷನ್ ಇದ್ರಲ್ಲಿ ಕೊಡ್ತಿದ್ರು ಹಿಂದೆ, ಇದು ಸೊಸೈಟಿಗಳಲ್ಲಿ, ಅಲ್ಲಿಂದ ತಗೊಬಂದು ಊಟ ಮಾಡೋರು. MSc ಓದುವಾಗ ನಮ್ಮನೆ ಇನ್ನು 3 ಎಮ್ಮೆ ಇದ್ದು, 3ರಲ್ಲಿ 1 ಎಮ್ಮೆ ಮಾರಿದೆ. 500 ರೂಪಾಯಿ ಕೊಟ್ಟಿದ್ರು ಆಗ. 1 ಎಮ್ಮೆ ಮಾರಿದ್ರೆ 500 ರೂಪಾಯಿ ಸಿಗೋದು. 1 ವರ್ಷ ಪೂರ್ತಿ ಓದಿದೆ ರೂಮ್ ಮಾಡಿಕೊಂಡು. ಸೆಕೆಂಡ್ ಇಯರ್ ಬಂದಾಗ ಇನ್ನೊಂದು ಎಮ್ಮೆ ಮಾರಿದೆ. 2 ಎಮ್ಮೆನೂ ಮಾರಿದ್ರು. ಮನೆಯಲ್ಲಿ ಇನ್ನೊಂದು ಸಣ್ಣ ಎಮ್ಮೆ ಇತ್ತು, ಅದರಲ್ಲಿ ಮ್ಯಾನೇಜ್ ಮಾಡಿಕೊಂಡ್ರು. ಭಾಳ ಕಷ್ಟಪಟ್ಟೆ ಮ್ಯಾನೇಜ್ ಮಾಡಿಕೊಂಡ್ರು. MSc ಆದಮೇಲೆ ನಮ್ಮ ತಂಗಿದ ಮದುವೆ ಬಂತು. ಮದುವೆ ಮಾಡಬೇಕು ಅಂತ ಹೇಳಿದಾಗ ಕಷ್ಟ ಆಯಿತು. ನಾನು ಇಮ್ಮಿಡಿಯೇಟಾಗಿ MSc ಆಯ್ತಿದ್ದಂಗೆ ರ್ಯಾಂಕ್ ಬಂದನಲ್ಲ, CSIR ಫೆಲೋಶಿಪ್ ಕೊಟ್ಬಿಟ್ರು. 400 ರೂಪಾಯಿ 6 ತಿಂಗಳಾದ್ಮೇಲೆ ಸಿಕ್ಕಿದ್ದು. MSc ಮುಗಿದ 6 ತಿಂಗಳ ಮೇಲೆ ಸಿಕ್ತು. 6 ತಿಂಗಳು ನಮ್ಮ ಗದ್ದೆಗೆ ಭತ್ತ, ಕಬ್ಬು, ರಾಗಿ ಪ್ರತಿಯೊಂದು ನಾನೇ ಮಾಡಿದೆ. ಆ ಬೆಳೆನಲ್ಲಿ ಬಂದದ್ದಲ್ಲಿ ಸಾಲ ತೀರಿಸಿದೆ ನಮ್ಮ ಅಕ್ಕಂದು. ಆಮೇಲೆ ಒಂದಷ್ಟು ಅರ್ಧ ಎಕರೆ ಬೋಗ್ಗೆ ಮಾಡಿಬಿಟ್ಟಿದ್ವು, ಕೊಟ್ಬಿಟ್ಟಿದ್ವು ಯಾರೋ ಒಬ್ಬರಿಗೆ. ಅದನ್ನು ನಂದು ಫೆಲೋಶಿಪ್ ಬಂದ ತಕ್ಷಣ 400 ರೂಪಾಯಿ ನನಗೆ 40,000 ರೂಪಾಯಿ ಸಿಕ್ಕದಂಗೆ ಆಗೋಯ್ತು. 400 ರೂಪಾಯಿ ಮನೆಗೆ 200 ರೂಪಾಯಿ ಕೊಡುವೆ, ನಾನು 200 ರೂಪಾಯಿ ಯೂಸ್ ಮಾಡ್ಕೊಳ್ಳುವೆ. ನನ್ನ ತಂಗಿ ಮದುವೆ ಮಾಡಿದೆ, ಒಂದು ಸೆಟ್ಲ್ ಮಾಡಿಕೊಂಡೆ. ನಮ್ಮ ಫಾದರ್ ಪಾಸ್ಟ್ ಅವೇ ಡ್ಯೂರಿಂಗ್ ದಟ್ ಟೈಮ್. ಬಟ್ ಜವಾಬ್ದಾರಿ ಎಲ್ಲ ಫುಲ್ ನನ್ನ ಮೇಲೇ. ಎಲ್ಲ ಅಕ್ಕಂದು ಸಾಲ, ತಂಗಿ ಮದುವೆ ಮಾಡಿದ್ದು ಅದು. ಹೀಗಾಗಿ PhD ಸೇರ್ಕೊಂಡ್ಮೇಲೆ ನನಗೆ ಪ್ರೊಫೆಸರ್ ಮಹಾದೇವಪ್ಪ ಅಂತಿದ್ರು. ನನ್ನ ರ್ಯಾಂಕು ಇದೆಲ್ಲ ನೋಡಿಬಿಟ್ಟು ನಾನು ಒಂದಿನ, ಸರ್ ನನಗೆ ಒಂದು ಯಾವುದಾದ್ರು ಕಾಲೇಜಲ್ಲಿ ಕೆಲಸ ಕೊಡಿಸಿ ಸರ್ ಅಂತ ಹೋಗಿದ್ದೆ. ಅವರು, ಫಿಸಿಕಲ್ ಕೆಮಿಸ್ಟ್ರಿ ಫಸ್ಟ್ ರ್ಯಾಂಕ್ ಅಲ್ಲಪ್ಪ ನೀನು, ಅಪ್ಲೈ ಮಾಡ್ತೀಯ, ರಿಸರ್ಚ್ ಮಾಡ್ತೀಯ? ಇಲ್ಲ ಸರ್, ಬಡತನ ನಮಗೆ, ಒಂದು ಕೆಲಸ ಕೊಡಿಸಿ ಸರ್ ಅಂತಂದೆ. ಆಗಲಿ ಅಪ್ಲೈ ಮಾಡು, ಒಂದು ಕೆಲಸ ಕೊಡ್ಸೋಣ ನಿನಗೆ, ಎಲ್ಲರೂ ಯಾವ್ದಾದ್ರು ಕಾಲೇಜಲ್ಲಿ ಕೊಡ್ಸೋಣ, ಅಪ್ಲೈ ಮಾಡು ಇದಕ್ಕೆ ಸ್ಕಾಲರ್ಶಿಪ್ಗೆ. ಇನ್ನೊಬ್ಬರು ಮಾದೇಗೌಡರು ಅಂತಿದ್ರು ನನಗೆ. ಅವರು, ಈ ದಡ್ಡ ನೀನು, ಅವ್ರು ಹೇಳಿದ್ದಾರೆ, ಅವರಾಗೆ ಹೇಳಿದ್ದಾರೆ, ಯಾರಿಗೂ ಹೇಳಲ್ಲ ಅವರು. ಅಲ್ಲಿ ಆವಾಗ ಪ್ರೊಫೆಸರ್ಸು ಒಂದು ಮಾತಾಡಿದ್ರೆ ವೇದವಾಕ್ಯ ಅವ್ರದ್ದೇ ನಡೀತಿದ್ದು. ನಾನು ಅಯ್ಯೋ ರಿಸರ್ಚ್ ಮಾಡೋಕ್ಕೆ ಹೋಗಿ ನಮ್ಮನೆ ಎಲ್ಲ ಭಾಳ ಹೀನ ಸ್ಥಿತಿಲಿದ್ದೀವಿ, ಆಗಲ್ಲ ಅನ್ನೋದು. ಮಾದೇಗೌಡರು, ನೀನು ತಲೆ ಕೆಡಿಸ್ಕೊಬೇಡ, ನಾನು ಒಂದಷ್ಟು ದುಡ್ಡು ಕೊಡ್ತೀನಿ ನಿನಗೆ, ನೀನು ಸೇರ್ಕೊ ಇಲ್ಲಿ. ಫೆಲೋಶಿಪ್ ಸಿಕ್ಕೇ ಬಿಡ್ತು. ಫಸ್ಟ್ ರ್ಯಾಂಕ್ ಇದ್ದಲ್ಲ, 400 ರೂಪಾಯಿ ಬರೋದು. ನನ್ನ ಜೀವನ ಅವತ್ತೇ ಪರಿವರ್ತನೆ ಬದಲಾಯಿತು. ನಿಜ ಹೇಳ್ತಿದ್ದೀನಿ. ಯಾವ ಕೆಲಸಕ್ಕೂ ಹೋಗಲಿಲ್ಲ. ಬಡತನ ಇದ್ರೂ ನೀಗಿಸ್ಕೊಂಡು ನಮ್ಮ ತಂದೆ ತಾಯಿ, ನಮ್ಮ ತಂದೆಗೆ ಇನ್ನೂ ಇದ್ದರು, ಫಸ್ಟ್ ಇಯರ್ ಇದ್ದರು ರಿಸರ್ಚ್ ಮಾಡುವಾಗ. ಅಲ್ಲಿ ಅವ್ರಿಗೆ ಒಂದು 50 ರೂಪಾಯಿ ಖರ್ಚಾಗೋದು, ಹಾರ್ಟ್ ಅಟ್ಯಾಕ್ ಆಗ. ನಮ್ಮ ತಂದೆ ಈ ವಾಸ್ ಓನ್ಲಿ 55 or 56, ಹಾರ್ಟ್ ಅಟ್ಯಾಕ್ ಆಗೋಯ್ತು. ಅವಾಗ ಅವ್ರನ್ನ ತಿಂಗಳ ನಾನೇ ಕರ್ಕೊಬರುವೆ. ಅವ್ರಿಗೆ KR ಹಾಸ್ಪಿಟ್ಲಲ್ಲಿ ಇದೆಲ್ಲ ಇಷ್ಟೊಂದು ಮೆಡಿಕಲ್ ಅಡ್ವಾನ್ಸ್ಮೆಂಟ್ ಇದ್ದಿದ್ರೆ ಪ್ರಾಬ್ಲಿ ನಮ್ಮ ತಂದೆ ಇನ್ನೂ ಇರೋರೇನೋ.
ಅವು ಏನಕ್ಕೆ ಗೊತ್ತೇ ಇಲ್ಲ. ಹಾರ್ಟ್ ಅಟ್ಯಾಕ್ ಬಂದ್ರೇ ಗೊತ್ತಾಯ್ತಿರ್ಲಿಲ್ಲ. ಸೊ ಮಾತ್ರೆ ಕೊಡೋರು, ಸಿಂಧಿಯಾ ಅಂತ ಒಬ್ಬರು ಡಾಕ್ಟರ್ ಇದ್ದರು, ಅವರು ಮಾತ್ರೆ ಕೊಡೋರು. CD ಶ್ರೀನಿವಾಸಮೂರ್ತಿ ಈಗಲೂ ಇದ್ದಾರೆ. ಅವರು ಅವಾಗ ಮಾತ್ರೆ ಬರೆಯೋರು. ಮಾತ್ರೆ ತೊಗೊಂಡು KR ಹಾಸ್ಪಿಟ್ಲಲ್ಲಿ ಸೇರಿಸುವೆ. ಹಂಗೆ ನೋಡಿಕೊಂಡೆ ಸುಮಾರು ಒಂದು ವರ್ಷ 2 years ಇದ್ದರು. ಆಮೇಲೆ ಹೋಗ್ಬಿಟ್ರು. ಅದು ಅವ್ರು ನೋಡ್ಕೊಳ್ಳುವೆ, ಮನೆಗೆ ದುಡ್ಡು ಕೊಡುವೆ, 400 ರೂಪಾಯಿನಲ್ಲಿ. ಫೆಲೋಶಿಪ್ ಸಾಕಷ್ಟು ಬೆಂಬಲ. ಇಮ್ಮಿಡಿಯೇಟಾಗಿ 2 ವರ್ಷಕ್ಕೆ ಮಾದೇಗೌಡರು ಅಮೆರಿಕಕ್ಕೆ ಹೋದ್ರು. ಅವ್ರ ಬದಲು ನನ್ನ ಟೆಂಪ್ರರಿಯಾಗಿ ಅಲ್ಲೇ ಲೆಕ್ಚರರ್ ಮಾಡಿದ್ರು ಮಾದೇವನವರು. ಐ ವಾಸ್ ಟೇಕನ್ ಆಸ್ ಎ ಫ್ಯಾಕಲ್ಟಿ ಲೆಕ್ಚರರ್. 700 ರೂಪಾಯಿ ಕೊಡೋರು. 700 ರೂಪಾಯಿ, ದಟ್ ವಾಸ್ ಎ ಬಿಗ್ ಅಮೌಂಟ್. ಓಹ್ ಮೈ ಗಾಡ್, ಮೈ ಲೈಫ್ ಹ್ಯಾಸ್ ಚೇಂಜ್ ಎಂಟೈರ್ಲಿ. ಅದಾದ 1 ವರ್ಷಕ್ಕೆ PhD ಆಯಿತು. PhD ಮುಗಿತಿದ್ದಂಗೆ ನಮ್ಮ ಮಾದೇಗೌಡರು ಅಮೆರಿಕಲ್ಲಿ ಇದ್ರಲ್ಲ, ಒಂದು CV ಕಳಿಸು ಅಂದರು. ನಾನೇ ಮಾಡಿದೆ, ಕಳಿಸ್ದೆ. ವಿತಿನ್ 6 months ಕೆನಡಾದಲ್ಲಿ ಪೋಸ್ಟ್ ಆಗಿ ಸಿಕ್ತು. ವಿತಿನ್ 6 months. ಸೊ ನೀವು ಕೆನಡಾಕ್ಕೆ ಹೋದ್ರಿ? ಕೆನಡಾಕ್ಕೆ ವಿತಿನ್ 6 months ನನಗೆ ಫೆಲೋಶಿಪ್ ಸಿಕ್ತು. ಆವಾಗ ಹಳ್ಳಿನಲ್ಲಿದ್ದ ದನ ಕಾಯೋನ್ ತಗೊಂಡೋಗಿ ಇದಕ್ಕೆ ಮುಟ್ಟಂಗಾಗೋಯ್ತು ನನಗೆ. ಅಯ್ಯೋ ಹೆದರಿಕೆ. 1 ವಾರಕ್ಕೆ ಒಂದೇ ಫ್ಲೈಟ್ ಆವಾಗಿದ್ದದ್ದು. ನಮ್ಮ ತಾಲೂಕಲ್ಲೇ ನಾನು 2ನೇ ಒಂದು ಕಾಣ್ತದೆ ಫಾರಿನ್ಗೆ ಹೋದನು. ಆವಾಗ ಧೈರ್ಯವಾಗಿ ಮಾದೇವಪ್ಪನವ್ರು ಹೇಳಿದ್ರು, ಹೆದರ್ಕೋಬೇಡ, ಹೋಗು, ನೀನು ಒಳ್ಳೇದಾಗ್ತದೆ, ಹೋಗು ಅಂತ. ಹೆದರ್ಲಿಲ್ಲ ನಾನು. ನನ್ನ ಜೀವನದಲ್ಲಿ ಒಂದು ಮಾತ್ರ ಹೆದರಿಕೆ ಅನ್ನೋದಿಲ್ಲ. ಏನೇ ಕೆಲಸ ಮಾಡ್ಬೇಕಾದ್ರೂ ಹೆದರ್ಕೊಳ್ಳಲ್ಲ. ಧೈರ್ಯ, ನನ್ನ ಧೈರ್ಯನೇ, ವಿಲ್ ಪವರು, ಧೈರ್ಯ, ಇವೆರಡೇ ನಾನು ಇವತ್ತು ಇಲ್ಲಿ ತನಕ ಬಿಟ್ಟಿರೋದು. ಆಮೇಲೆ ಕೆನಡಾಕ್ಕೆ ಹೋದೆ. ಅಫ್ಕೋರ್ಸ್ ನನ್ನ ಲೈಫ್ ಇದೇ ಬದಲಾವಣೆ ಆಗುತ್ತೆ. ಅಲ್ಲಿ 2 ವರ್ಷ ಇದ್ರ? ಇಲ್ಲ, 3 ವರ್ಷ ಇದ್ದೆ. 3 ವರ್ಷ. 1 ವರ್ಷ ಆದಮೇಲೆ ಇಂಟರ್ವ್ಯೂ ಕರೆದ್ರು ಇಲ್ಲಿ ಲೆಕ್ಚರರ್ ಪೋಸ್ಟ್ಗೆ. ಬಂದೆ, ಕೊಡಲಿಲ್ಲ. ಪಾಲಿಟಿಕ್ಸ್ ಯಾರು ವೈಸ್ ಚಾನ್ಸಲರು? KS ಹೆಗ್ಡೆ ಅಂತ ಒಬ್ಬರಿದ್ರು. ಅಷ್ಟೊಳಗೆ ಅಲ್ಲ ನನ್ನ ಮೇಲೆ ಸೇರಿಸಬಾರ್ದು ಅಂತ ಇಲ್ಲೆಲ್ಲ ಒಳಗಡೆ ಡಿಪಾರ್ಟ್ಮೆಂಟಲ್ಲಿ ಇದ್ರಲ್ಲ, ಅವರೆಲ್ಲ ಸ್ವಲ್ಪ ಪಿತೂರಿ ಕೊಡಲಿಲ್ಲ. ಅವ್ರು ನನಗೆ ಕೆಲಸ ಕೊಡಲಿಲ್ಲ. ನಾನು ಅಲ್ಲಿಂದ ಬಂದಿದ್ದೀನಿ, BCM ರಿಸರ್ವ್ ಆಗಿತ್ತು ಅಂತೇಳಿ ಕೋರ್ಟ್ಗೆ ಕೇಸ್ ಹಾಕ್ಬಿಟ್ಟು ಮದುವೆ ಮಾಡ್ಕೊಂಡು ಹೊರಟೋದೆ. ಮದುವೆ ಆದ ನಾನು ಆದ 3 ತಿಂಗಳು ನನ್ನ ವೈಫ್ ಕರ್ಕೊಂಡು ಹೋದೆ. ಅಲ್ಲಿ ಒಂದು ನಮ್ಮ ಮಗ, ಹಿರಿಮಗ ಅಲ್ಲೇ ಹುಟ್ಟಿದ್ದು, ಶ್ರೇಯಸ್. ಸೊ ಒಟ್ಟಾಗ ಅಲ್ಲಿದ್ದೆ. ಒಂದು 3ನೇ ವರ್ಷಕ್ಕೆ ಮತ್ತೆ ಕಾಲ್ ಮಾಡಿದ್ರು. ಯು ನೋ ವಾಟ್ ಐ ಡಿಡ್? 3rd year ಮುಗಿತಿದ್ದಂಗೆ ಫ್ಯಾಮಿಲಿ ಕರ್ಕೊಂಡು ವಾಪಸ್ ಬರ್ತಾನೆ ಇದ್ದೆ. ಅಪ್ಲೈ ಮಾಡ್ಬಿಟ್ಟು ಇಲ್ಲಿ ನಮ್ಮ ಮಾದೇವಪ್ಪದವ್ರು ಚೇರ್ಮನ್ ಆಗಿದ್ದರು. ರುದ್ರಪ್ಪ, YP ರುದ್ರಪ್ಪ ವೈಸ್ ಚಾನ್ಸಲರ್. ನಾನು ಕೇರೆ ಮಾಡಲಿಲ್ಲ, ಖಾಲಿ ಮಾಡ್ಕೊಂಡು ಬಂದೇ ಬಿಟ್ಟೆ ನಾನು. ಯಾಕಂದರೆ ನಾನು ಇಲ್ಲಿದ್ದರೆ ಕೊಡಲ್ಲ ಇವರು ಅಂತ ಹೇಳ್ಬಿಟ್ಟು ನಾನು ಸೆಟ್ಲ್ ಆಗಕ್ಕೆ ಇಷ್ಟ ಇಲ್ಲ ಅಲ್ಲಿ. ಇನ್ಫ್ಯಾಕ್ಟ್ ಐ ವಾಸ್ ಆಫರ್ಡ್ ಸಿಟಿಜನ್ಶಿಪ್ ಬೈ ಮೈ ಹೋಸ್ಟ್ ಪ್ರೊಫೆಸರ್ ಪೀಟರ್ J. ಸ್ಮಿತ್ ಅಂತ. ನನ್ನ ಕೆಲಸ ನೋಡಿ $16,000 ಇದ್ದದ್ದು ವಿತಿನ್ 6 months he raised my salary to 22,000. ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಕೊಡೋ ಸ್ಯಾಲ್ರಿ ಕೊಟ್ಟರು. ನಾನು ಏನೇ ಕಷ್ಟ ಇದ್ದೋ ನಿರಂಜನ್, ಆ ಫೆಲೋಶಿಪ್ ಎಲ್ಲ ಸಾಲ ಮಾಡ್ಬಿಟ್ಟು. ದಟ್ ಫೆಲೋಶಿಪ್ ಎವ್ರಿ ಮಂತ್ ದುಡ್ಡು ಕಳಿಸಿವೆ. ಆಗಿನ ಕಾಲದಲ್ಲಿ ತುಂಬ ದೊಡ್ಡ, 22,000 per year, ಆಲ್ಮೋಸ್ಟ್ $1,500 per year per month. ಅಂದರೆ ದಟ್ಸ್ ಎ ಬಿಗ್ ಮನಿ. ನನಗೆ $200 ಖರ್ಚಾಯ್ತಿರ್ಲಿಲ್ಲ. ಅವರೇ ಎಲ್ಲ. ಐ ಸಾಲ್ವ್ ಆಲ್ ಮೈ ಪ್ರಾಬ್ಲಮ್ಸ್ ಆ್ಯಂಡ್ ಎವ್ರಿಥಿಂಗ್ ಸೆಟಲ್ಡ್ ವೆಲ್. ಮನೆ, ಮಠ, ಎವ್ರಿಥಿಂಗ್ ಇದಾಯ್ತಲ್ಲ. ನನಗೇನು ಪ್ರಾಬ್ಲಮ್ ಭಾಳ ಖುಷಿಯಾಗಿರ್ಬೇಕು. ಅವ್ರು ಕಳ್ಸೋಕ್ಕೂ ಇಷ್ಟ ಇರಲಿಲ್ಲ. ದೂರ ಹೋಗ್ತಾನೆ, ಏನೋ ಅಲ್ಲೇ ಮದುವೆ ಮಾಡ್ಕೊಡ್ತಾನೆ. ಈ ಹಳ್ಳಿನಲ್ಲಿ ಭಾಳ ಎದುರಿಸ್ಬಿಟ್ಟಿದ್ರು. ದಿನ ಅಳೋರು ಪಾಪ. ನನಗೂ ಒಂದು 3 ತಿಂಗಳು ಕಷ್ಟ ಆಯ್ತಲ್ಲಿ ಇರ್ಬೇಕಾರೆ. ಟೋಟಲಿ ಎಂಟೈರ್ಲಿ ಡಿಫ್ರೆಂಟ್. ಆವಾಗ ಕಂಟ್ರೀಸು ಈ ಥರ ಇಲ್ಲ. ಆವಾಗ ಭಾಳ ಇದು ಪ್ಯಾರಿಸ್ ಅವೆಲ್ಲ ಡಿಫ್ರೆಂಟ್ ಕಲ್ಚರ್, ಡಿಫ್ರೆಂಟ್ ನೇಚರು. ಈಗ 1980s ದಿ ಕಲ್ಚರ್ ಆಫ್ ದೋಸ್ ಕಂಟ್ರೀಸ್ ವಾಸ್ ಟೋಟಲಿ ಡಿಫ್ರೆಂಟ್. ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋರು, ಅಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಮಾಡೋರು, ಅಷ್ಟು ಚೆನ್ನಾಗಿ ಸೈನ್ಸ್ ಕಲಿಸೋರು. ಈಗ ಏನಾಗಿದೆ, ಎಲ್ಲ ಕಾಮನ್ ಆಗಿಬಿಟ್ಟಿದೆ. ಈಗ ಎಲ್ಲ ಕಂಟ್ರೀಸು ಭಾಳ ಆಗ ಭಾಳ ಒಬ್ಬ ಯಾರೋ ಫಾರಿನ್ನಿಂದ, ಇಂಡಿಯಾದಿಂದ ಒಬ್ಬ ಬಂದವನೇ ಅಂತಂದರೆ ಹೋಲ್ ಡಿಪಾರ್ಟ್ಮೆಂಟ್ ದೇ ಯೂಸ್ ಟು ಸಿ ಮೀ.
ಆವಾಗ ಭಾಳ ಗೌರವ. ಆವಾಗ ನಮ್ಮ ಪೀಟರ್ ಸ್ಮಿತ್ ನನ್ನ ಮಗ ಹುಟ್ಟಾಗ ಯು ಟೇಕ್ ದಿ ಸಿಟಿಜನ್ಶಿಪ್ ನಾನು ರೆಕಮೆಂಡ್ ಮಾಡ್ತೀನಿ ಅಂತ ಹೇಳಿದ್ರು. ನನ್ನ ಮಗ ಅವನಿಗೆ ಮಾತ್ರ ಸಿಟಿಜನ್ಶಿಪ್ ಕೊಡಿಸ್ದೆ, ನಾನು ನನ್ನ ವೈಫು ತಾಳಿಲ್ಲ. ನಾನು ಐ ಸೆಡ್ ಐ ವಾಂಟ್ ಟು. ಸೊ ಈಗಲೂ ನಿಮ್ಮ ಮಗ ಕೆನಡಿಯನ್ ಸಿಟಿಜನ್, ಆ ಮಗ ಅವನ ಮಕ್ಕಳು ಎಲ್ಲ ಸಿಟಿಜನ್ನೇ. ಇಬ್ರು ಈಗಲೂ ಹೋಗ್ತಾನೆ ಬರ್ತಾನೆ, ಅಲ್ಲೇ ಇರ್ತಾನೆ, ಹೋಗ್ತಾನೆ ಬರ್ತಾನೆ. ಹಿ ಹ್ಯಾಸ್ ಎಸ್ಟಾಬ್ಲಿಷ್ಮೆಂಟ್ ಎವ್ರಿಥಿಂಗ್, ಬರ್ತಾನೆ. ಆಮೇಲೆ ನಾನು ಏನೇ ಅದು ಇಲ್ಲ ನನಗೆ ವಾಪಸ್ ಹೋಗಬೇಕು ಅನ್ನೋದೇ ನನ್ನ ಮನಸ್ಸಲ್ಲಿ. ನಮ್ಮ ತಾಯಿ ಬೇರೆ ಇದ್ರಲ್ಲ, ಹೋಗ್ಬೇಕು ಅನ್ನೋದು ಮನಸ್ಸಲ್ಲಿ. 3ನೇ ವರ್ಷಕ್ಕೆ ಬಂದೇ ಬಿಟ್ಟು ನಾನು ಬಂದ್ಬಿಟ್ಟು ಇಲ್ಲಿ ಪೂಲ್ ಆಫೀಸರ್ ಅಂತ ಕೊಡ್ತಿದ್ರು ಆಗ. ಯಾರು ಫಾರಿನಿಂದ ಬರ್ತಾರೆ, ಇಂಡಿಯಾ ಗೌರ್ಮೆಂಟ್ ಯೂಸ್ ಟು ಆಫರ್ ದಟ್ಸ್ ಕೈಂಡ್ ಆಫ್ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಪೂಲ್ ಆಫೀಸರ್ ಅಂತ ಕೊಡೋರು, ಪೂಲ್ ಸೈಂಟಿಸ್ಟ್ ಪ್ರೊಫೆಸರ್ ಅಂತ ಕೊಡೋರು. ಪ್ರೊಫೆಸರ್ ಅಲ್ಲ, ಪೂಲ್ ಸೈಂಟಿಸ್ಟ್ ಅಂತ. ಅದನ್ನು CFT ಏರಿಯಾಗೆ ಆಪ್ಟ್ ಮಾಡ್ಕೊಂಡಿದ್ದೆ. ಆಮ್ಲಾ ಅಂತ ಡೈರೆಕ್ಟರ್ ಇದ್ರು ಅವರು. ಎಸ್, ನಾನು ತಗೊಳ್ತೀನಿ ಬನ್ನಿ ಅಂತೇಳಿ ನಾನು ಒಂದು 6 ತಿಂಗಳು ಅಲ್ಲಿ ಕೆಲಸ ಮಾಡಿದೆ. ಪ್ರಕಾಶ್ ಅಂತ ಇದ್ರಲ್ಲ, ಪ್ರಕಾಶ್ ಲ್ಯಾಬಲ್ಲೇ ಒಂದು 6 ಮಂತ್ಸ್ ವರ್ಕ್ ಮಾಡಿದೆ. ಇವ್ರು ಅಡ್ವರ್ಟೈಸ್ಮೆಂಟ್ ಮಾಡಿದ್ರು ಗಂಗೋತ್ರಿಲಿ. ಮಾದೇವಪ್ಪನವರು ವೈಸ್ ಚಾನ್ಸಲರು, ಅಲ್ಲ ಇವರು ರುದ್ರಪ್ಪ ವೈಸ್ ಚಾನ್ಸಲರು, ಪ್ರೊಫೆಸರ್ ಮಾದೇವಪ್ಪ ಚೇರ್ಮನ್ನು. ಅಪ್ಲೈ ಮಾಡಿದೆ. ನಾನು ಇಲ್ಲೇ ಇದ್ಬಿಟ್ಟಲ್ಲ, ಯಾರು ಪಾಲಿಟಿಕ್ಸ್ ಮಾಡೋಕ್ಕೆ ಅವಕಾಶ ಆಗದೆ ಹೋಗ್ಬಿಡ್ತು. ನಾನು ಇಲ್ಲೇ ಇದ್ದಲ್ಲ, ಹೋಗಿ ಬಂದು ಮಾಡ್ತಿದ್ದಲ್ಲ. ಆಮೇಲೆ ನಾನು ಚೆನ್ನಾಗಿ ಪಬ್ಲಿಷ್ ಮಾಡಿದ್ದೆ ಕೆನಡಾದಲ್ಲಿ. ಇವರು ರುದ್ರಪ್ಪ ನೋಡ್ಬಿಟ್ಟು, ರುದ್ರಪ್ಪ ವಾಸ್ ನಾಟ್ ಪೊಲಿಟಿಸೈಸ್ಡ್ ಅಟ್ ದಟ್ ಟೈಮ್. ಹಿ ವಾಸ್ ನಾಟ್ ಅಟ್ ಆಲ್ ಮೆರಿಟು ಅದು ಇದು. ಅವರು ಮೆಡಿಕಲ್ ಡೈರೆಕ್ಟರ್ ಇದ್ರಲ್ಲ. ನಾನು ಬಂದಾಗ ಕೆನಡಾದಿಂದ ಬಂದಿದ್ದಾನೆ, ಇಷ್ಟೆಲ್ಲ ಪಬ್ಲಿಷ್ ಮಾಡಿದೆ. 3 ಅಡ್ವಾನ್ಸ್ ಇಂಕ್ರಿಮೆಂಟ್ ಕೊಟ್ಟು ನನ್ನ ಲೆಕ್ಚರ್ ಮಾಡೋದು. 3 ಅಡ್ವಾನ್ಸ್, 5 ಕೇಳಿದ್ರು ಮಾದೇವಪ್ಪನವರು. 5 ಕಷ್ಟ, 3 ಕೊಡ್ತೀನಿ ಅಂತೇಳಿ 3 ಅಡ್ವಾನ್ಸ್ ಇಂಕ್ರಿಮೆಂಟ್ ಕೊಟ್ಟು ನನಗೆ ಲೆಕ್ಚರರ್ ಮಾಡಿದ್ರು. ಟರ್ನಿಂಗ್ ಪಾಯಿಂಟ್. ಅಲ್ಲಿಂದ ಲೆಕ್ಚರರು, ರೀಡರು. ಬಟ್ ಇನ್ ಎನಿ ಕೇಸ್ ನಾನು ರಿಸರ್ಚ್ನ ಬಿಡಲಿಲ್ಲ. ಆ ಲೆಕ್ಚರರ್ ಆಗಿ ಬಂದೆ. 2 ವರ್ಷಕ್ಕೆ ಮತ್ತೆ ಅಮೆರಿಕಾದಲ್ಲಿ 5 ವರ್ಷ ನಮಗೆ ಅಕಾರ್ಡಿಂಗ್ ಟು KCSR 5 ವರ್ಷ ಇದೆಯಲ್ಲ, ಐ ಯೂಸ್ಡ್ ಆಲ್ ದಿ 5 years. 2 ವರ್ಷ ಆಗ್ತಿದ್ದಂಗೆ ಪ್ರೊಬೇಷನರಿ ಮುಗಿತಿದ್ದಂಗೆ ಅಮೆರಿಕ ಕೊಟ್ಟದೆ. ಅಲ್ಲಿ 3 ವರ್ಷ ಇದ್ದೆ. 3 ವರ್ಷ ಮಯಾಮಿನಲ್ಲಿದ್ದೆ. 3 ವರ್ಷ ಆದಮೇಲೆ ಬಂದೆ. ರೀಡರ್ ಅದೇ. ಬಟ್ ನನ್ನ ಪಬ್ಲಿಕೇಶನ್ಸ್ ಎಲ್ಲ ವೆರಿ ಆಗ ಸಾಕತ್ತು. ಅಮೆರಿಕಾದಲ್ಲೂ ಹೈ ಕ್ಲಾಸ್ ರಿಸರ್ಚು. ಹುಂಬೋಲ್ಟ್ ಫೆಲೋಶಿಪ್ ತೊಗೊಂಡೆ ಜರ್ಮನಿಗೆ, ಅಲ್ಲೋದೆ. ಜಪಾನ್ಗೆ JSPS ಫೆಲೋಶಿಪ್ ತಗೊಂಡೆ 1 ವರ್ಷ, ಅದು ಹೋದೆ. ಆ್ಯಂಡ್ ಈ ವಿಸಿಟಿಂಗ್ ಪ್ರೊಫೆಸರ್ಶಿಪ್ 3 ತಿಂಗಳು 2 ತಿಂಗಳು ಒಂದು 10 ಸಾರಿ ತಗೊಂಡಿದ್ದೀನಿ. ಆಲ್ ಟುಗೆದರ್ ಒಂದು 10 years ಐ ಸ್ಪೆಂಟ್ ಔಟ್ಸೈಡ್ ದಿ ಕಂಟ್ರಿ. ಬಟ್ ರಿಸರ್ಚ್ ವೈಸ್ ನೋಬಡಿ ಟಚ್ಡ್ ಮೀ ಅಟ್ ಆಲ್. ಪ್ರೊಫೆಸರ್ ಆಗ್ಬೇಕಾದ್ರೆ ನನಗಿಂತ ಸೀನಿಯರ್ಸ್ ಇದ್ದರು. ಪ್ರೊಫೆಸರ್ S.N. ಹೆಗ್ಡೆ ವಾಸ್ ದಿ ವೈಸ್ ಚಾನ್ಸಲರ್. ನೋಡಿ S.N. ಹೆಗ್ಡೆ ಎಂಥ ದೊಡ್ಡ ಮನುಷ್ಯ ಅನ್ನೋದನ್ನು ಒಂದು ಉದಾಹರಣೆ. ಐ ವಾಸ್ ವಿತ್ ಶಶಿಧರ್ ಪ್ರಸಾದ್. ಅವ್ರ ಆಪೋನೆಂಟ್ ಗ್ರೂಪಲ್ಲಿದ್ದೆ ನಾನು. ನಾನು ಪ್ರೊಫೆಸರ್ ಆಗಬೇಕಿಂತ ಮುಂಚೆ ರೀಡರ್ ಆಗಿದ್ದಾಗ ಆಲಂಗ್ ಜವರೇಗೌಡರು, ಶಶಿಧರ್ ಪ್ರಸಾದ್ ಜೊತೆ ಇದ್ದೆ. ಕಂಪ್ಲೀಟ್ಲಿ ಡಿಫರೆಂಟ್ ಲಾಗರೇಟ್ಸ್. ಶಶಿಧರ್ ಪ್ರಸಾದ್ ಅವ್ರಿಗೂ ಆಗ್ತಾನೆ ಇರಲಿಲ್ಲ. ಶಶಿಧರ್ ಪ್ರಸಾದ್ ನಾವು ರಿಸರ್ಚ್ ಮಾಡಿಕೊಂಡು ಎಕ್ಸ್ರೇ ಕ್ರಿಸ್ಟಲೋಗ್ರಫಿ ಎಲ್ಲ ಮಾಡ್ಕೊಂಡು ಜೊತೆ ಇದ್ವಿ. ಸ್ವಲ್ಪ ಪಾಲಿಟಿಕ್ಸ್ಗೆ ಇನ್ವಾಲ್ವ್ ಆಗ್ಬಿಟ್ಟೆ. ದಟ್ ವಾಸ್ ಮೈ ಬ್ಯಾಡ್ ಪಾರ್ಟ್ ಆಫ್ ಮೈ ಲೈಫ್. ಆಗಬಾರ್ದಾಗಿತ್ತು ಹೆಗ್ಡೆ ವಿರುದ್ಧ. ಬಟ್ ಇದು ಪ್ರೊಫೆಸರ್ ಆಗಬೇಕಾದ್ರೆ ಇಂಟರ್ವ್ಯೂನಲ್ಲಿ ಅಂಥ ದೊಡ್ಡ ಮನುಷ್ಯ ಅಂದರೆ ನಾನು ಆವಾಗಲೇ 8 PhD ಕೊಡಿಸಿದ್ದೆ. ಒಂದು 300 ಏನೋ ಪಬ್ಲಿಕೇಶನ್ಸ್ ಮಾಡಿದ್ದೆ. ಅಮೆರಿಕಕ್ಕೆ ಹೋಗಿದ್ದೆ, ಹುಂಬೋಲ್ಟ್ ಫೆಲೋ ಹೋಗಿದ್ದೆ, ಕೆನಡಾಕ್ಕೆ ಹೋಗಿದ್ದೆ, JSPS ವಾಟ್ ನಾಟ್. ಏನಿಂತ ನನಗೆ ನಾನು ಹೆಸರು ಹೇಳಲ್ಲ, ನನಗೆ ವಿರುದ್ಧವಾಗಿ ಇವ್ರನ್ನ ಮಾಡಬಾರ್ದು ಅಂಥೇಳಿ 1-2-3 ಜನ ಭಾಳ ಸ್ಟ್ರಾಂಗಾಗಿ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಿದರು. ಬಿಗ್ ಪರ್ಸನ್ಸ್ ಭಾಳ 2-3 ಜನ ಅವ್ರ ಹೆಸರು ಹೇಳಲಿಕ್ಕೆ ಇಷ್ಟ ಇಲ್ಲ. ಈಗ ಒಬ್ರು ಇಲ್ಲ, ಒಬ್ರು ಇದ್ದಾರೆ. ಅವರು ಹೆಗ್ಡೆ ಅವ್ರು ಹೇಳಿದ್ರಂತೆ, ಐ ಕೆನಾಟ್ ಡಿನೇ ಮೆರಿಟ್. ತುಂಬ ಕಷ್ಟ. ನೋ ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ಯು ಜಸ್ಟ್ ರಿಸರ್ವ್ ದಿಸ್ ಪೋಸ್ಟ್ ಫಾರ್ SC, ಶೆಡ್ಯೂಲ್ ಕಾಸ್ಟ್ಗೆ ರಿಸರ್ವ್ ಮಾಡಿಬಿಡಿ. ದಟ್ ಸಾಲ್ವ್ಸ್ ದಿ ಪ್ರಾಬ್ಲಮ್. ದಟ್ಸ್ ವಾಟ್ ಹೆಗ್ಡೆ ಟೋಲ್ಡ್ ಮೀ. ಅವ್ರು ಬದುಕಿದ್ದಾಗ ಹೆಗ್ಡೆ ಅವ್ರು ಹೇಳಿದ್ದು.
You reserved for, you say the professor of chemistry post reserved for scheduled caste. That's it. ಮುಗೀತು. ಹೇಳ್ಕೊಟ್ರು ರಂಗಪ್ಪ. ಬಟ್ ನನಗೆ ಒಳ್ಳೇದು ಮಾಡಲ್ಲ ದೇವರು ಅಂಥೇಳಿ, ನೋ ಅಲ್ಲಿ ಎಕ್ಸ್ಪರ್ಟ್ ಕಮಿಟಿ ಇರಲ್ಲ, ತುಂಬ ಮೆರಿಟ್ ಇದ್ದಾನೆ, ಮಾಡಬೇಕು. ನಿನ್ನ ಥರ ಯಾರೂ ಇರಲಿಲ್ಲ ಅಲ್ಲಿ, ಪ್ರೊಫೆಸರ್ ಆದರು ಒಬ್ಬರೂ ಇರಲಿಲ್ಲ ನಾನು ಮಾಡಿದಿಂದ. ಆ ಮನುಷ್ಯನಿಗೆ ಐ ಓ ಎವ್ರಿಥಿಂಗ್ ಟು ಯು. ವ್ಯಾಲ್ಯೂಸ್ ಇತ್ತು, ವ್ಯಾಲ್ಯೂ ಅವರು. ಅದಾದಮೇಲೆ ನಾನು ಸ್ವಲ್ಪ ಬೇಸರ ಆಯಿತು. ಅವ್ರು ಅಷ್ಟು ಬೇಗ ನಾನು ಪ್ರೊಫೆಸರ್ ಮಾಡದಿದ್ದರೆ ಪ್ರಾಯಶಃ ಇವತ್ತು ನಾನು ವೈಸ್ ಚಾನ್ಸಲರ್ ಆಗ್ತಿರ್ಲಿಲ್ಲ. ಅವತ್ತಿಂದ ನಾನು ಅದೇ ಒಂದು 2-3 ಜನ ಎಷ್ಟೇ ಮಾಡಿದ್ರು ಕೂಡ ನಾನು ರಿಸರ್ಚ್ ಬಿಡಲಿಲ್ಲ. ಸರ್, ನೀವು KSUಗೆ VC ಆಗಿದ್ರಿ, ಆಮೇಲೆ ಮೈಸೂರು ಯೂನಿವರ್ಸಿಟಿಯ ಅದು ಉಚ್ಛ್ರಾಯ ಕಾಲ, ಬಹುಶಃ ಶತಮಾನೋತ್ಸವದ ಟೈಮ್ನಲ್ಲಿ ನೀವು VC ಆಗಿದ್ರಿಂದ ಅಷ್ಟು ವಿಜೃಂಭಣೆಯಿಂದ. ನೋಡಿ, ನಾನು ಮೈಸೂರು ಯೂನಿವರ್ಸಿಟಿಗೆ ಸೆಲೆಕ್ಟ್ ಮಾಡಿದಾಗ ಐ ವಾಸ್ ಡಿನೈಡ್. ವೇರಿಯಸ್ ಪೇಪರು ಆಳು ಮೂಳು ನನ್ನ ಮೇಲೆಲ್ಲ ಬರೆಸಿ ಮಾಡಿದ್ರು. KSU ನಾನು ಹೋಗೋಕ್ಕೆ ಇಷ್ಟ ಇರಲಿಲ್ಲ. ಐ ವಾಸ್ ರಿಲೆಕ್ಟೆಡ್. ಗೋರ್ಧನ್ ಮೆಹ್ತಾ ಈಸ್ ದಿ ಒನ್ ಮೈ ಮೆಂಟರ್. ಅವರು ಇಲ್ಲ, ರಿಸರ್ಚ್ ಹೋಗಬಾರ್ದು. ಹಿ ನೋಸ್ ದಟ್ ಐ ಆಮ್ ಡೂಯಿಂಗ್ ಗುಡ್ ರಿಸರ್ಚ್. He doesn't want me to go out of Mysore. So therefore he said, no, you be in Mysore. He was the chairman of the selection committee. ನಾನು ಓಪನ್ ಯೂನಿವರ್ಸಿಟಿ ಸರ್, ಒಂದೇ ಒಂದು ಬಿಲ್ಡಿಂಗ್ ಇದೆ, ಇಟ್ಸ್ ಎ ನಾಸಿಯಾಟಿಂಗ್. ಅದು ಏನಕ್ಕೆ ಸರ್, ನನಗೂ ಇದಕ್ಕೂ ಸಂಬಂಧ ಬೇಡ. ನೋ, ಸುಮ್ಮನೆ ಆ್ಯಸ್ ಎ ಡೆಸಿಗ್ನೇಷನ್ ಆ್ಯಕ್ಟ್ ಇದೆ, ಓದು, ವಾಟ್ ಎವರ್ ಬೆಸ್ಟ್ ಯು ಕ್ಯಾನ್ ಡೂ, ಯು ಡೂ ಇಟ್. ಉಳಿದದ್ದ ನಿನ್ಗಿರಕ್ಕಲ್ಲ ಒಂದು ಜಾಗ, ನಿನಗೆ ಸ್ಟೇಟಸ್ ಸಿಗುತ್ತೆ ಅಂಥೇಳಿ ಅಡ್ವೈಸ್ ಮಾಡಿ ಆ ಯೂನಿವರ್ಸಿಟಿಗೆ ಹಾಕಿದವರು. ಆಮೇಲೆ ನೋಡ್ಬಿಟ್ಟವರು ಅದು ನೋಡ್ಬಿಟ್ಟವರು, ಹೋ, ಐ ನೆವರ್ ಇಮ್ಯಾಜಿನ್ ದಟ್ ಯು ಆರ್ ಗೋಯಿಂಗ್ ಟು ಬಿಲ್ಡ್ ದಿಸ್ ಕೈಂಡ್ ಆಫ್ ಯೂನಿವರ್ಸಿಟಿ ಅಂತ ನಂಗೆ ತಿಳ್ಕೊಂಡೇ ಇರಲಿಲ್ಲ ಅಂತ ಹೇಳಿದ್ರು. ಅವ್ರು ಬಂದಿದ್ರು. ಸೊ ಹಂಗಾಗಿ ಆ ಯೂನಿವರ್ಸಿಟಿ ನಿಮ್ಗೆ ಗೊತ್ತಿದೆ ಹೆಂಗಿತ್ತು ಅಂತ. ಐ ಬಿಲ್ಡ್ ಬಿಕಾಸ್ ಆ್ಯಕ್ಟಲ್ಲಿ ಪ್ರಾವಿಷನ್ ಇದೆ. ನನಗೆ ಆ್ಯಕ್ಟಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಪ್ರಾವಿಷನ್ ಇದೆ. ಅಯ್ಯೋ ಸಿಕ್ಕಾಬಟ್ಟೆ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಿದೆ. ಸುಪ್ರೀಂ ಕೋರ್ಟಲ್ಲಿ, ಡೆಲ್ಲಿನಲ್ಲಿ ಸಾಲಿಸಿಟರ್ ಜನರಲ್ ಆಫ್ ಇಂಡಿಯಾದ ಜೊತೆ ಒಪಿನಿಯನ್ ತಗೊಂಡೆ. ಅವೆಲ್ಲ ತಗೊಂಡು ಆ್ಯಕ್ಟ್ಗೆ ಒಪಿನಿಯನ್ ತಗೊಂಡು ನಾನು ಇಡೀ ಸ್ಟೇಟು, ಔಟ್ಸೈಡ್ ದಿ ಸ್ಟೇಟು, ಔಟ್ಸೈಡ್ ದಿ ಕಂಟ್ರಿ ಎಲ್ಲ ನಾನು ಡಿಸ್ಟೆಂಟ್ ಎಜುಕೇಷನ್ನ ಸ್ಪ್ರೆಡ್ ಮಾಡಿದ್ದು. ದಟ್ಸ್ ಹೌ ಮನಿ ಬಂದಿದ್ದು. ಮನಿ ವಾಸ್ ಕಲೆಕ್ಟ್. ನಾನು ಯು ಡೋಂಟ್ ಬಿಲೀವ್ ಮೀ, ನಾನು ಚಾರ್ಜ್ ತಗೊಂಡಾಗ 60 ಕೋಟಿ ದುಡ್ಡಿತ್ತಲ್ಲಿ, 63-64 ಕೋಟಿ ದುಡ್ಡಿತ್ತು. ನಾನು ಬಿಡಬೇಕಾದ್ರೆ 670 ಕೋಟಿ ಡಿಪಾಸಿಟ್ ಇಟ್ಟು ಅಷ್ಟು ಡೆವಲಪ್ಮೆಂಟ್ ಮಾಡಿ, ಅಷ್ಟು ಅದಾದಮೇಲೆ ಅದನ್ನು ಕಂಟಿನ್ಯೂ ಮಾಡಿದರೆ ಪ್ರಾಬ್ಲಿ ಇಡೀ ಇಂಡಿಯಾಕ್ಕೆ ರಿಚೆಸ್ಟ್ ಯೂನಿವರ್ಸಿಟಿ ಆಗ್ತಿತ್ತು. ಅದನ್ನು ಏನು ಮಾಡಿಬಿಟ್ರು, ಜಲಸ್ ಆಗ್ಬಿಡ್ತು, ಇನ್ಕ್ಲೂಡಿಂಗ್ UGC, ಇನ್ಕ್ಲೂಡಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾ. ಅಯ್ಯೋ, ಎಲ್ಲ ಇಲ್ಲೇ ಹೋಗ್ತಾವ್ರೆ, ಡಿಸ್ಟೆಂಟ್ ಎಜುಕೇಷನ್ ಇಸ್ ಕಾನ್ಸಂಟ್ರೇಟಿಂಗ್ ಓನ್ಲಿ ಇನ್ ಒನ್ ಪ್ಲೇಸ್, ಇವರೇ ಎಲ್ಲ ದುಡ್ಡು ಮಾಡ್ತಾವ್ರೆ, ಇವರೇ ಎಲ್ಲ ಮಾಡ್ತಾವ್ರೆ ಅನ್ನೋದು ಎಲ್ಲರ ತಲೆಗೆ ಬಂದ್ಬಿಡ್ತು. ದೇ ಸ್ಟಾರ್ಟೆಡ್ ಪುಟಿಂಗ್ ಹರ್ಡ್ಸ್. ನನ್ನ ಪೀರಿಯಡಲ್ಲೇ ಶುರು ಮಾಡಿದ್ರು. ಲಾಸ್ಟ್ ಇಯರ್ ಆಫ್ ಮೈ ಇದು ನಾನು ಕೇರ್ ಮಾಡಲಿಲ್ಲ, ಕೋರ್ಟ್ಗೆ ಆಗ್ತಾ ಕೇರೇ ಮಾಡಲಿಲ್ಲ. ಬಿಕಾಸ್ ಐ ಹ್ಯಾವ್ ಆಲ್ ಎವ್ರಿಥಿಂಗ್ ಆ್ಯಕ್ಟಲ್ಲಿದೆ. ಐ ಯೂಸ್ ಮೈ ಆ್ಯಕ್ಟ್ ಯೂಸ್ ಮಾಡಿದೆ. ನಾನು ನೀವು ಹೇಳ್ದಂಗೆ ಕೇಳೋಕ್ಕಾಗತ್ತಾ ಅಂತಬಿಟ್ಟು ಎಲ್ಲ ಮಾಡಿದೆ. ಹಂಗೆ ಮಾಡಿದ್ದಕ್ಕೆ ಅದು ದುಡ್ಡು ಕೊಡಿತು. ಇವತ್ತು ಇಡೀ ಎಲ್ಲರಿಗೂ ಕಣ್ಣು ಅದ್ರ ಮೇಲೆ. ನನಗೆ ಬಿಕಾಸ್ ಆಫ್ ಮೈ ಪ್ರೋಗ್ರೆಸ್ ಇವರು ಚಾನ್ಸಲರ್ ಕೇಳಿದ್ರು, ಭಾರದ್ವಾಜ್, ವೆರಿ ನಾಲೆಡ್ಜಬಲ್ ಫೆಲೋ, ಯು ಚೂಸ್ ಒನ್ ಮೋರ್ ಯೂನಿವರ್ಸಿಟಿ, ಐದರ್ ಮೈಸೂರು ಆರ್ ಬ್ಯಾಂಗ್ಳೂರು. ನೋ ಐ ಡೋಂಟ್ ವಾಂಟ್ ಬ್ಯಾಂಗ್ಳೂರು ಅಂದೆ. ಬ್ಯಾಂಗ್ಳೂರು ಬೇಡ, ಇದು 100 year ಬರ್ತದೆ, ನಾನು ಇದಕ್ಕೆ ಮಾಡಿದ್ರೆ ನಾನು ಇರ್ತೀನಿ ಅಂದೆ. ದಟ್ಸ್ ಹೌ ಓನ್ಲಿ ಒನ್ ಮ್ಯಾನ್ who appointed me, who supported me, who encouraged me to become vice chancellor is Mysore University and Open University, Bharadwaj. He is the one who helped me to build this university, one man. But I am also grateful to V.S. Acharya, Education Minister. He supported me like anything. I have not seen an education minister of that kind in my life at all. ಬೇಕಾವಷ್ಟು ಜನ ಬಂದೋದ್ರು, ಬಟ್ ಈಕ್ವಲೆಂಟ್ ಟು ಹಿಮ್ ಆರ್ ಲೈಕ್ ಹಿಮ್, ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಹಿಮ್ ಈವನ್ ಇನ್ ಫ್ಯೂಚರ್. ಹೀ ಈಸ್ ಸಚ್ ಎ ಮ್ಯಾನ್ ಹೂ ನೋಸ್ ಎಜುಕೇಷನ್, ಹೂ ನೋಸ್ ದಿ ವ್ಯಾಲ್ಯೂಸ್ ಆಫ್ ಎಜುಕೇಷನ್. ಅವರು ಇನ್ ಪರ್ಸನ್ ಒಂದಿನ ರಂಗಪ್ಪ ನಡಿ ಬರ್ತೀನಿ ಅಂತ ಹೇಳಿ, ಗೌರ್ಮೆಂಟು ಎಲ್ಲ ನನ್ನ ಮೇಲೆ ಎಗನೆಸ್ಟು. ಆ ಸೆಕ್ರೆಟರಿ ಅದು ಯಾರೋ ಒಬ್ಬ ಮದನ್ ಗೋಪಾಲ್ ಅಂತ ಯಾರೋ ಇದ್ರು, ಎಲ್ಲ ಎಗನೆಸ್ಟು. ಅವ್ರ ಮಾತು ನಮ್ಮದೇ, ಸರ್ ನೀವು ಒಂದ್ಸರಿ ಬಂದು ನೋಡಿ, ನಾನು ತಪ್ಪು ಮಾಡಿದ್ರೆ
ಆನ್ ದಿ ಸ್ಪಾಟ್ ಯು ಟೇಕ್ ಎ ಡಿಸಿಷನ್ ಟು ರಿಮೂವ್ ಮೀ ಫ್ರಮ್ ದಿ ಪೋಸ್ಟ್ ಅಂತ ಹೇಳಿದೆ. ಅವ್ರಿಗೂ ಒಂಥರ ಇಂಪ್ರೆಸ್ ಆಗೋಯ್ತು. ನಡಿ ಬರ್ತೀನಿ ಅಂದರು. ಬಂದು ನೋಡ್ಬಿಟ್ಟು ಎಲ್ಲನೂ ಮೈಸೂರು ಯೂನಿವರ್ಸಿಟಿಲಿ 15 ಎಕರೆ ಕೊಡಬೇಕು, ಸುಳ್ಳು ಹೇಳ್ತಾವ್ರೆ ಈ ಮದನ್ ಗೋಪಾಲ್ ನೋಡಿ ಸರ್ ಅಂತೇಳಿ ಎಲ್ಲ ತಗೊಂಡು ಅವ್ರು ಸಾಯಂಕಾಲ ಆರ್ಡ್ರ್ ಮಾಡಿದ್ರು. ಚೀಫ್ ಸೆಕ್ರೆಟರಿ ಕರೆದು ಲಿಸನ್, ಸೆಕ್ರೆಟರಿ ಕರೆದು ಲಿಸನ್, ಐ ಹ್ಯಾವ್ ಆರ್ಡರ್ ಗಿವ್ 15 more acres. ಐ ನೋ ವಾಟ್ ಹಿ ಹ್ಯಾಸ್ ಡನ್, ಐ ನೋ ವಾಟ್ ಯು ಹ್ಯಾವ್ ಟೋಲ್ಡ್ ಮೀ. ನನಗೆ ಗೊತ್ತಿದೆ ಅಲ್ಲ, ಯು ಡೋಂಟ್ ಹ್ಯಾವ್ ಟು ಎಕ್ಸ್ಪ್ಲೈನ್ ಮೀ. ದೇ ಹ್ಯಾವ್ ಬಿಕಮ್ ಎನಿಮೀಸ್. ಬ್ಯೂರೋಕ್ರಾಟ್ಸ್ ಹ್ಯಾವ್ ಬಿಕಮ್ ಎನಿಮೀಸ್ ಟು ಮೀ. ಐ ಡಿಡ್ ನಾಟ್ ಕೇರ್. ಮಾಡ್ಲಿಕ್ಕೆ ಹೋದ್ರೆ ಹಾಗೆ ಅವರು ದೇ ಹ್ಯಾವ್ ಆಲ್ ಬಿಕಮ್ ಎನಿಮೀಸ್ ಟು ಮೀ. ನಾನು ಕೇರೆ ಮಾಡಲಿಲ್ಲ. ಬಿಕಾಸ್ ಭಾರದ್ವಾಜ್ ವಾಸ್ ಲೈಕ್, ಅವರು ಈ ಸ್ಟುಡ್ ಲೈಕ್ ರಾಕ್ ಟು ಮೀ. ಅವರು ನನ್ನ ಪರವಾಗಿ ಮಾಡ್ತಾಯಿರು, ಮಾಡು ಏನು ಬೇಕಾದ್ರು ಮಾಡು. ಒಸಿ ತೊಂದರೆ ಕೊಟ್ಟರ ನನಗೆ. ಒಸಿ ಅಯ್ಯಪ್ಪ, ಹ್ಯಾವಿಂಗ್ ಬಿಲ್ಡ್ ದಟ್ ಯೂನಿವರ್ಸಿಟಿ. ಮೈಸೂರಿಗೆ ಬಂದೆ 100 years. ರಾಷ್ಟ್ರಪತಿ ಬಂದರು, ಪ್ರಧಾನಿ ಬಂದರು, ರಾಷ್ಟ್ರಪತಿ ಬಂದರು. ಆಮೇಲೆ HRD ಮಿನಿಸ್ಟ್ರು, 10 Nobel laureates. ಕ್ಯಾನ್ ಯೂನಿವರ್ಸಿಟಿ ಆಫ್ ಮೈಸೂರು ಇಮ್ಯಾಜಿನ್ bringing 10 Nobel laureates to the University of Mysore? It's only one, that's ರಂಗಪ್ಪ. ಅದೆಲ್ಲ ಹೇಳ್ತಾರ. ಮೋದಿ ಅವರು ಫಸ್ಟ್ ಬಂದಾಗ he praised me like anything. ಎಷ್ಟು ಚೆನ್ನಾಗಿ ಸೈಂಟ್ ಕಾಂಗ್ರೆಸ್ ಮಾಡಿದ್ಯಾ ಅಂತ. ಅವರೇ ಫಸ್ಟ್ ಟೈಮ್ ಆಗ ಫಸ್ಟ್ ಟರ್ಮ್ ಆಫ್ ದಿ ಪ್ರೈಮ್ ಮಿನಿಸ್ಟರ್. ಬಟ್ ದೇ ಸ್ಟಾರ್ಟೆಡ್ ಸ್ಪಾಯ್ಲಿಂಗ್ ದೇರ್ ಮೈಂಡ್. ದೇ ಸ್ಟಾರ್ಟೆಡ್ ಸ್ಪಾಯ್ಲಿಂಗ್ ಎವ್ರಿಬಡಿಸ್ ಮೈಂಡ್. ಯಾರು? ದಿಸ್ ಲೈಕ್ ಪರ್ಸನ್ಸ್ ಲೈಕ್ ಮಧುಸೂದನ್, ಇವ್ರುಗಳು ಯಾರು, ನಮ್ಮ ಇನ್ನೊಬ್ಬರು ಮಿನಿಸ್ಟರ್ ಇದ್ನಲ್ಲ ರಾಮದಾಸ್. ದೇ ಸ್ಟಾರ್ಟೆಡ್ ಟೇಕಿಂಗ್ ವೆಂಜನ್ಸ್. ಯಾಕಂದ್ರೆ ಅವ್ರೇನು ನಡೀತಿರ್ಲಿಲ್ವಲ್ಲ, ಅವರೆಲ್ಲ ಅವರ ಇದೇ ಬೇರೆ. ನಾನೇನು ಬಿಡಲಿಲ್ಲ. ಮಧುಸೂದನ್ ಕಾಲ್ಡ್ ಪ್ರೆಸ್ ಬಿಫೋರ್ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್. ಏನು ನನ್ನನ್ನು ಇರ್ತಾರ. ನೌ ಹಿ ಈಸ್ ಫೇಸಿಂಗ್ ದಿ ಮ್ಯೂಸಿಕ್. ಎವ್ರಿ ಡೇ ಹಿ ಗೋಸ್ ಟು ದಿ ಕೋರ್ಟ್. ಸಿ, ಅದು ಬೇರೆ ವಿಚಾರ, ಅದಿರಲಿ. ಏನು ಮಾಡಿದ್ರು, ಈ ಫಾರ್ ಹ್ಯಾವಿಂಗ್ ಬಿಲ್ಟ್ KSUನ ಒಂದು ಯೂನಿವರ್ಸಿಟಿನ ಬಿಲ್ಟ್ ಮಾಡಿದ್ದೀನಿ. ಕಾಮನ್ವೆಲ್ತ್ ಚೇರ್ಮ್ಯಾನ್ ಲಾಸ್ಟ್ 3rd year ಬಂದ್ರವರು. ಈ ಓಪನ್ ಯೂನಿವರ್ಸಿಟಿ ಕ್ಯಾನ್ ಬಿ ಲೈಕ್ ದಿಸ್ ಅನ್ನೋದು ನೀನು ತೋರಿಸಿದ್ದೀನಿ ಒಬ್ಬನೇ ಅಂತಂದ್ರು ಓಪನ್ ಸ್ಪೀಚಲ್ಲಿ. ಜಾನ್ ಅಂತ ಆಲ್ ಡಿಸ್ಟೆಂಟ್ ಎಜುಕೇಷನ್ನ ಕಾಮನ್ವೆಲ್ತ್ ಯೂನಿವರ್ಸಿಟೀಸ್ ಇದಾವಲ್ಲ ಡಿಸ್ಟೆಂಟ್ ಎಜುಕೇಷನ್ಗೆ, ಅದರ ಚೇರ್ಮನ್ ಅವರು, ಪ್ರೆಸಿಡೆಂಟು UK ಅವ್ರನ್ನ ಕರೆಸಿದ್ದೆ. ಅವ್ರು ಹೇಳಿದ್ರು ಓಪನ್ ಯೂನಿವರ್ಸಿಟಿ, ಬಾಯ್ ಗಾಡ್, ಓಪನ್ ಯೂನಿವರ್ಸಿಟಿ ಕ್ಯಾನ್ ಬಿ ಲೈಕ್ ದಿಸ್ ಅನ್ನೋದನ್ನ ನೀನು ತೋರಿಸಿದ್ಯಾ ಅಂತ ಅವರು ಅಪ್ರಿಷಿಯೇಟ್ ಮಾಡಿದ್ರು. ಸಿ, ಡಿಸ್ಟೆಂಟ್ ಎಜುಕೇಷನ್ ಈಸ್ ನೆಸಸರಿ ಫಾರ್ ದಿ ಕಂಟ್ರಿ ಲೈಕ್ ಇಂಡಿಯಾ. ಯಾರು ಕನ್ವೆನ್ಷನಲ್ ಯೂನಿವರ್ಸಿಟಿಗೆ ಹೋಗೋಕ್ಕೆ ವಿದ್ಯೆನ ಪಡಲಿಕ್ಕಾಗೋದಿಲ್ಲ. ಅವರು ಮನೇಲಿ ಕೂತ್ಕೊಂಡು ವಿದ್ಯೆನ ಕಲೀಲಿಕ್ಕೋಸ್ಕರ, ಎಜುಕೇಟ್ ಮಾಡೋಕ್ಕೋಸ್ಕರ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋನ ಮಾಡೋಕ್ಕೆ ಎಲ್ಲರೂ ಬುದ್ಧಿವಂತರಾಗಬೇಕು. ಎಲ್ರಿಗೂ ವಿದ್ಯೆ ಸಿಗಲ್ಲ, ಅಂಥವ್ರಿಗೆ ಇರೋದು. ಚೈನಾದಲ್ಲಿ 10 ಓಪನ್ ಡಿಸ್ಟೆನ್ಸ್ ಎಜುಕೇಷನು, ಕೊರಿಯಾದಲ್ಲಿದೆ, ಜಪಾನಲ್ಲಿದೆ, ಎಲ್ಲಿಲ್ಲ. ಯಾರು ಹೋಗ್ಲಿಕ್ಕೆ ವಿದ್ಯೆ ಕಲೀಲಿಕ್ಕೆ ಆಗಲಿಲ್ಲ, ಅವರು ಕಲಿಬೇಕು ಡಿಸ್ಟೆಂಟ್ ಎಜುಕೇಷನ್ಲಿ. ನಾಲೆಡ್ಜ್ ಮನೇಲೇ ಕೂತ್ಕೊಂಡು ನೀವು ಕಲಿಬೋದು ಅನ್ನೋದಕ್ಕೋಸ್ಕರ ಇರೋದು. ಕಾನ್ಸೆಪ್ಟ್ ಈಸ್ ಬೆಸ್ಟ್. ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಬಿಡ್ತಾ ಇಲ್ವಲ್ಲ ಇವರು. ಸೋ ಜಲಸ್, ವೆರಿ ನೆಗೆಟಿವ್. ಸರ್, ಒಂದು ನನಗೆ ನಿಮ್ಮ ಹತ್ರ ಕೇಳಬೇಕು. ಈ ಓಪನ್ ಯೂನಿವರ್ಸಿಟಿಯಲ್ಲಿ ಸೈನ್ಸ್ ಪ್ರೋಗ್ರಾಮ್ ಶುರು ಮಾಡಿ ಅದು UGC ಅವರು ಅದನ್ನು ನಲ್ಲಿಫೈ ಮಾಡಿ, ಯಾಕೆ ಇಗ್ನೋದಲ್ಲಿ ಯಾಕೆ ಮಾಡ್ತಿದ್ರು? ಯು ಟೆಲ್ ಮಿ. ಇಗ್ನೋ ಆ್ಯಕ್ಟ್, KSO ಆ್ಯಕ್ಟ್ ಈಸ್ ಕಂಪ್ಲೀಟ್ಲಿ ಐಡೆಂಟಿಕಲ್. ಓಕೆ, ಇಗ್ನೋದಲ್ಲಿ ಯಾಕೆ ಬರ್ತಿದ್ರು? ಮತ್ತೆ ಇಲ್ಲಿ ಯಾಕೆ ಕೊಡಲಿಲ್ಲ ಸರ್? ಅದನ್ನೇ ಹೇಳ್ತಾ ಇರೋದು. ಐ ಆಮ್ ಆಸ್ಕಿಂಗ್ ದೇಮ್. ನನ್ನ ಆ್ಯಕ್ಟಲ್ಲಿ ಪ್ರಾವಿಷನ್ ಇದೆ. ನಾವು MSc ಮಾಡೋಕ್ಕೆ ಯಾಕೆ ಈಗ ಎಲ್ಲರೂ MSc ಕೆಮಿಸ್ಟ್ರಿ ಕಲಿಯೋಕ್ಕಾಗಲ್ಲ. ಲ್ಯಾಬ್ ಇದೆ. ಎಲ್ಲಿ ಲ್ಯಾಬ್ ಇದೆ ಅಲ್ಲಿ ನಾವು MSc ಕೊಡ್ತೀವಿ. ಎಲ್ಲಿ ಈಗ ಪ್ರೈವೇಟ್ JSS ಅಲ್ಲಿ ಡಿಸ್ಟೆಂಟ್ ಎಜುಕೇಷನ್ ಬಿಟ್ಟರೆ ಅವ್ರ ಹತ್ರ ಲ್ಯಾಬ್ ಇಲ್ವಾ? ಅವರು ಎವ್ರಿ ಡೇ ಇಲ್ಲ ಅವ್ರಿಗೆ. ಬಟ್ ಸಮೋ ಆ ಎಕ್ಸ್ಪೆರಿಮೆಂಟ್ಸಲ್ಲೇ 1 ತಿಂಗಳು ಬಂದು ಅದೇ ತಾನೇ ಇಲ್ಲಿ ಮಾಡ್ತಾ ಇರೋದು. ನಾವು ಡಿಸ್ಟೆಂಟ್ ಎಜುಕೇಷನ್ ಅವ್ರಿಗೆ ಟ್ರೈನಿಂಗ್ ಕೊಡೋದು. ಈಗ ಆರ್ಟ್ಸಲ್ಲಿ ಪಾಠ ಮಾಡ್ತಾರೆ ಕರೆಸಿ, 1 ತಿಂಗಳು ಓರಿಯೆಂಟೇಷನ್ನು ಇವೆಲ್ಲ ಮಾಡ್ತಾರೆ ಕರೆದು. ಹಿಂದೆ ಇದ್ದದ್ದು ಸರಿಯಾಗಿ ಇತ್ತು ಎಲ್ಲ. ನಾವು ಎಲ್ಲಿ ಕೊಡ್ತೀವಿ ಕೋರ್ಸ್ನ ಅಲ್ಲಿ ಲ್ಯಾಬ್ ಇದೆ. ಈಗ ನಮ್ಮ ಓಪನ್ ಯೂನಿವರ್ಸಿಟಿದಲ್ಲಿ ನಾನು ಸೈನ್ಸ್ ಲ್ಯಾಬ್ನೇ ಮಾಡಿದ್ದೀನಿ.
ಸೈನ್ಸ್ ಬಿಲ್ಡಿಂಗ್ನೇ ಕಟ್ಟಿದ್ದೀನಿ. ಬಿಕಾಸ್ ಡಿಸ್ಟೆಂಟ್ ಎಜುಕೇಷನಲ್ಲಿ 55 ಜನ ತಗೊಳ್ಳಿ, 50 ಜನಕ್ಕೂ ಲ್ಯಾಬ್ ಫೆಸಿಲಿಟೀಸ್, ಕೆಮಿಸ್ಟ್ರಿ ಮಾಡಿದ್ದೀನಿ, ಫಿಸಿಕ್ಸ್ ಮಾಡಿದ್ದೀನಿ, ಮ್ಯಾಥಮೆಟಿಕ್ಸ್ಗೆ ಏನು ಲ್ಯಾಬ್ ಬೇಕಾಗಿಲ್ಲ, ಕಂಪ್ಯೂಟರ್ ಸೈನ್ಸ್ ಮಾಡಿದ್ದೀನಿ. ವಾಟ್ ಎಲ್ಸ್ ಯು ವಾಂಟ್? ಈಗ ಆನ್ಲೈನಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ದಿ ಹೋಲ್ ವರ್ಲ್ಡೇ ಆನ್ಲೈನಲ್ಲಿ ಎಜುಕೇಷನ್ ಕಲ್ತ್ಕೊಳ್ಳಿ ಅಂತಾರಲ್ಲ. ವಾಟ್ ಈಸ್ ದಿ ರ್ಯಾಷನಲ್ ಬಿಹೈಂಡ್? ಆನ್ಲೈನಲ್ಲಿ ಕಲ್ತ್ಕೊಂಡ್ಬಿಟ್ರೆ ಎಕ್ಸ್ಪೆರಿಮೆಂಟ್ಸ್ ಮಾಡ್ದಂಗನ? ಅಟ್ಲೀಸ್ಟ್ ಇವ್ರು ಬಂದು ಇಲ್ಲಿ ಕಲಿತಾರೆ ಇನ್ ಪರ್ಸನ್. ಅಲ್ಲ, ಆನ್ಲೈನಲ್ಲಿ ಇವತ್ತು ಮಾಡಿ ಎಲ್ಲರೂ ಆನ್ಲೈನಲ್ಲಿ ಮಾಡಿ ಅಂತ. ಇವತ್ತು ಆನ್ಲೈನ್ ಈಸ್ ಆರ್ಡರ್ ಆಫ್ ದಿ ಡೇ. ಆರ್ಟ್ಸ್ಗೆ ಸರಿ, ಸೈನ್ಸ್ಗೆ ಆನ್ಲೈನಲ್ಲಿ ಮಾಡಿದ್ರು ಅವರು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸು ಬೇಕಲ್ವ? ಅದಕ್ಕೋಸ್ಕರ ಲ್ಯಾಬ್ ಮಾಡಿದ್ವಿ. ಅದೆಲ್ಲ ತಿಳ್ಕೊಂಡೆ ನಾವು ಮಾಡಿದ್ವಿ, ಮಾಡೋಕ್ಕೆ ಬಿಡಲ್ವಲ್ಲ. ಅದೇ 3 ವರ್ಷ 4 ವರ್ಷ UGC ಇದಕ್ಕೆ ರೆಕಗ್ನಿಷನ್ ಇಲ್ಲದೆ ಹೋದಂಗೆ ಮಾಡ್ತು ಅವಾಗ. ನಾನು ಬಿಟ್ಟ ಮೇಲೆ, ನಾನಿರೋ ತನಕ ರೆಕಗ್ನಿಷನ್ ತೆಗಿಲಿಲ್ಲ. ಅವ್ರ ಮೇಲೆ ಕೇಸ್ ಹಾಕ್ತೆ, ಅವಾಗ ಒಪ್ಕೊಂಡ್ರು, ನಮಗೇನು ತೊಂದರೆ ಮಾಡಲಿಲ್ಲ. ನಾನು ಹೋದ್ಮೇಲೆ ಬರೋ ವೈಸ್ ಚಾನ್ಸಲರ್ಗೆ ಕಮಿಟ್ಮೆಂಟು, ವಿಷನ್ನು ಇದ್ದು ಮಾತ್ರ ಸಾಧ್ಯ. ಬರೋ ವೈಸ್ ಚಾನ್ಸಲರ್ಗೆ ಅವ್ರಿಗೇನು ಬೇಕಾಗಿಲ್ಲ, ಬೇರೆ ಏನೋ ಬೇಕು ಅವ್ರಿಗೆ ಅಷ್ಟೇ. ಅವಾಗೆಲ್ಲ UGC ಏನು ಹೇಳ್ತಾರೆ, ಮುಚ್ಚಿದ್ರು ಬಂದರು. ಯಾಕೆ ಮುಚ್ಚೋ ಅವಶ್ಯಕತೆ ಇಲ್ಲ. ಈವನ್ ಟುಡೇ ಆ್ಯಕ್ಟನ್ನು ಅಮೆಂಡ್ ಮಾಡಿ ರಿಸ್ಟ್ರಿಕ್ಟ್ ಟು ಸ್ಟೇಟ್ ಅಂತ ಮಾಡಿ ಇವತ್ತು ತನಕನೂ ಅಮೆಂಡ್ ಮಾಡಿಲ್ಲಪ್ಪ. ವೈ? ನೀವು ಸರ್ಕಾರಕ್ಕೆ ಏನು ತೊಂದರೆ ಆಗಿದೆ? ಆ್ಯಕ್ಟ್ ಅಮೆಂಡ್ ಮಾಡಿ. ನೀವು ಬಿಯಾಂಡ್ ದಿ ಟೆರಿಟರಿ ಆಫ್ ದಿ ಸ್ಟೇಟ್ ಹೋಗಬಾರ್ದು ಅಂತ ನೀವು ಮಾಡಿ. ಸೈನ್ಸ್ ಮಾಡಬಾರ್ದು ಅಂತ ಮಾಡಿ, ಆ್ಯಕ್ಟಲ್ಲಿ ಮಾಡಿ. ಅದೇನು ಆ್ಯಕ್ಟಲ್ಲಿ ಏನು ಮಾಡಿಲ್ಲಲ್ಲ, ಅವೆಲ್ಲ ಮಾಡಿ ಅಂತ ಹೇಳ್ಬಿಟ್ಟು ನೀವು ಮಾಡಬೇಡಿ ಅಂದರೆ ಅದೇ ಆ್ಯಕ್ಟಲ್ಲಿ ಇದೆ. CBIಗೆ ಹಾಕಿದ್ರು. ನಾನು ಆದಮೇಲೆ ಸೋ ಕಾಲ್ಡ್ ಯಾರ್ಯಾರು ಬಂದಿರಲ್ಲ ವೈಸ್ ಚಾನ್ಸಲರು, ಇನ್ಕ್ಲೂಡಿಂಗ್ ದಟ್ ಅವನು ವಿದ್ಯಾಶಂಕರ್, ಅವನು ಲೋಕಾಯುಕ್ತ, CBI ಎಲ್ಲ ಪೊಲಿಟಿಕ್ಸ್ ಕೇಸು ಎಲ್ಲ ಹಾಕ್ತಾ ಒಂದೂ ನಿಲ್ಲಿಲ್ಲ. CBIನಲ್ಲಿ ವಾಟ್ ಈಸ್ ರಾಂಗ್ ದಟ್ ದಿ ವೈಸ್ ಚಾನ್ಸಲರ್ ಹ್ಯಾಸ್ ಮೇಡ್ ಎ ಮಿಸ್ಟೇಕ್. ಒಂದು ಕಡೆಯಿಂದ ನೋಡೋದು, ಹ್ಯಾಸ್ ಈ ವೈಲೇಟೆಡ್ ದಿ ಆ್ಯಕ್ಟ್, ಹ್ಯಾಸ್ ಈ ವೈಲೇಟೆಡ್ ದಿ ಸ್ಟ್ಯಾಚ್ಯೂಟ್ಸ್, ಹ್ಯಾಸ್ ಈ ವೈಲೇಟೆಡ್ ಎನಿ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಲೈಕ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್, academic council or finance committee? No, he has not violated. He has acted according to the act. Okay, what is wrong with him? BCB has given an excellent report. Clean check, excellent report. ಅವ್ರಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ. ಲೋಕಾಯುಕ್ತ, they set all the collaborative institutes. What can they find? ಈ ನಾನ್ ಎಕ್ಸ್ಪರ್ಟು, ಐ ಕ್ಯಾನ್ ಫೈಂಡ್ ಮಿಸ್ಟೇಕ್ಸ್ ಇನ್ ದ್ಯಾಟ್. ವಾಟ್ ಎಕ್ಸ್ಪರ್ಟೀಸ್ ದೇ ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ದಿ ವರ್ಬ್ಯಾಟಮ್ ಆಫ್ ದಿ ಆ್ಯಕ್ಟ್ ಪ್ರಕಾರ ಹೋದರು, ಎಲ್ಲ ನೋಡಿದ್ರು, ಎಲ್ಲ ಸರಿಗಿದೆಯಲ್ಲ ಅಂತ ಅಂದರು. ವಾಟ್ ಇಸ್ ದ ಲೋಕಾಯುಕ್ತ? ಕೋರ್ಟ್ಗೆ ಹಾಕಿದ್ರು, ಎಲ್ಲ ಕೋರ್ಟು ಡಿಸ್ಮಿಸ್ ಮಾಡ್ತು. ನಾವು ವಿ ಪ್ರೊವೈಡೆಡ್ ಎವ್ರಿಥಿಂಗ್. ಆ್ಯಕ್ಟಿಂಗ್ ಇದೆ, ನಾವು ಹಿಂಗೆ ಮಾಡಿದ್ದೀವಿ, ವಾಟ್ ಈಸ್ ರಾಂಗ್ ಯು ಟೆಲ್ ಮಿ. ಎಲ್ಲ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋದ ಅವನು, ಎಲ್ಲ ಡಿಸ್ಮಿಸ್ ಅದು. ಕೋರ್ಟ್ ಕೇಸಸ್ ಎಲ್ಲ ಡಿಸ್ಮಿಸ್ ಅದು. ಲೋಕಾಯುಕ್ತ ಆಯಿತು, COD ಆಯಿತು, CBI ಆಯಿತು, ಎಲ್ಲ ಕೊಟ್ಟರು. ಬಟ್ ವಾಟ್ ಈಸ್ ದಿ ಔಟ್ಕಮ್? ಕ್ಲೀನ್ ಚಿಟ್. ಜೊತೆಗೆ ವಾಟ್ ಈಸ್ ದಿ ಲಾಸ್ ಟು ದಿ ಕೇಸ್? ಯು ಹೌ ಮಚ್ ಮನಿ ದೇ ಹ್ಯಾವ್ ಸ್ಪೆಂಡ್ ಫಾರ್ ಆಲ್ ದೀಸ್ ಏಜೆನ್ಸೀಸ್? ಹೂ ಹ್ಯಾಸ್ ಟು ಬೇರ್? The particular chairperson, the vice chancellor should be held responsible. ಅವನಿಗೆ ಪನಿಷ್ಮೆಂಟ್ ಕೊಡಬೇಕು. ಹೌದಾನೆ? ಅದನ್ನ ಮಾಡೋದೇ ಇಲ್ಲ ಇವರು. ದಟ್ ಕಲ್ಪ್ರಿಟ್ ಈಸ್ ದಿ ವೈಸ್ ಚಾನ್ಸಲರ್ ಹೂ ಮೋಟಿವೇಟೆಡ್ ಟು ಹ್ಯಾವ್ ದೀಸ್ ಇನ್ವೆಸ್ಟಿಗೇಷನ್ಸ್ ಡನ್. ಹೀ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಹೀ ಶುಡ್ ಬಿ ಪುಟ್ ಇನ್ ಜೈಲ್. ಅವನನ್ನು ಹಾಕಬೇಕು ಜೈಲಿಗೆ. ಮಾಡ್ತಾರಾ ಈ ದೇಶದಲ್ಲಿ? ಬೇರೆ ದೇಶದವರಾಗ್ರು ಮಾಡಿರೋದು. ನೀನು ಯಾಕೆ ಸುಳ್ಳು ಹೇಳಿದೆ, ಏಕೆ ಮಾಡಿದೆ ಅಂತ ಹೇಳ್ಬಿಟ್ಟು ಬೇರೆ ದೇಶದಾಗಿದ್ದರೆ ಅವನು ಫಸ್ಟ್ ಜೈಲಿಗೆ ಹಾಕ್ತಿದ್ರು ಆ ವೈಸ್ ಚಾನ್ಸಲರ್ನ. ಅವನು ಯಾವನು CBIಗೆ, ಲೋಕಾಯುಕ್ತಕ್ಕೆ, COD ಎಲ್ಲ ಕೊಟ್ಟನಲ್ಲ, ಅವನನ್ನು ಫಸ್ಟ್ ಹಾಕ್ತಿದ್ರು ಕೋರ್ಟ್ಗೆಲ್ಲ. ಯಾಕೋ ಇಷ್ಟೊಂದು ಕಟ್ಟಿದ್ರು ಹಾಕ್ತಾರ ಈ ದೇಶದಲ್ಲಿ? ದೆನ್ ವೇರ್ ಇಸ್ ದಿ ಜಸ್ಟಿಸ್? ಜಸ್ಟಿಸ್ ಸರಿಯಾಗಿದ್ದಕ್ಕೆ ಜಸ್ಟಿಸ್ ಕೊಟ್ಟರು, ಬಟ್ ಅನದರ್ ಇವನಿಗೆ ಕಲ್ಪ್ರಿಟ್ಗೆ ಏನೂ ಆಗಲಿಲ್ಲ. ಹೀ ಶುಡ್ ಬಿ ಪನಿಷ್ಡ್ ಇನ್ ಮೈ ಒಪಿನಿಯನ್. ಈಗ ನಮ್ಮ ತಪ್ಪಾಗಿದ್ರೆ ನಮ್ಗೆ ಪನಿಷ್ಮೆಂಟ್ ಕೊಡ್ತಿರ್ತಾನೆ, ಈಗ ಅವ್ನು ಕೊಡ್ಬೇಕಲ್ವೇ? ದಟ್ ಇಸ್ ದಿ ಲಾ ಇರಬೇಕು. ನನಗೆ ಏನಿಸುತ್ತೆ ಅಂದರೆ, ಈ ಎಲ್ಲ ಪ್ರಕರಣಗಳಲ್ಲಿ
ನೀವೊಂದು ಪತ್ರಿಕಾಗೋಷ್ಠಿ ಕರೆದೋ ಅಥವಾ ಜನಕ್ಕೆ ಮಾಡ್ತೀನಿ. ಹೇಳೋದು ಒಳ್ಳೇದಾಗಿ ಇಲ್ಲ, ನಾನು ಈ ಯಾಕೆ ಮಾಡ್ತಾ ಇದ್ದಂದ್ರೆ ಲೋಕಾಯುಕ್ತದ್ದು ಅಫಿಷಿಯಲ್ ಅಕ್ಸೆಪ್ಟ್ ಆದ್ಮೇಲೆ ಕೋರ್ಟ್ಗೆ ಹೋಗಿ ಆ ಕಾಪಿ ತಗೊಳಕ್ ಬರ್ದಿದ್ದೀನಿ. ಅದು ಕರಿತೀನಿ ಬಂದ್ರೆ ಕರಿತೀನಿ ಇವ್ರನ್ನೆಲ್ಲ ಬೈಲ್ ಮಾಡಿ ಕರಿತೀನಿ. ಐ ಆಮ್ ನಾಟ್ ಗೋಯಿಂಗ್ ಟು ಕೀಪ್ ಕ್ವೈಟ್. ಐ ಆಮ್ ನಾಟ್ ಆಫ್ ದಟ್ ಕೈಂಡ್. ನಾನು ಕರಿತೀನಿ, ನಾನು ಮಾಡೇ ಮಾಡ್ತೀನಿ. ಯಾಕಂದ್ರೆ ಜನಕ್ಕೆ ಇಲ್ದೋದ್ರೆ ನೋಡಿ ಭಾವನೆ ಉಳ್ಕೊಂಡ್ಬಿಡುತ್ತೆ. ಮಾಡೇ ಮಾಡ್ತೀನಿ. ನೋಡಿ ಇಷ್ಟೆಲ್ಲ ಆದ್ರೂ ನನ್ನ ಸೈನ್ಸ್ ಬಿಡಲಿಲ್ಲ. ದಿ ಫೆಲೋ ಆಫ್ ದಿ ವರ್ಲ್ಡ್ ಅಕಾಡೆಮಿ ಆಫ್ ಸೈನ್ಸ್ ಪ್ರಾಬ್ಲಿ ಕರ್ನಾಟಕ ಸ್ಟೇಟಲ್ಲಿ ಯಾವ ಯೂನಿವರ್ಸಿಟಿಲಿ ಯಾರಿಗೂ ಇಲ್ಲ ಅದು. ದಿ ರೆಕಾಗ್ನಿಷನ್ ಇಂಟರ್ನ್ಯಾಷನಲ್ ಫೆಲೋಶಿಪ್, ವರ್ಲ್ಡ್ ಅಕಾಡೆಮಿ ಫೆಲೋ, ಐ ಡೋಂಟ್ ಥಿಂಕ್ ಎನಿಬಡಿ ಹ್ಯಾಸ್ ದಿಸ್ ಒನ್. ಓಕೆ, ಐ ಆಮ್ ದಿ ಒನ್. ಸೈಂಟಿಸ್ಟ್ ಆಗಿ ಉಳ್ಕೊಂಡು ಫೆಲೋ ಆಫ್ ನ್ಯಾಷನಲ್ ಅಕಾಡೆಮಿ, ಫೆಲೋ ಆಫ್ ರಾಯಲ್ ಸೊಸೈಟಿ, ಫೆಲೋ ಆಫ್ ಬಯೋಟೆಕ್ ರಿಸರ್ಚ್ ಸೊಸೈಟಿ. ವಾಟ್ ಎಲ್ಸ್ ಯು ವಾಂಟ್? ನನ್ನ ಅಚೀವ್ಮೆಂಟ್ಸು, ಅಕಾಂಪ್ಲಿಷ್ಮೆಂಟ್ಸ್ನ ನೋಡೇ ಅವೆಲ್ಲ ಕೊಟ್ಟಿರೋದು. ನನ್ನ ರಿಸರ್ಚ್ ನೋಡಿ ಪದೇ ಅದ್ರ ಬಗ್ಗೆ ಹೊಟ್ಟೆ ಕಿಚ್ಚಿಬಿಡ್ತಾರೆ. ಅದಕ್ಕೆ ಆ ಹೊಟ್ಟೆ ಕಿಚ್ಚು ಪಡ್ಲಿಕ್ಕೋಸ್ಕರನೇ ಇವೆಲ್ಲ ಮಾಡ್ತಿರೋದು. ನಾನೇನು ಬಂದು ಅವ್ರ ಥರ ಏನೋ ಒಂದು ಸಣ್ಣದು ಇದ್ಕೊಳ್ಳಿ. ಇವತ್ತು ನೋಡಿ ಎಲ್ಲ ಶೋ ಆಫ್ದವರೇ ಜಾಸ್ತಿ. ಶೋ ಆಫ್, ಎಲ್ಲ ಶೋ ಆಫ್, ಬರೀ ಶೋ ಆಫ್, ತಲೆಯಲ್ಲಿ ಏನೂ ಇಲ್ಲ. ಥರ್ಡ್ ಕ್ಲಾಸ್ MSc, ಥರ್ಡ್ ಕ್ಲಾಸ್ BSc ಅವರೇ ಇವತ್ತು ಜಾಸ್ತಿ ಹೊಡ್ಕೊಳ್ಳೋದು. ಎಲ್ಲಿ ನೋಡಿ BSc ಥರ್ಡ್ ಕ್ಲಾಸು, MSc ಥರ್ಡ್ ಕ್ಲಾಸು, ಹೆಂಗೋ ಯಾವುದೋ ರೂಟಲ್ಲಿ MSc ತಗೊಂಡಿರ್ತಾರೆ, ಯಾವುದೋ ರೂಟಲ್ಲಿ PhD ತಗೊಂಡಿರ್ತಾರೆ. ಇವತ್ತು ಅವ್ರದ್ದೇ ಶೋ ಆಫ್. ಏನು ಮಾಡೋಕ್ಕಾಗಲ್ಲ. ದಿಸ್ ಕಂಟ್ರಿ ಇಸ್ ಲೈಕ್ ದಿಸ್. ದೇ ಡೋಂಟ್ ರೆಕಗ್ನೈಸ್. ನಾನು ಗಮನಿಸಿದ ಹಾಗೆ ಸರ್, ನೀವು ಉದ್ದಕ್ಕೂ ನಿಮ್ಮ ಧೈರ್ಯ, ವಿಲ್ ಪವರ್ ಮತ್ತೆ ಕ್ಯಾರೆ ಅಂತ ಕೇರೆ ಮಾಡಲಿಲ್ಲ. ಮನೋಭಾವ. ನಾನು ಪ್ರತಿ ಯಾವ ಬೇರೆ ಯಾರಾದ್ರೂ ಸ್ಟೇ ತರೋರು ಲೋಕಾಯುಕ್ತಕ್ಕೆ, GBI, ನೋ, ಲೆಟ್ ದೆಮ್ ಡೂ. ಇಫ್ ಐ ಹ್ಯಾವ್ ಡನ್, ನಾನು ಹಳ್ಳಿಯಿಂದ ಒಬ್ಬನೇ ಪ್ರತಿಯೊಂದನ್ನು, ನಾನು ಹುಟ್ಟಾಗ್ಲಿಂದನೂ ಧೈರ್ಯವಾಗಿ ಪ್ರತಿಯೊಂದು ಎದುರಿಸ್ಕೊಂಬಂದಿದ್ದೀನಿ. ನಾನು ಯಾವುದನ್ನು ಕೆಟ್ಟದ್ದು ಮಾಡಿಲ್ಲ ಅನ್ನೋದು ನನ್ನ ಮನಸ್ಸು ಹೇಳ್ತದೆ. ನಾನು ಕೆಟ್ಟದಿನ ಯಾವುದೂ ಮಾಡಿಲ್ಲ. ನಾನು ನೋಡ್ಕೊಂಡೇ ಮಾಡಿರೋದು ಒಳ್ಳೇದನ್ನು. ಅದರಿಂದ ಒಳ್ಳೇದು ಮಾಡಿರೋದ್ರಿಂದ ನನಗೆಲ್ಲೋ ಒಂದು ಕಡೆ ದೇವರು ನನಗೆ ಒಳ್ಳೇದು ಮಾಡೇ ಮಾಡ್ತಾನೆ. ನನಗೆ ನ್ಯಾಯ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ಗೋಸ್ಕರ ನಾನು ಬದುಕಿದ್ದೀನಿ. ನಾನು ಕೇರೆ ಮಾಡಿಲ್ಲ. ಬೇರೆಯವ್ರು ಯಾರಾಗಿದ್ದು ಇಷ್ಟೊತ್ತಿಗೆ ಎಲ್ಲೆಲ್ಲ ಹೊರಟೋಗಿರೋರು. ಇದನ್ನ ನೀವು ಅದು ಲೋಕಾಯುಕ್ತದ ರಿಪೋರ್ಟ್ ಬಂದ್ಮೇಲೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಜನರಿಗೆ ಹೇಳ್ತೀನಿ. ಅದು ಹೇಳ್ತೀನಿ. ಆರೋಪಗಳಿದ್ದು ಅದಕ್ಕೆ ಏನೇನು ಉತ್ತರ ಸಿಕ್ಕಿದೆ ಈ ಹೇಳಿ, ಯಾರು ತಪ್ಪಿತಸ್ಥರು ಇದರಲ್ಲಿ ನೀವು ಕ್ಲಾರಿಫೈ ಮಾಡಿ. ಶಾರ್ಟ್ಲಿ ಹೇಳ್ತೀನಿ. ಶಾರ್ಟ್ಲಿ ಐ ಆಮ್ ಗೋಯಿಂಗ್ ಟು ಟೆಲ್. ಅದು ಒಳ್ಳೇದು ಸರ್. ಯಾಕಂದ್ರೆ ಇಲ್ದೇ ಹೋದ್ರು ಜನಕ್ಕೆ ಅದು ಒಂದೇ ಉಳ್ಕೊಳ್ಳುತ್ತೆ. ಅಲ್ಲ, ಅದು ನಾನು ಸರಿಯಾಗಿರ್ಬೇಕು, ಕಾಪಿ ಸಿಗ್ಬೇಕು ಅಂತ ಸುಮ್ಮನಿದ್ದೀನಿ ಹೊರತು, ಅದೊಂದೇ ಕಾಪಿ ಸಿಕ್ಕಿದ್ರೆ ಬಾಕಿವೆಲ್ಲ ಇದಾವೆ, ಎಲ್ಲ ಮಾಡ್ತೀನಿ. ನನಗೇನ ಇದು ಅಂದರೆ ಈ ದೇಶದಲ್ಲಿ, ಆಮೇಲೆ ಬ್ಯೂರೋಕ್ರೆಟಿಕ್ ಸಿಸ್ಟಮ್ ಇವತ್ತು ನಮ್ಮ ದೇಶದಲ್ಲಿ ಎಷ್ಟು ಕೆಟ್ಟದಾಗಿ ಇದೆ. ಯಾವ ದೇಶದಲ್ಲಿ ಇದೆಯಪ್ಪ ಯಾವ ಕಂಟ್ರಿ ಉದ್ಧಾರ ಆಗಿದೆ ಬ್ಯೂರೋಕ್ರೆಟಿಕ್ ಸಿಸ್ಟಮಿಂದ? ಲಂಡನು, ದೇ ಆರ್ ಸ್ಪಾಯ್ಲಿಂಗ್. ಈ ಕಂಟ್ರಿ ಲೈಕ್ ಇಂಡಿಯಾ, ಅದೇನು ಜನಗಳು ಬುದ್ಧಿವಂತರಿರೋದ್ರಿಂದ ಉಳ್ಕೊಂಡಿದೆ. ಓಕೆ, ಮೋದಿಯವ್ರಿಗೆ ಅವ್ರದ್ದೇ ಆದ ವಿವೇಚನೆ ಇರೋದ್ರಿಂದ ಈ ಬ್ಯೂರೋಕ್ರೆಟಿಕ್ ಸೆಟಪ್ನಲ್ಲಿ ಇವ್ರನ್ನ ಹೆಚ್ಚು ಕೇಳಬಾರ್ದು ಅನ್ನೋ ದೃಷ್ಟಿಯಿಂದ ದೇಶ ಉಳ್ಕೊಂಡಿದೆ. ಅದರ್ವೈಸ್ ದೇ ವಿಲ್ ಸ್ಪಾಯ್ಲ್ ದಿ ಕಂಟ್ರಿ. ಮುಖ್ಯವಾಗಿ ನಿಮ್ಮ ಇಲ್ಲಿವರೆಗಿನ ರಿಸರ್ಚ್ ಏನು ಸರ್, ಜನಕ್ಕೆ ಗೊತ್ತಿಲ್ಲ ಅದ್ರ ಬಗ್ಗೆ? ನೋಡಿ, ನಾನು ಫಸ್ಟು ಸಿಂಪಲ್ ಫಿಸಿಕಲ್ ಕೆಮಿಸ್ಟ್ರಿ, ನಾನು ಅವ್ರ ಪ್ರೊಫೆಸರ್ ಮಾದೇವಪ್ಪ ಅವ್ರ ಪೀರಿಯಡಲ್ಲಿ ಇದ್ದದ್ದು. ಅದು ಕೆಮಿಕಲ್ ಕೈನೆಟಿಕ್ಸ್ ರಿಯಾಕ್ಷನ್ ಮೆಕ್ಯಾನಿಸಮ್ ಟೈಪ್ ಫಿಸಿಕಲ್ ಕೆಮಿಸ್ಟ್ರಿ ಇಲ್ಲ. ನಾನು ಕೆನಡಾದಲ್ಲಿ ನಂದು ಏನು ಉಪಯೋಗ ಆಗಲಿಲ್ಲ. ನಾಲೆಡ್ಜ್ ಉಪಯೋಗ ಆಯಿತು, ಬಟ್ ಅವ್ರು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಲ್ಲಿ ಟ್ರೈನ್ ಮಾಡಿದ್ರು. ಅಲ್ಲಿ ಟ್ರೈನಿಂಗ್ ಆದೆ. ಆರ್ಗ್ಯಾನಿಕ್ ಕೆಮಿಸ್ಟ್ರಿಲಿ ತೊಗೊಂಡು ಬಂದೆ. ಅಲ್ಲಿ ಬತ್ತಿದ್ದಂಗೆ ಫಿಸಿಕಲ್ ಕೆಮಿಸ್ಟ್ರಿಲೇ ಪಾಠ ಮಾಡುವೆ, ಬಟ್ ರಿಸರ್ಚ್ ಎಲ್ಲ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಮಾಡುವೆ. ಅಮೇರಿಕಕ್ಕೆ ಹೋದೆ, ಕಂಪ್ಲೀಟ್ಲಿ ಪ್ಯೂರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ ರಿಯಾಕ್ಷನ್ ಮೆಕ್ಯಾನಿಸಮ್. ಎಂಥ ಆರ್ಗ್ಯಾನಿಕ್ ಕೆಮಿಸ್ಟ್ರಿ? ಕ್ಯಾನ್ಸರ್ ಬರುವಂಥದ್ದು ಮಾಲಿಕ್ಯೂಲ್ಸ್ ಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಇರ್ತವಲ್ಲ, ಅದ್ರ ಮೇಲೆ ರಿಸರ್ಚು. ಇವತ್ತು ನಾನು ಈ ರಿಸರ್ಚ್ ಇವತ್ತು ಏನು ನಾನು 700 ಪೇಪರ್ ಪಬ್ಲಿಷ್ ಮಾಡಿದ್ದೀನಿ, ಟಾಪ್ ಜರ್ನಲ್ ಇನ್ ದ ವರ್ಲ್ಡ್. ನೀನು ಯು ನೇಮ್ ಎನಿ ಜರ್ನಲ್, ಮೈ ಪೇಪರ್ಸ್ ಆರ್ ದೇರ್. ಯಾವ IAC IITಗಳು ಪ್ರೊಫೆಸರ್ಸು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ವಿತ್ ಮೈ ಬ್ಯಾಕ್ಗ್ರೌಂಡ್. ಐ ಹ್ಯಾವ್ ಡನ್, ಟು ಬಿ ಆನೆಸ್ಟ್ ವಿತ್ ಯು, 700 papers. ಮೋಸ್ಟ್ ಆಫ್ ದೆಮ್ ಆರ್ ಟಾಪ್ ನಾಚ್ ಜರ್ನಲ್ ಇನ್ ದಿ ವರ್ಲ್ಡ್. ಅಷ್ಟೆಲ್ಲ ಮಾಡ್ಬೇಕಾದ್ರೆ ಬಿಕಾಸ್ ಆಫ್ ಮೈ ನಾಲೆಡ್ಜ್ ಅಕ್ವೈರ್ಡ್ ಬೋತ್ ಇನ್ ಕೆನಡಾ, ಯುನೈಟೆಡ್ ಸ್ಟೇಟ್ಸ್
Germany as well as Japan. ಹ್ಮ್. I have developed my own group. ನಾನೇ ನಂದೇ ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ಸ್ ಮೇಲೆ ಹೊಸ ಹೊಸ ಮಾಲಿಕ್ಯೂಲ್ಸ್ನ ಇನ್ವೆಂಟ್ ಮಾಡೋದು, ಹೊಸ ಹೊಸ ಮಾಲಿಕ್ಯೂಲ್ಸ್ನ ಡಿಸ್ಕವರ್ ಮಾಡೋದು, ಅಪ್ ಟು ದಿ ಸ್ಟೇಜ್ ಆಫ್ ಅನಿಮಲ್ ಸ್ಟಡೀಸ್ ತನಕನೂ ಚೆಕ್ ಮಾಡ್ತಿರೋದು. ಇವತ್ತು ಒಂದು 7,000 ಮಾಲಿಕ್ಯೂಲ್ಸ್ ಹೊಸದು ಮಾಡಿದ್ದೀನಿ. 7,000 ನ್ಯೂ ಮಾಲಿಕ್ಯೂಲ್ಸ್ ಡಿಸ್ಕವರ್ಡ್ ಬೈ ಮೈ ಲ್ಯಾಬ್, ಸಿಂಥಸೈಸ್ಡ್ ಬೈ ಮೈ ಲ್ಯಾಬ್. ನನ್ನ ಲ್ಯಾಬಲ್ಲಿ ಇದೆ 65 ಜನ PhDsಲ್ಲಿ 10 ಜನ PhD ಮಾತ್ರ ಬೇರೆ ವರ್ಕ್ ಮಾಡಿರೋದು. ಇನ್ನು 55 ಜನನೂ ಕೂಡ ಇದೇ ಫೀಲ್ಡಲ್ಲಿ ಮಾಡಿಸಿರೋದು. ಅವ್ರು ಒಬ್ಬೊಬ್ರದ್ದು 10 ಪೇಪರ್ ಲೆಕ್ಕ ಹಾಕಿ. ಔಟ್ಸೈಡಲ್ಲಿ ಜರ್ಮನಿಯಲ್ಲಿ ಟಾಪ್ ಜರ್ನಲ್ಲು, ಅಮೆರಿಕಾ ಟಾಪ್ ಜರ್ನಲ್ಲು, ಇಲ್ಲಿ. ಆ್ಯಂಡ್ ನನಗೆ ಒಂದು ಪ್ಲಸ್ ಪಾಯಿಂಟ್ ಏನು ಅಂದರೆ, ಐ ಹ್ಯಾವ್ ಕೊಲಾಬ್ರೇಷನ್ ವಿತ್ ಯುನೈಟೆಡ್ ಸ್ಟೇಟ್ಸ್, ಕೊಲಾಬ್ರೇಷನ್ ವಿತ್ ಜರ್ಮನಿ, ಕೊಲಾಬ್ರೇಷನ್ ವಿತ್ ಜಪಾನ್, IISc ಬೆಂಗಳೂರು, ಜವಾಹರ್ಲಾಲ್ ನೆಹರು ಸೆಂಟರ್ ಬೆಂಗಳೂರು. ಕಾನ್ಸ್ಟೆಂಟ್ ಕೊಲಾಬ್ರೇಟರ್ಸ್ ಇದ್ದಾರೆ ನನಗೆ. ಅನಿಮಲ್ ಆದಮೇಲೆ ಅವ್ರು ಸ್ಟಡಿ ಮಾಡ್ತಾರೆ. ದೋಸ್ ಸ್ಟಡೀಸ್ ಪ್ರೂವ್ ದೇ ದ ಬೆಸ್ಟ್ ಮಾಲಿಕ್ಯೂಲ್ಸ್. 7,000 ಮಾಲಿಕ್ಯೂಲಲ್ಲಿ 10 ಮಾಲಿಕ್ಯೂಲು ನನ್ನ ಗುಡ್ ಮಾಲಿಕ್ಯೂಲ್. ದೇ ಆರ್ ಇನ್ ಕ್ಲಿನಿಕಲ್ ಟ್ರಯಲ್. ಒಂದು ಸೆಂಜನ್ ಇದರಲ್ಲಿ ಚೈನಾದಲ್ಲಿದೆ, ಇನ್ನೊಂದು ಸಿಂಗಪುರ್ಲಿ, ನ್ಯಾಷನಲ್ ಯೂನಿವರ್ಸಿಟಿ ಸಿಂಗಪುರ್ಲಿ ನಾನು ವಿಸಿಟಿಂಗ್ ಪ್ರೊಫೆಸರ್ ಫಾರ್ ದ ಲಾಸ್ಟ್ 20 years. ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ವಿಸಿಟಿಂಗ್ ಪ್ರೊಫೆಸರ್ ಫಾರ್ ದ ಲಾಸ್ಟ್ 20 years. ಕೇಂಬ್ರಿಡ್ಜ್ ಯೂನಿವರ್ಸಿಟಿ 100 ಜನ ನೊಬೆಲ್ ಲಾರಿಯೇಟ್ಸ್ ಇದರಲ್ಲಿ. ಅಲೋನ್ ಡಿಪಾರ್ಟ್ಮೆಂಟ್ ಬದುಕಿರೋರು ಭಾಳ ಕಡಿಮೆ ಕೇಂಬ್ರಿಡ್ಜಲ್ಲಿ. ಸೊ ಈವನ್ ಟುಡೇ ಈಗ 2 ವರ್ಷದಿಂದ ಹೋಗಿಲ್ಲ, ಎಲ್ಲ ಏಜ್ ಆಗಿಬಿಡ್ತು. ಇನ್ನು ನೆಕ್ಸ್ಟ್ ಇಯರ್ 1 year ಹೋಗ್ತೀನಿ ಅಷ್ಟೇ. ಸೊ ಅಲ್ಲಿ ಹೋಗ್ತೀನಿ. ಅಫ್ಕೋರ್ಸ್ ನ್ಯಾಷನಲ್ ಯೂನಿವರ್ಸಿಟಿ ಸಿಂಗಪೂರ್ ಐ ಆಮ್ ಪರ್ಮನೆಂಟ್ಲಿ ಐ ಆಮ್ ದೇರ್. ಇವತ್ತು ರಿಸರ್ಚು ನಾವು ಕೊರಿಯಾ ಜೊತೆ ಕೊರಿಯಾ ಫೆಲೋಶಿಪ್ಪು, ಕೊರಿಯಾ. ಈ ಮಾಲಿಕ್ಯೂಲ್ಗಳು ಇನ್ನು ನಮ್ಮ ಮೆಡಿಸಿನ್ ಅಲ್ಲಿ ಬರಬೇಕು. ಎಲ್ಲಿದೆ? ಅನಿಮಲಲ್ಲಿ ಪ್ರೂವ್ ಆಗಿದೆ. ಕ್ಲಿನಿಕಲ್ ಟ್ರಯಲ್ ಬೇಕು. ಕ್ಲಿನಿಕಲ್ ಟ್ರಯಲ್ ಇದ್ದಾವೆ. ಬಟ್ ಅನಿಮಲ್ ಬರೋಕ್ಕಿಂತ ಮುಂಚೆನೇ ಕೆಲವು ಕಂಪ್ನೀಸು ಆಲ್ರೆಡಿ ದೇ ಹ್ಯಾವ್ ಟೇಕನ್ ಕೇರ್ ಆಫ್ ಮೈ ಮಾಲಿಕ್ಯೂಲ್ಸ್. ದೇ ಆರ್ ಗಿವಿಂಗ್ ಮಿ ರಾಯಲ್ಟಿ. ಅಮೆರಿಕದ ಕಂಪ್ನೀಸು ಅಟ್ಲೀಸ್ಟ್ ನಾನು 4 ಮಾಲಿಕ್ಯೂಲ್ಸು ದೇ ಆರ್ ಇನ್ ಯೂಸ್. ಪೇಟೆಂಟೆಡ್ ಮಾಲಿಕ್ಯೂಲ್ಸ್ನ ಅವ್ರು ಯೂಸ್ ಮಾಡ್ತಾವ್ರೆ. ಆ ಮಾಲಿಕ್ಯೂಲ್ಸ್ನ ನನಗೆ ರಾಯಲ್ಟಿ ಎಲ್ಲ ಕೊಟ್ಟಿದ್ದಾರೆ. ಯೂನಿವರ್ಸಿಟಿ ಆಫ್ ಮೈಸೂರಲ್ಲಿ ಸೋಫಾರ್ ಯಾರು ರಾಯಲ್ಟಿ ತಗೊಳಕ್ಕೆ ಸಾಧ್ಯ ಇಲ್ಲ. ಐ ಆಮ್ ದಿ ಓನ್ಲಿ ಒನ್ ಮೈ ಗ್ರೂಪ್. ನಾನು, ಮೋಹನ, ಬಸಪ್ಪ ಅಂತ ನನ್ನ ಜೊತೆ ಯಾರು ವರ್ಕ್ ಮಾಡಿದ್ರು ಅವರೆಲ್ಲರೂ ಹಂಚ್ಕೊಂಡಿದ್ವಿ. 2 ಪೇಟೆಂಟ್, ಒಂದು ಸಿಂಗಪೂರ್, ಒಂದು ಚೈನಾ ಪೇಟೆಂಟ್ ಇವಾಗಲೂ ದುಡ್ಡು ಕೊಡ್ತಾರೆ ಅವರು. ಗೊತ್ತಾಯ್ತಾ? ಅದು ಚೈನಾದಲ್ಲಿ ಸೆಂಜನಲ್ಲಿ ಹೋಗಿದ್ದೀನಿ. ನಾನು ಯಾವ ಕಂಟ್ರಿಗೆ ಹೋಗಿಲ್ಲ ಅನ್ನೋಂಗಿಲ್ಲ. ಚೈನಾದಲ್ಲಿ ಕೆಲಸ ಮಾಡಿದ್ದೀನಿ, ಸಿಂಗಪೂರ್ಲಿ ಅಫ್ಕೋರ್ಸ್ ಎವ್ರಿ ಇಯರ್ 2 ಸಾರಿ ಹೋಗ್ತೀನಿ, ಅಮೆರಿಕಕ್ಕೆ ಹೋಗ್ತೀನಿ, ಜರ್ಮನಿಗೆ ಹೋಗ್ತೀನಿ, ಜಪಾನ್ ಅಂತೂ ಎವ್ರಿ ನೋ ಅಂತೆ. ಇವನ್ ನೌ ಐ ವಾಸ್ ಗಿವನ್ ಎ ಪ್ರಾಜೆಕ್ಟ್, ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್, ಇಂಡಿಯಾ, ಇಥಿಯೋಪಿಯಾ ಆ್ಯಂಡ್ ಜಪಾನ್. ಇವಾಗಲೂ ಇದೆ ಪ್ರಾಜೆಕ್ಟ್ ಕರೆಂಟ್ಲಿ. ನೆಕ್ಸ್ಟ್ ಇಯರ್ ಸೆಪ್ಟೆಂಬರ್ ಹೋಗ್ತಿದ್ದೀನಿ. ಮೊನ್ನೆ ಇಥಿಯೋಪಿಯಾದಲ್ಲಿ ಹೋಗಿದ್ದೆ, ಅಲ್ಲಾಯಿತು. ಸೊ ಹೀಗಾಗಿ ನನಗೆ ಕೊಲಾಬ್ರೇಷನ್ಸು, ಫ್ರೆಂಡ್ಸು ತುಂಬ ಸಹಾಯ ಮಾಡಿದ್ರು. ಇಷ್ಟೊಂದು ರಿಸರ್ಚಲ್ಲಿ ಮುಂದುವರಿಬೇಕಾದ್ರೆ ನಾನು ಅವ್ರ ಸಹಾಯ ಭಾಳ ಇದೆ. ಬಿಕಾಸ್ ನನಗೆ ಸಪೋರ್ಟಿ. ಇವಾಗ ನೀವು ನೋಡಿ, ಒಂದು ತಿಳ್ಕೊಳ್ಳಿ, ರಿಸರ್ಚಲ್ಲಿ ಸಿಂಗಲ್ ಮ್ಯಾನ್ ಕೆನಾಟ್ ಅಚೀವ್ ದಿ ಟಾರ್ಗೆಟ್. ಮಲ್ಟಿ ಡಿಸಿಪ್ಲಿನರಿ, ಇಂಟರ್ ಡಿಸಿಪ್ಲಿನರಿ ರಿಸರ್ಚ್ ಇದ್ರೆ ಮಾತ್ರ ನಿನ್ನ ಟಾರ್ಗೆಟ್ನ ರೀಚ್ ಮಾಡೋಕ್ಕೆ ಸಾಧ್ಯ. ನನಗೆ ಬಯೋಕೆಮಿಸ್ಟ್ ಬೇಕು, ಫಿಸಿಸಿಸ್ಟ್ ಬೇಕು, ಮೈಕ್ರೋಬಯಾಲಜಿಸ್ಟ್ ಬೇಕು, ಡಾಕ್ಟ್ರ್ ಬೇಕು. ಟು ರೀಚ್ ದಿ ಟಾರ್ಗೆಟ್ನ ರೀಚ್ ಮಾಡ್ಬೇಕಾದ್ರೆ ಇದು ಯಾವುದೋ ಒಂದು ಡ್ರಗ್ ಮಾಲಿಕ್ಯೂಲ್ನ ನಾವು ಇವತ್ತು ತರಬೇಕು ಅಂತ ಅಂದರೆ, ನಾವು ಇವತ್ತು ಡಿಸ್ಕವರ್ ಮಾಡಿ ಇವತ್ತು ನಾವು ಇದಕ್ಕೆ ತರಬೇಕು ಅಂತಂದರೆ ನಾವು ಇಷ್ಟೆಲ್ಲ ಪ್ರೋಸೆಸ್ ಇದೆ. ಇವರೆಲ್ಲರಿಂದನೂ ಅಪ್ರೂವಲ್, ಇವರೆಲ್ಲರಿಂದನೂ ಸಿಕ್ಕಿದ ಮೇಲೆ ಅದು ಲಾಸ್ಟ್ ಡ್ರಗ್ ಆಗಿ ಉಳ್ಕೊಳಕ್ಕೆ ಸಾಧ್ಯ. ಒಬ್ಬರಿಂದ ಕೆಮಿಸ್ಟ್ ಅಲೋನ್ ಕೆನಾಟ್ ಸಾಲ್ವ್ ದಿಸ್ ಪ್ರಾಬ್ಲಮ್. ಬಯೋಕೆಮಿಸ್ಟ್ ಈದರ್ ಅಲೋನ್ ಕೆನಾಟ್ ಡೂ ದಟ್ ಒನ್. ಸೊ ಎಲ್ಲ ಸೇರಿ ಅದಕ್ಕೆ ನಾನು ಅವ್ರ ಕೊಲಾಬ್ರೇಷನ್ ತೊಗೊಂಡು, ಈಗ ಸೆಂಜನ್ ಹಾಸ್ಪಿಟ್ಲಲ್ಲಿ, NUS ಹಾಸ್ಪಿಟ್ಲಲ್ಲಿ ಅವರು ಮಾಲಿಕ್ಯೂಲ್ನ ಹ್ಯೂಮನ್ ಟ್ರಯಲ್ಗೆ ಚೆಕ್ ಮಾಡ್ಬೇಕೀಗ. ಒಂದೇ ಮಾಲಿಕ್ಯೂಲ್ ಇವತ್ತೇನಾದ್ರು ಡ್ರಗ್ ಆಗಿ ಬಂದರೆ ಮೈ ಲೈಫ್ ಈಸ್ ಟೋಟಲಿ ಡಿಫ್ರೆಂಟ್. ಓನ್ಲಿ ಒನ್ ಮಾಲಿಕ್ಯೂಲ್, ಯಾವುದಾದ್ರು ಒಂದು ಡ್ರಗ್ ಔಟ್ ಸೆವರಲ್ ಮಾಡ್ತಾರೆ.
ಸಾವಿರಾರು ಲಕ್ಷಾಂತರ ಕೋಟ್ಯಾಂತರ ಜನ ಮಾಡ್ತಿದ್ದಾರೆ. ಬಟ್ ಯಾವ್ದಾದ್ರು ಒಂದು ಮಾಲಿಕ್ಯೂಲ್ ಬಂದರೂ ಸಾಕು, ಏಕೆಂದ್ರೆ ದೆರ್ ಇಸ್ ನೋ ಮೆಡಿಸಿನ್ ಫಾರ್ ಕ್ಯಾನ್ಸರ್. ಈ ಕ್ಯಾನ್ಸರ್ ಬಂದರೆ ಇದು ನಮ್ಮದು ಕೀಮೋಥೆರಪಿ ಅಂತ ನಾವೇನು ಹೇಳ್ತೀವಿ, ನಾವು ಡ್ರಗ್ಸ್ ಮೇಲೆ ಕೆಲವೆಲ್ಲ ಜೀನ್ ಥೆರಪಿ ಇವೆಲ್ಲ ಬೇರೆ ಬೇರೆ ಥರ ಇದ್ದಿದೆ. ಈಗ ಅವೆಲ್ಲ ಯಾವುದೂ ಸಕ್ಸಸ್ ಆಗಿಲ್ಲ ಇನ್ನು. ಸದ್ಯಕ್ಕೆ ಕೆಲವು ಡ್ರಗ್ಸ್ ಅವೈಲಬಿಲಿಟಿ ಇದೆ, ಅದನ್ನು ಕೊಡ್ತಾ ಹೋಗವ್ರೆ. ಈಗ ನಿಮ್ಮ ಮಾಲಿಕ್ಯೂಲ್ ಬಂದರೆ ದಿ ಡೆತ್ ಕ್ಯಾನ್ ಬಿ ಪೋಸ್ಟ್ಪೋನ್ಡ್ ಅಷ್ಟೇ. ಡೆತ್ ಈಸ್ ಸರ್ಟನ್. ಹೌದು, ಕ್ಯಾನ್ಸರ್ ಬಂದವರು ಸಾಯ್ತಾರೆ. ಪೋಸ್ಟ್ಪೋನ್ ಮಾಡ್ಕೊಂಡು ಹೋಗ್ಬೋದು, ಸ್ವಲ್ಪ ಡಿಲೇ ಮಾಡ್ಬೋದು, ಬಟ್ ಸಟನ್ಲಿ ನಾಟ್ ಯು ಕ್ಯಾನ್ ಸ್ಟಾಪ್. ಸೊ ಇದು ಬಂದಿದೆ. ಈಗ ಬ್ಲಡ್ಡಲ್ಲೇ ಇದು ಬಂದಿರೋದ್ರಿಂದ ಇದು ಭಾಳಷ್ಟು ಕಷ್ಟ ಇದೆ. ಸೊ ಎಲ್ಲ ರೀತಿಯಲ್ಲೂ ಎಲ್ಲ ಸೈಂಟಿಸ್ಟ್ಗಳು ಟ್ರೈ ಮಾಡ್ತಿದ್ದಾರೆ. ಅದೊಂದೇ ಡಿಸೀಸ್ ವಿಚ್ ಯು ಕೆನಾಟ್ ಆನ್ಸರ್. ಅದು ಎಲ್ಲ ಬಾಕಷ್ಟು ಪ್ರಪಂಚನೇ ಖರ್ಚು ಮಾಡ್ತಿದೆ. ನಾವು ಯಾವುದೋ ಒಂದು ಆ್ಯಂಗಲಲ್ಲಿ ನಾವು ಟ್ರೈ ಮಾಡ್ತಿದ್ದೀವಿ ಅಷ್ಟೇ. ಸೊ ಹೀಗಾಗಿ ಕ್ಯಾನ್ಸರ್ ರಿಲೇಟೆಡ್ ಮಾಲಿಕ್ಯೂಲ್. ಮೊದಲು ಅಲ್ಝೈಮರ್ ಡಿಸೀಸ್ ಮಾಡ್ತಿದ್ದೆ, ಅದು ನಿಲ್ಲಿಸ್ಬಿಟ್ಟೆ. ನಾನು ಫ್ರಾನ್ಸಲ್ಲಿ ಕೊಲಾಬ್ರೇಷನ್ ಇತ್ತು, ಪ್ಯಾರಿಸಲ್ಲಿ ಇಂಡೋ ಫ್ರೆಂಚ್ ಫೆಲೋಶಿಪ್ ತೊಗೊಂಡಿದ್ದೀನಿ, ಇಂಡೋ ಜರ್ಮನ್ ಫೆಲೋಶಿಪ್ ಇದೆ, ಇಂಡೋ ನ್ಯಾಷನಲ್ ಸಿಂಗಪೂರ್ ಫೆಲೋಶಿಪ್ ಇದೆ, ಇಂಡೋ ಕೊರಿಯಾ ಫೆಲೋಶಿಪ್ ಇತ್ತು, ಇಂಡೋ ಆಫ್ರಿಕನ್ ಫೆಲೋಶಿಪ್ ಇತ್ತು ಮಲೇರಿಯಾದ ಮೇಲೆ. ಈ ಆಮೇಲೆ ಇಂಡೋ ರಷ್ಯಾ ಇತ್ತು. ನನ್ನ ಇಷ್ಟೂ ಇಂಟರ್ನ್ಯಾಷನಲ್ ಪ್ರಾಜೆಕ್ಟ್ಸನ್ನು ತೊಗೊಂಡಿದ್ದೀನಿ. ಆ ಪ್ರಾಜೆಕ್ಟ್ಸ್ ಮುಖಾಂತರನೇ ನಾನು ವಿಸಿಟ್ ಮಾಡಿದ್ದೀನಿ, ಅವ್ರು ವಿಸಿಟ್ ಮಾಡವ್ರೆ. ದಟ್ಸ್ ಹೌ ಐ ಹ್ಯಾವ್ ಬಿಲ್ಟ್ ಅಪ್ ಮೈ ಕೆರಿಯರ್. ರಷ್ಯಾದಲ್ಲಿ ನನ್ನ ಕೊಲಾಬ್ರೇಟರ್ಸ್ ಇದ್ದಾರೆ, ಬೆಸ್ಟ್ ಕೊಲಾಬ್ರೇಟರ್ಸ್ ಇದ್ದಾರೆ. ನಾನು 3-4 ಸಾರಿ ಹೋಗಿದ್ದೀನಿ ಅಲ್ಲಿ ನಂದು ರಿಸರ್ಚ್ಗೋಸ್ಕರ, 1 ತಿಂಗಳು 2 ತಿಂಗಳು. ಇನ್ಫ್ಯಾಕ್ಟ್ ಮಾಸ್ಕೋ ಸ್ಟೇಟ್ ಯೂನಿವರ್ಸಿಟಿ ನೋಡೇ ನಾನು ಈ ಕಾಂಪೌಂಡ್ ಬದಲಾವಣೆ ಮಾಡಿದ್ದು. ನೀವು ಮಾಸ್ಕೋ ಸ್ಟೇಟ್ ಯೂನಿವರ್ಸಿಟಿ ಇಡೀ ಪ್ರಪಂಚಕ್ಕೇ ಮಾಡೆಲ್ ಯೂನಿವರ್ಸಿಟಿ, ಅಂಥ ಯೂನಿವರ್ಸಿಟಿ ಪ್ರಪಂಚದಲ್ಲೇ ಇಲ್ಲ. ಬಟ್ ಏನು ಮಾಡಿದ್ರಿ, ಓವರ್ ಎ ಪೀರಿಯಡ್ ಆಫ್ ಟೈಮ್ ರಷ್ಯಾ ಡಿಸ್ಇಂಟಿಗ್ರೇಟ್ ಆಗ್ಬಿಟ್ಟು ಇದಾಗಿ. ಬಟ್ ಅಲ್ಲಿ ಹಾಕಿರೋ ಕಾಂಪೌಂಡು ಈಸ್ ವರ್ತ್ ಆಫ್ ಸೆವರಲ್ ಯೂನಿವರ್ಸಿಟೀಸ್ ಈಕ್ವಲೆಂಟ್. ಅದು ಆ ಥರ ಇರೋದು. ಅದನ್ನೇ ನಾನು ಕಾಪಿ ಮಾಡ್ಕೊಬಂದು ಮೈಸೂರಲ್ಲಿ ಮಾಡಿದ್ದು. ಆಗೆಲ್ಲ ಬೈದ್ರು ನನ್ನ ಅಲ್ವಾ. ಸರ್, ನೀವು ವಿ ಸಿ ಆಗಿ ಮುಗಿದ್ಮೇಲೆ, ನಿಮ್ಮ ಟರ್ಮ್ ಮುಗಿದ್ಮೇಲೆ ಪಾಲಿಟಿಕ್ಸ್ಗೆ ನೇರವಾಗಿ ಇಳಿದ್ರಿ. ಅದೊಂದೇ ತಪ್ಪು ಮಿಸ್ಟೇಕ್ ಮಾಡಿದ್ದು. ಅದು ಯಾಕೆ ಬರ್ದೆ ಅಂದರೆ, ನನ್ನಂಥವ್ರಿಗೆ ಏನಾರು ಬೆಲೆ ಕೊಡ್ತಾರ ಈ ಜನ ಅನ್ನೋ ದೃಷ್ಟಿಯಿಂದ ಹೋದೆ. ಕೊಟ್ಟಿದ್ರೆ ಅವತ್ತು ನೀವು ಎಜುಕೇಶನ್ ಮಿನಿಸ್ಟರ್ ಆಗ್ತಿದ್ರಿ. ಎಜುಕೇಷನ್ ಡಿಪಾರ್ಟ್ಮೆಂಟೇ ಬೇರೆ ಮಾಡ್ತಿದ್ದೆ, ಎಜುಕೇಷನ್ ಸ್ಟ್ರಕ್ಚರ್ನೇ ಬೇರೆ ಮಾಡ್ತಿದ್ದೆ. ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳು ಬಂದು ನೋಡಬೇಕು ಅದನ್ನು ಮಾಡ್ತಿದ್ದೆ. ಬಟ್ ಸಿಗಲ್ವೇ ಈ ದೇಶದಲ್ಲಿ ಅಂಥದ್ದು ಇಲ್ವೇ? ಅಲ್ಲ, ಎಜುಕೇಷನ್ ಹೆಂಗಿರಬೇಕು ಅನ್ನೋದನ್ನು ನಾನು ತೋರಿಸ್ತಿದ್ದೆ. ಹೈಯರ್ ಎಜುಕೇಷನ್ ಪರ್ಟಿಕ್ಯುಲರ್ಲಿ ಹೆಂಗಿರಬೇಕು ಅನ್ನೋದನ್ನ ಕರ್ನಾಟಕದಲ್ಲಿ ಮಾಡೆಲ್ ಸ್ಟೇಟ್ ಮಾಡಿ ಮಾಡ್ತಿದ್ದೆ. ಯಾಕಂದ್ರೆ ನನಗೆ ಯಾವ ಆಮಿಷ ಯಾವುದಕ್ಕೂ ಎದುರ್ತಿರ್ಲಿಲ್ಲ, ನನಗೇನು ಬೇಕಿರಲಿಲ್ಲ. ಬಟ್ ಅಯ್ಯೋ, ನನ್ನ ಜೊತೆಲಿ ಇರೋರೇ ಆ ಕಡೆ ಈ ಕಡೆ ಬಂದರೆ ನಮ್ಮ ಮಾತು ಕೇಳಲ್ಲ. ನಾವು ಈಗ ನೋಡಿ, ಮೋರ್ ದೆನ್ 50% ಎಲ್ಲ ಈ ಮೋಸ್ಗಾರರು, ರಿಯಲ್ ಎಸ್ಟೇಟು ಬರೀ ಇದ್ದವೇ. ಒಪ್ಕೋತೀರಾ? ಆಮೇಲೆ ಮರ್ಡರ್ಸು ಇದೆ ರಾಜಕೀಯದ. ಯಾರು ಒಳ್ಳೆಯವರು ಅವ್ರು ನೋಡ್ಕೊಂಡು ಬದುಕಬೇಕು ನಾವು ಅನ್ನೋದು ಇದೆಯಾ? ಮೋರ್ ದೆನ್ 50% ಇದ್ದಾರೆ. ಒಳ್ಳೆಯವ್ರು ಯಾರು ಇಲ್ವೇ? ಈಗ ಏನನ್ಸತ್ತೆ ಸರ್ ನಿಮಗೆ? ಈಗ ಇದು ಹೋಗುತ್ತೆ ಅಂತ ತಪ್ಪಾಯ್ತು, ನಾನು ಹೋಗಿದ್ದೆ ತಪ್ಪು. ಯಾಕಂದ್ರೆ ನಮ್ಮಂತವ್ರಿಗೆ ಅಲ್ಲಿ ಅಲ್ಲ ನಮ್ಮ ಸ್ಥಾನ ನಮ್ಗೆ ಕೊಡಲ್ಲ ಅವರು ಡೈರೆಕ್ಟ್ ಎಲೆಕ್ಷನ್. ಯಾಕಂದ್ರೆ ಬಹಳ ಜನ ಸೈಂಟಿಸ್ಟ್ಗಳು ನಿಮ್ಮಂಥವ್ರು ಹೆಚ್ಚಿಗೆ ಹೋದಷ್ಟು ಈ ಶುದ್ಧಿ ಆಗ್ತದೆ ಅನ್ನೋದನ್ನ ಹೇಳ್ತಾರೆ. ಬಟ್ ಅವಕಾಶ ಬಿಡೋದೇ ಇಲ್ಲ ಅವರು. ಸಿ ಅವ್ರಿಗೆ ಹಣನೇ ಪ್ರಾಮುಖ್ಯತೆ. ಜನಕ್ಕೂ ಹಂಗೆ ಆಗಿದೆ, ಜನಕ್ಕೂ ಹಂಗೆ ಇದೆ. ಭಾಳ ಕಷ್ಟ ಇದೆ ಪಾಲಿಟಿಕ್ಸು. ಸರ್, ನೀವು ಇಷ್ಟು ವರ್ಷದಿಂದ ನೋಡಿದಿರಿ, ನಮ್ಮ ಈ ಸ್ಟೇಟ್ ಯೂನಿವರ್ಸಿಟಿಗಳ ಭವಿಷ್ಯ ಏನು ಅನ್ಸುತ್ತೆ ಸರ್? ಯಾಕಂದರೆ ಯಾಕೆ ಗೊತ್ತೇನೋ, ದಿ ಲೀಡರ್ಸ್ ಆರ್ ಲೈಕ್ ದ್ಯಾಟ್. ಆ ಲೀಡರ್ಸ್ ಸರಿಗಿದ್ದಿದ್ರೆ ಇವತ್ತು ಸ್ಟೇಟ್ ಯೂನಿವರ್ಸಿಟಿಲಿರೋ ಬುದ್ಧಿವಂತರುಗಳು ಬೇರೆ ಎಲ್ಲೂ ಇಲ್ಲ. ಇವತ್ತು ಪ್ರೈವೇಟೈಸೇಷನ್ ಎಲ್ಲ ಆಗಿರೋದ್ರಿಂದ ಸ್ಟೇಟ್ ಯೂನಿವರ್ಸಿಟಿಗಳ ಕತೆ ಮುಚ್ಚೋಗುತ್ತೆ ಇನ್ನೊಂದು ಸ್ವಲ್ಪ ದಿವಸ. ಯಾಕಂದರೆ ಯಾರಿಗೂ ಅದ್ರ ಗೌರವ ಇಲ್ಲ. ಹೈಯರ್ ಎಜುಕೇಷನ್ ಬಗ್ಗೆ ಗೌರವ ಇಲ್ಲ ಸರ್ಕಾರಕ್ಕೆ. ಬಿಕಾಸ್ ಎಂಥವ್ರು ಇದ್ದಾರೆ ಹೇಳಿ? ಎಲ್ಲ ಅವ್ರು ದುಡ್ಡು ನೋಡಿಕೊಂಡು ಮನೆ ಬೀಳ್ಬೇಕು, ಅವ್ರ ಮಕ್ಕಳು ಮೊಮ್ಮಕ್ಕಳು ಬರೀ ಮಕ್ಕಳು ಜೀವನ ಮಾಡಬೇಕು ಅಷ್ಟೇ. ಬೇರೆಯವರು ಯಾರು ಬರಲಿಕ್ಕೆ ಅವಕಾಶ ಕೊಡಲ್ಲ. ನಮ್ಮ ಸ್ಟೇಟ್ ಯೂನಿವರ್ಸಿಟಿಗಳ ಭವಿಷ್ಯ ಇಲ್ವೇ ಇಲ್ಲ. ನೋಡಿ, ಯೂನಿವರ್ಸಿಟಿ ಲೈಕ್ ಮೈಸೂರು
ಈಗ ಒಬ್ಬನ ಅಪಾಯಿಂಟ್ ಮಾಡ್ಬೇಕಾರೆ ಅವ್ನು 10 ಕೋಟಿ 20 ಕೋಟಿ ಖರ್ಚು ಮಾಡಿಬಿಟ್ಟು ಬರ್ಬೇಕಾರೆ ಅವ್ನು ಯೂನಿವರ್ಸಿಟಿ ಎಲ್ಲಿ ಉದ್ಧಾರ ಮಾಡ್ತಾನೆ, ಎಲ್ಲಿ ಉದ್ಧಾರ ಮಾಡ್ತಾನೆ? ಏನು ಯೂನಿವರ್ಸಿಟಿಗಳ ಕತೆ, ಮೈಸೂರು ಯೂನಿವರ್ಸಿಟಿ ಅಂತದೇ ನಾಶ ಆಗ್ತಾ ಇದೆ. ಇನ್ಯಾವ ಯೂನಿವರ್ಸಿಟಿ ಉಳಿಯಲಿಕ್ಕೆ ಸಾಧ್ಯ? ಯಾವ ಯೂನಿವರ್ಸಿಟಿ ಉಳಿಯಲಿಕ್ಕೆ ಸಾಧ್ಯ ಇಲ್ಲ ಸರ್. ಒಂದು ಕಾಲದಲ್ಲಿ ನಿಮಗೂ ಗೊತ್ತಿದೆ ಅದು, ಕರ್ನಾಟಕದಲ್ಲಿ ಯಾವುದೇ ಯೂನಿವರ್ಸಿಟಿಗೆ ವಿ ಸಿ ಆಗಬೇಕಾದ್ರೆ ರಂಗಪ್ಪನವ್ರ ಪ್ರಭಾವ ಬೇಕು ಅನ್ನುವ ಮಟ್ಟಕ್ಕೆ ನೀವು ಬೆಳೆದಿದ್ರಿ. ಮತ್ತೆ ರಾಜ್ಯಪಾಲರ ಜೊತೆ ನಿಮ್ಗೆ ಅಷ್ಟು ಆತ್ಮೀಯ ಸಂಬಂಧ ಇತ್ತು. ಭಾರದ್ವಾಜ ಅಂತವರು ಕೆಲಸ ಮಾಡ್ತಿರ್ಲಿಲ್ವಲ್ಲ, ನಾನೇನು ಮೀಡಿಯೇಟ್ ಮಾಡಿಸಿ ಅವ್ರತೋ ಇವ್ರತೋ ಇದು ಇಸ್ಕೊಂಡು ಆ ಕೆಲಸ ಏನು ಮಾಡ್ತಿರ್ಲಿಲ್ವಲ್ಲ. ಯಾವ ಇದು ಬ್ರೈನ್ ಮ್ಯಾಪಿಂಗ್ ಹಾಕ್ಲಿ, ನಾನು ಒಳ್ಳೆಯವ್ರನ್ನ ಇರೋದ್ರಲ್ಲಿ ರೆಕಮೆಂಡ್ ಮಾಡ್ತಿದ್ದೆ ಅಷ್ಟೇ ಬಿಟ್ರೆ ನಾನೇನು ಸಂಬಂಧ ಹೇಗೆ ಸಾಧ್ಯ ಆಯ್ತು ಅಂತ. ಅವರು ರಾಜ್ಯಪಾಲರು ಯಾಕೆಂದ್ರೆ ನನ್ನ ಮೆರಿಟ್ ನೋಡಿದ್ರು, ನನ್ನ ಕಾರ್ಯವೈಖರಿ ನೋಡಿದ್ರು ಓಪನ್ ಯೂನಿವರ್ಸಿಟಿನಲ್ಲಿ, ನನ್ನ ನಂಬಿಕೆ ಮೋರ್ ದೆನ್ ಎನಿಥಿಂಗ್. ಒಬ್ಬ ಮನುಷ್ಯನ ನಂಬೇಕಾರೆ ನಿರಂಜನ್ ವಾನಳ್ಳಿ ನಮ್ಗೆ ಎಷ್ಟು ಕ್ಲೋಸ್ ಅನ್ನೋದು, ನಿಮ್ಮ ಬಗ್ಗೆ ಏನು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ದೀನಿ ಅನ್ನೋದು ಮುಖ್ಯ. ಗೊತ್ತಾಯ್ತೇನೋ? ನೀವು ನಂಬಿಕಸ್ತರು, ನೀವು ನಂಬಿಕೆ ಉಳಿಸ್ಕೊಳ್ತೀರಿ, ಸುಳ್ಳು ಹೇಳಲ್ಲ. ಇವರು ನಂಬಿಕೆಗೆ ಅರ್ಗರು ಅನ್ನೋದು ತಿಳ್ಕೊಂಡು ಅವ್ರು ನನ್ನನ್ನು ಇಟ್ಕೊಂಡಿದ್ದು. ಗೊತ್ತಾಯ್ತೇನೋ? ನಾನೇನು ಅವ್ರಿಗೆ ಮೋಸ ಮಾಡಿಲ್ಲ, ಕೆಟ್ಟದೇನು ಮಾಡಿಲ್ಲ. ಅದರಿಂದ ನಾನು ಉಳಿಸ್ಕೊಂಡ್ರು. ಇವತ್ತೆಲ್ಲ ಬೇರೆ ತರ ನಡೀತವೆ. ಈಗ ವಿ ಸಿಗಳ ಆಯ್ಕೆ ಇದ್ರ ಬಗ್ಗೆ ಏನು ಹೇಳ್ತೀರಿ? ಅದನ್ನ ಹೇಳಲೇಬಾರ್ದು. ಅದು ವಿ ಸಿಗಳ ಆಯ್ಕೆನ ಹೇಳಲೇಬಾರ್ದು. ಅಷ್ಟು ಹೊಲಸಿದ್ದೋಗಿದೆ. 100ರಲ್ಲಿ ಒಬ್ಬ ಒಳ್ಳೆಯವನು ಸಿಗ್ತಾನೆ ಅಷ್ಟೇ. 10 ಜನ ವೈಸ್ ಚಾನ್ಸಲರ್ಗಳಲ್ಲಿ ಒಬ್ಬ ಸುಮಾರಾಗಿರೋನು ಸಿಗ್ಬೋದು ಒಳ್ಳೆಯವರು, ಇನ್ನು 9 ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಬಿಕಾಸ್ ಇವತ್ತು ಮೈಟ್ ಈಸ್ ರೈಟ್. ಪ್ರತಿಯೊಂದು ದುಡ್ಡಿನಲ್ಲಿ ನಡೀತಾ ಇರ್ಬೇಕಾದ್ರೆ ನಾವು ಯಾರು ಏನು ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ನಾವು ಎವಿಡೆನ್ಸ್ ಕೊಡೋಕ್ಕಾಗತ್ತಾ? ಅವರ ಬ್ರೈನ್ ಮ್ಯಾಪಿಂಗ್ ಹಾಕಿ ತಿಳ್ಕೊಬೇಕಷ್ಟೇ. ಬ್ರೈನ್ ಮ್ಯಾಪಿಂಗ್ ಒಂದೇ ಉಳಿದಿರೋದೀಗ. ಒಳ್ಳೇದನ್ನ ಮಾಡಬೇಕು ಅಂದರೆ ಬ್ರೈನ್ ಮ್ಯಾಪಿಂಗ್ ಹಾಕಿ ಅವ್ರನ್ನ ನಾವು ವಜಾ ಮಾಡಬೇಕು. ಅದಷ್ಟು ಬಿಟ್ಟರೆ ಇನ್ನೇನು ಆಗಲ್ಲ, ಸಾಧ್ಯನೇ ಇಲ್ಲ. ಸ್ಟೇಟ್ ಯೂನಿವರ್ಸಿಟೀಸ್ ಎಲ್ಲ ಹಾಳಾಗ್ತಿದ್ದಾವೆ. ಸರ್, ಸಪೋಸ್ ಒಂದು 500-600 ಯುವಕರು ನಿಮ್ಮ ಎದುರಿಗಿದ್ದಾರೆ ಅಂತ ಅಂದ್ಕೊಳ್ಳೋಣ, ಅವ್ರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್? ಅವ್ರಿಗೆ ನೀವು ಒಳ್ಳೆಯದನ್ನು ಮಾಡಿ, ವಿದ್ಯೆನ ಕಲೀರಿ. ವಿದ್ಯೆ ಕಾಪಾಡ್ತದೆ, ಈ ದೇಶನ ಉಳಿಸ್ತದೆ. ಉಳಿದಿರೋ ಜನರಿಗೆ ಅನ್ನ ಕೊಡಲಿಕ್ಕೆ ನೀವು ಮಾರ್ಗದರ್ಶಕ ಆಗಬೇಕು. ನಿಮ್ಮ ಬರೋ ಪೀಳಿಗೆಗೆ ಒಳ್ಳೆಯದನ್ನು ಹೇಳ್ಕೊಂಡು ಬನ್ನಿ. ಕಷ್ಟಪಟ್ಟು ಕೆಲಸ ಮಾಡಿ, ಬಿಟ್ಟಿ ಏನು ತಗೋಬೇಡಿ. ಬಿಟ್ಟಿ ಕೊಡ್ತಾರಲ್ಲ ಅದನ್ನ ತಗೋಬೇಡಿ. ಬಿಟ್ಟಿ ಏನಾದ್ರು ತಗೊಂಡ್ರೆ ನೀವು ಅವತ್ತು ಮುಗಿದ್ರಿ ಅಂತ. ಏನು ಕೆಲಸ ಮಾಡಲ್ಲ, ಪ್ರೊಡಕ್ಷನ್ ಇಲ್ಲ, ಅನ್ಯಾಯವಾಗಿ ದೇಶ ಕುಂಠಿತ ಆಗ್ತದೆ. ಟೇಕ್ ಎಕ್ಸಾಂಪಲ್ ವೆನಿಜುಲಾ, ಸಚ್ ಎ ರಿಚ್ ಕಂಟ್ರಿ. ಪಾಲಿಟಿಷಿಯನ್ಸ್ ಬಂದು ಆಮಿಷಗಳನ್ನು ಕೊಟ್ಟು ಒಂದು ಗೌರ್ಮೆಂಟು ಒಂದು ಆಮಿಷ ಕೊಟ್ಟರೆ ಇನ್ನೊಂದು ಗೌರ್ಮೆಂಟ್ 10 ಆಮಿಷ, ಇನ್ನೊಂದು 50 ಆಮಿಷಗಳು ಕೊಟ್ಟು ಇವತ್ತು ಬೆಗ್ಗರ್ ಕಂಟ್ರಿ ಆಗೋಯ್ತು. ಹಂಗಾಗದು ಬೇಡ. ನಾವು ಅದೇ ಒಂದು ಸರ್ಕಾರ 5 ಗ್ಯಾರಂಟಿ ಕೊಟ್ಟರೆ ಇನ್ನೊಂದು ಸರ್ಕಾರ 10 ಗ್ಯಾರಂಟಿ ಕೊಡಬೇಕು. 10 ಗ್ಯಾರಂಟಿ ಕೊಟ್ಟು ಇಡೀ ಉಳಿದಿರೋ ಜನಗಳೆಲ್ಲನೇ ಮುಗಿಸಿ ಎಲ್ಲಿ ನೀವು ಹೆಂಗೆ ನೀವು ದೇಶನ ಹೆಂಗೆ ಕಟ್ತೀರಿ? ಏನು ಡೆವಲಪ್ಮೆಂಟ್ ಮಾಡಲಿಕ್ಕೆ ಸಾಧ್ಯ? ಹೈಯರ್ ಎಜುಕೇಷನ್ಗೆ 25 ವರ್ಷ ಆದರೂ ಒಂದು ಮೇಸ್ಟರ್ ಅಪಾಯಿಂಟ್ ಮಾಡಲ್ಲ ಅಂದರೆ ಯಾರು ಹೇಳ್ತಾರೆ, ಈ MIT ಹಾರ್ವರ್ಡಲ್ಲಿ ಟೆಂಪ್ರರಿ ಟೀಚರ್ನ ಅಪಾಯಿಂಟ್ ಮಾಡಿ. ಅವ್ರು ಹೆಂಗೆ ಅಪಾಯಿಂಟ್ ಮಾಡ್ತಾರೆ ಹೋಗಿ ನೋಡಿದ್ದೀರಾ? ಒಬ್ಬನ್ನ ಎಫಿಷಿಯೆಂಟ್ ಪರ್ಸನ್ನ ಅಪಾಯಿಂಟ್ ಮಾಡ್ಕೊಂಡು ಆದಮೇಲೆ ಅವನು ಇನ್ಎಫಿಷಿಯೆಂಟ್ ಅಂತ ಗೊತ್ತಾರೆ, ಅವ್ರು ಸಾಯಂಕಾಲಕ್ಕೆ ತೆಗಿತಾರೆ. ಅವ್ರು ತಾನೇ ಆ ಸಿಸ್ಟಮ್ ಇದೆಯಾ ಇಲ್ಲಿ? ನಮ್ಮಲ್ಲಿ ಒಂದು ದಿವಸ ಅವನು ಪರ್ಮನೆಂಟ್ ಅಂತ ಆಗ್ಬಿಟ್ರೆ ಅವತ್ತಿಂದ ಕೆಲಸ ಮಾಡಬೇಕು. ಸೊ ಈ ರಾಜಕೀಯದಲ್ಲೇ ಅವ್ರಿಗೆ ಅವನು ಇನ್ಎಫಿಷಿಯೆಂಟ್ ಅಂತ ತೆಗೆದ್ರೆ ಫಸ್ಟು ಅವನು ತೆಗಿತಾರೆ, ತೆಗೆದವನ್ನ. ಅಂಥ ಸಿಸ್ಟಮ್ ಇರ್ಬೇಕಾದ್ರೆ ಟೆಂಪ್ರರಿ ನಡೆಸಿ ಅಂತ ಹೇಳ್ತಾರೆ. ಆಮೇಲೆ ಮೆರಿಟ್ಗೆ ಬೆಲೆ ಇಲ್ಲ. ಇವತ್ತು ನಮ್ಮ ದೇಶದಲ್ಲಿ ಜಾತಿ, ಹಣ, ಇನ್ಫ್ಲೂಯೆನ್ಸು, ಅನ್ಮೆರಿಟ್ನವ್ರನ್ನ ಕನ್ಸಿಡರ್ ಮಾಡೋದು, ಇವುಗಳಿಂದಾಗಿ ಹೈಯರ್ ಎಜುಕೇಷನ್ನು ಸಾಯ್ತಾ ಇದೆ. ಅಟ್ಲೀಸ್ಟು ಬೇರೆ ಯಾವುದೆಲ್ಲರೂ ಮಾಡ್ಕೊಳ್ಳಿ, ಎಜುಕೇಷನ್ ಫೀಲ್ಡಲ್ಲಿ ಮಾತ್ರ ಮೆರಿಟ್ ಇರಬೇಕು, ಜಾತಿ ಇರಬಾರ್ದು, ಇನ್ಫ್ಲೂಯೆನ್ಸ್ ಇರಬಾರ್ದು. ಈಗ ನೋಡಿ, ನಮ್ಮ ಸ್ಟೇಟ್ ಯೂನಿವರ್ಸಿಟಿಗೂ ಸೆಂಟ್ರಲ್ ಯೂನಿವರ್ಸಿಟೀಸು IITಗಳನ್ನೇ ನೋಡಿ. IISCಗಳಲ್ಲಿ ಅಲ್ಲೆಲ್ಲ ಪ್ಯೂರ್ಲಿ ಮೆರಿಟ್ನವರೇ ಇರೋದು, ಸೆಲೆಕ್ಷನ್ ಮಾಡೋರು ಮೆರಿಟ್ನವರೇ ಇರೋದು. ಅದರಿಂದ ದೇ ಡೋಂಟ್ ಗೋ ರಾಂಗ್. 1% ಹೋಗ್ಬೋದು.
ನಮ್ಮಲ್ಲಿ 90% ದೇ ಗೋ ರಾಂಗ್ ಅಂಥವರೇ ಇರೋದು. ಅಂಥವರೇ ಇರೋದು. ಸೊ ಅದರಿಂದ ಅದನ್ನು ನೀವು ಸ್ಟ್ರೀಮ್ಲೈನ್ ಮಾಡದೇ ಇದ್ದರೆ ಇವತ್ತು ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಪ್ರೈವೇಟ್ನವ್ರು ಚೆನ್ನಾಗಿ ಮಾಡ್ಬೋದು, ನೀವು ಯಾಕೆ ಮಾಡೋಕ್ಕಾಗಲ್ಲ? ಸ್ಟೇಟ್ ಯೂನಿವರ್ಸಿಟಿಯವರು ಪ್ರೈವೇಟ್ನವ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಇಲ್ಲ, ಪ್ರೈವೇಟೈಸ್ ಮಾಡಿಬಿಟ್ಟು ಡಿಸೆಂಟ್ರಲೈಸ್ ಮಾಡಿಬಿಡಿ. ನೋ ಸ್ಟೇಟ್ ಯೂನಿವರ್ಸಿಟೀಸ್, ಎವ್ರಿಥಿಂಗ್ ಈಸ್ ಪ್ರೈವೇಟೈಸ್. ಅವರೇ ತಗೊಳ್ಳಿ. ಇನ್ಫೋಸಿಸ್ಸು, ರಿಲಯನ್ಸು ಅಂಥವ್ರು ಕೊಟ್ಬಿಡ್ರಿ, ಅವ್ರು ನಡೆಸ್ತಾರೆ. ಹಾಗೆ ಆಗುವ ಸಾಧ್ಯತೆ ಏನಾದರೂ ಇದೆಯಾ? ಆದರೆ ಒಳ್ಳೆಯದು ಇನ್ ಮೈ ಒಪಿನಿಯನ್. ಈ ಥರ ಈ ಬ್ಯೂರೋಕ್ರೆಟಿಕ್ ಸಿಸ್ಟಮ್ಮು, ಈ ಥರ ಪೊಲಿಟಿಕಲ್ ಸಿಸ್ಟಮ್ಮು ಇವೆಲ್ಲ ನೋಡಿದ್ರೆ ದಟ್ ಈಸ್ ದ ಬೆಸ್ಟ್ ಸೊಲ್ಯೂಷನ್ ದಟ್ ಒನ್ ಕ್ಯಾನ್ ಥಿಂಕ್ ಆಫ್. ಇನ್ಫೋಸಿಸ್ದವ್ರು ಯಾರು ಕಡಿಮೆ ಇರೋ ಅನ್ಮೆರಿಟೋಸ್ ಹೋಗೋಕ್ಕಾಗುತ್ತಾ? ರಿಲಯನ್ಸಲ್ಲಿ ಹೋಗೋಕ್ಕಾಗುತ್ತಾ? ವಿಪ್ರೋದಲ್ಲಿ ಹೋಗೋಕ್ಕಾಗುತ್ತಾ? ಇನ್ನೊಂದ್ರಲ್ಲಿ ಹೋಗೋಕ್ಕಾಗುತ್ತಾ? ಆಗುತ್ತಾ? ಸೇಮ್ ಹೈಯರ್ ಎಜುಕೇಷನಲ್ಲಿ ಬರಬೇಕದು. ಅಂಬಾನಿ ಅವರೆಲ್ಲ ಇದನ್ನು ಮಾಡಬೇಕು. ಮೆಡಿಕಲ್ ಕಾಲೇಜು ಅವರೇ ನಡೆಸ್ಬೇಕು, ಎಂಜಿನಿಯರು ಅವರೇ ನಡೆಸ್ಬೇಕು ಎಲ್ಲ. ಆವಾಗ ನೊಬೆಲ್ ಪ್ರೈಸ್ನೂ ಕಂಡುಹಿಡಿಯೋರು ಬರ್ತಾರೆ. ಯಾಕೆಂದರೆ ಇವತ್ತೇನು ಹೇಳ್ತಾವ್ರೆ, ಇಷ್ಟೆಲ್ಲ ಖರ್ಚು ಮಾಡ್ತಿದ್ದೆ, ಒಬ್ಬ ನೊಬೆಲ್ ಪ್ರೈಸ್ನವರಿಲ್ಲ. ಅಲ್ರಿ, ಮಾಡೋದು ಬೆಳಿಗ್ಗೆ ಎದ್ದರೆ ಇಂಥ ಪಾಲಿಟಿಕ್ಸು. ಒಬ್ಬ ನೊಬೆಲ್ ಪ್ರೈಸ್ನ ಹೆಂಗೆ ಹುಟ್ಟಾಕ್ತೀರಿ ನೀವು? ಅದೇ ಬೇವಿನ ಗಿಡ ನೆಟ್ಟು ಮಾವಿನ ಫಲ ಹೇಗೆ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಕ್ಯೂ ಫ್ರೀಡಮ್. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈಸ್ ಡೈಯಿಂಗ್ ಇನ್ ಕರ್ನಾಟಕ. ಹೈಯರ್ ಎಜುಕೇಷನ್ ಈಸ್ ಡೈಯಿಂಗ್ ಇನ್ ಕರ್ನಾಟಕ. ಕರ್ನಾಟಕದಲ್ಲೇ ಹೈಯರ್ ಎಜುಕೇಷನ್ನು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಈಸ್ ಡೈಯಿಂಗ್ ಅಂದರೆ ಇನ್ನು ಯಾವ ಸ್ಟೇಟಲ್ಲಿದೆ ನೀವು ಹೇಳಿ? ಇಟ್ಸ್ ಆಲ್ ಮೈ ಫ್ರ್ಯಾಂಕ್ ಒಪಿನಿಯನ್. ಎಸ್, ನಿಮಗೆ ಆ ಅರ್ಹತೆ ಇದೆ ಸರ್ ಹೇಳಲಿಕ್ಕೆ. ಯಾಕಂದ್ರೆ ಇಷ್ಟು ವರ್ಷ ಉನ್ನತ ಶಿಕ್ಷಣದಲ್ಲಿ ಇದ್ದೀರಿ ಸರ್. ನಿಮ್ಮ ಮುಂದಿನ ಯೋಜನೆಗಳಿಗೇನು? ನಾನು ಬದುಕಿರೋ ತನಕ ಸೈನ್ಸ್ ಮಾಡ್ಕೊಂಡೇ ಇರ್ತೀನಿ. ಈಗ ಸರ್ಕಾರ ನ್ಯಾಷನಲ್ ಅಕಾಡೆಮಿ ಆಫ್ ಸೈನ್ಸಸ್ ದೇ ಮೇಡ್ ಮೀ ನಾಸಿ ಡಿಸ್ಟಿಂಗ್ವಿಶ್ಡ್ ಚೇರ್ ಪ್ರೊಫೆಸರ್ ಫಾರ್ 5 years. ಸಂಬಳ ಕೊಡ್ತಾರೆ, ನನಗೆ ಖರ್ಚು ಕೊಡ್ತಾರೆ, ರಿಸರ್ಚ್ ಮಾಡ್ತಾರೆ. ಎಲ್ಲ ದೇಶಗಳಿಗೂ ಹೋಗ್ತೀನಿ. ಪ್ರತಿ ದೇಶಗಳಿಗೂ ಹೋಗಿ ನಂದು ಲೆಕ್ಚರ್ಸ್ ಇದೆ, ರಿಸರ್ಚ್ ಕೊಲಾಬ್ರೇಷನ್ ಇದೆ. ಅವ್ರು ಯಾರು ನನ್ನ ಆ್ಯಸ್ ಲಾಂಗ್ ಆ್ಯಸ್ ಮೈ ಬ್ರೈನ್ ಈಸ್ ಆ್ಯಕ್ಟಿವ್, ಆ್ಯಸ್ ಲಾಂಗ್ ಆ್ಯಸ್ ಐ ಆಮ್ ಆ್ಯಕ್ಟಿವ್, ದೇ ಯೂಸ್ ಮೀ. ಐ ಆಮ್ because I'm a fellow of the World Academy, I can go anywhere. I can talk my research. That's all. My life is very comfortable. No, absolutely no problem. So ಅದು ನೋಡ್ಕೊಂಡು ಇರ್ತೀನಿ ಅಷ್ಟೇ. ನಿಮ್ಮ ಕುಟುಂಬದ ಬಗ್ಗೆ ಅವರಿಂದ ಸಿಕ್ಕಂತ ಅಫ್ಕೋರ್ಸ್ ನನ್ನ ಕುಟುಂಬದಲ್ಲಿ ನಮ್ಮ ಮನೆಯವರು ಇಲ್ಲ ಅಂದಿದ್ರೆ ನಾವು ಹಿಂಗೆ ಬೆಳೀಲಿಕ್ಕೆ ಸಾಧ್ಯನೇ ಇಲ್ಲ. ಸೀಸ್ ಲೈಕ್ ನಾನು ಏನು ಮಾಡಿದ್ರು ನನ್ನ ಜೊತೆಯಲ್ಲಿ ಅವ್ರ ಸಪೋರ್ಟ್ ಇಲ್ಲ ಅಂದರೆ ಮನೆಯಲ್ಲಿ ಕಿರಿಕಿರಿಯಾಗಿ ನೀವು ಮನೆ ದಿನ ಬೆಳಿಗ್ಗೆ ಇದ್ದರೆ ಅವ್ರು ಕೆಲಸ ಮಾಡೋಕ್ಕಾಗುತ್ತಾ? ನೋ. ನನ್ನ ವೈಫೇ, ನನ್ನ ಮಕ್ಕಳೇ ನನಗೆ ಸಪೋರ್ಟ್. ಇಷ್ಟೊಂದಾಗಿ ಶೋಭಿತ್ ನಿಮ್ಮ ಹಾಗೆ ಸೈನ್ಸ್ ಒಂದರಲ್ಲಿ ಇದ್ದಾನೆ. ನಮ್ಮ ಹಿರಿಮಗನೂ ಅದೇ ಥರ ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇದ್ದ. ಅವನು ಇಲ್ಲಿಗೆ ಬರಲಾಗಿ ಬೆಂಗಳೂರಲ್ಲೇ ಸಾಫ್ಟ್ವೇರ್ companies on his own. He is developing. He is also PhD ಕೆನಡಾದಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಮೆರಿಕಾದಲ್ಲಿದ್ದ, ಅಲ್ಲಿ ಕೆಲಸ ಮಾಡ್ತಿದ್ದ. ಹೈಲಿ ಮೋಟಿವೇಟೆಡ್ ಇನ್ ದಿ ಫೀಲ್ಡ್ ಆಫ್ ಇದು PhD ಇಂಜಿನಿಯರಿಂಗ್ ಮಾಸ್ಟರ್ಸು PhD ಎಲ್ಲ ಮಾಡಿದ್ದಾರೆ. ಅವನ ಹೆಂಡ್ತಿನೂ ಕೂಡ ಒಳ್ಳೆ ಡಾಕ್ಟ್ರು, ಡರ್ಮಟಾಲಜಿಸ್ಟು, ಡಾಕ್ಟ್ರು, MD. ಸಿ ಈಸ್ ಎ ಪ್ರೊಫೆಸರ್ ನಾವು. ಅವಳು ಪಾಪ ಸಿ ಈಸ್ ಕ್ವೈಟ್ ಗುಡ್. MD ಇದೆಲ್ಲ ಮಾಡಿದ್ದಾಳೆ. ಸಿ ಈಸ್ ಎ ಪ್ರೊಫೆಸರ್ ಆಫ್ ಡರ್ಮಟಾಲಜಿ. ಹಾಸ್ಪಿಟ್ಲಿಗೆ ಹೋಗ್ತಾಳೆ. ಇವನು ಸಾಫ್ಟ್ವೇರ್ ಕಂಪ್ನೀಸ್ ವೈಸ್ ಪ್ರೆಸಿಡೆಂಟು ಅದು ಇದು ಮಾಡ್ಕೊಂಡಿದ್ದಾನೆ. ನಮ್ಮ ಮೊದಲನೇ ಮಗ ನಂತರ ಸೈಂಟಿಫಿಕ್ ಫೀಲ್ಡಲ್ಲಿದ್ದಾನೆ. ಅವನ ಹೆಂಡ್ತಿನೂ ಕೂಡ ಸಿ ಈಸ್ ಎನ್ ಎಂಜಿನಿಯರ್. ಬಟ್ ಎಂಜಿನಿಯರ್ ಆರಾಮಾಗಿ ಮನೆ ನೋಡಿಕೊಂಡು ಮಕ್ಕಳನ್ನ ನೋಡಿಕೊಂಡು ಆರಾಮಾಗಿದ್ದಾಳೆ. ಸಿ ಈಸ್ ಆಲ್ಸೋ ನಾಲೆಡ್ಜಬಲ್ ಗರ್ಲ್. ದೇವೇಗೌಡರ ಕುಟುಂಬದ ಸಂಬಂಧದ ಜೊತೆ ನೀವು ನೆನಪು ಮಾಡ್ಕೊಳ್ಳೋದು, ಯಾಕಂದ್ರೆ ಈಗ ಮೊನ್ನೆ ಚೆನ್ನಮ್ಮನವ್ರು ತೀರ್ಕೊಂಡಾಗ ನೀವು ಇಂಟರ್ವ್ಯೂ ಕೊಟ್ಟಿದ್ದನ್ನು ನೋಡಿದ್ದೇನೆ. ಚೆನ್ನಮ್ಮನವರು, ದೇವೇಗೌಡರು ದೇ ಆರ್ ಎಕ್ಸೆಪ್ಷನಲ್. ಅವರು ಗಾಡ್ಲಿ ಪರ್ಸನ್ಸ್. ದೇವೇಗೌಡರು ಇರ್ಬೋದು, ಚೆನ್ನಮ್ಮ ಇರ್ಬೋದು. ಚೆನ್ನಮ್ಮ ಅವ್ರ ಥರ ಹೆಂಗಸು ಈ ಪ್ರಪಂಚದಲ್ಲಿದ್ದರೆ ಈ ದೇಶ
ಅದರ ಕಥೆನೇ ಬೇರೆ. ಹ್ಮ್. ಸಿ ಸೋಬರ್ ಅವರು ನಮ್ಮ ದೇವೇಗೌಡರು ಪ್ರೈಮ್ ಮಿನಿಸ್ಟ್ರು ಏನೆಲ್ಲ ಮಾಡಿದಾರಲ್ಲ ದೇಶದಲ್ಲಿ, ಒಂದು ಸಾರಿ ಎಲ್ಲೂ ಕೂಡ ಇದನ್ನು ತೋರಿಸ್ಕೊಂಡವ್ರಲ್ಲ. ಪ್ರೀತಿ ವಿಶ್ವಾಸ ಅನ್ನೋದು ಅವರು, ನಾನು ಪಾಲಿಟಿಕ್ಸ್ ಬರ್ಬೇಕಾದ್ರೆ ಅಯ್ಯೋ ನಿಮ್ಮಂಥ ಬುದ್ಧಿವಂತರು ಹೋಗ್ಬಾರ್ದು ಅಂತಿದ್ರು. ಹೋದ್ಮೇಲೆ ಪೂರ್ಣ ಪ್ರಮಾಣದ ಆಶೀರ್ವಾದ ಮಾಡಿ ನನಗೆ ಕಳಿಸ್ಕೊಟ್ಟವ್ರು. ಭಾಳ ಪ್ರೀತಿ. ವಿದ್ಯಾವಂತರು ಅಂದರೆ ಎಲ್ಲೂ ಇಲ್ಲದ ಪ್ರೀತಿ ಅವ್ರಿಗೆ. ವಿದ್ಯಾವಂತರ ಕಂಡ್ರೆ ಅಷ್ಟು ಪ್ರೀತಿ, ವಿದ್ಯದ ಬಗ್ಗೆ ತುಂಬ ಗೌರವ. ಯಾಕೆಂದರೆ ಅವರು ಆ ಕಾಲದಲ್ಲೇ SSLC ಓದೋರು. ಹಂಗಿರೋದಕ್ಕೇ ಅವರು ಆ ಸಂಸಾರನ ಅಷ್ಟು ಜನನ ಮೇಂಟೈನ್ ಅವ್ರಿಗೆ ಅಜಾತ ಶತ್ರು ಅಂತಾರಲ್ಲ, ಹಂಗೆ ನಮ್ಮ ಚೆನ್ನಮ್ಮನವ್ರಿಗೆ, ನಮ್ಮ ದೇವೇಗೌಡರಿಗೂ ಅಷ್ಟೇ, ಅವ್ರಿಗೂ ಅಷ್ಟೇ ಬುದ್ಧಿವಂತರು ವಿದ್ಯಾವಂತರು ಕಂಡ್ರೆ ಭಾಳ ಪ್ರೇಮ. ಅವರಿಬ್ಬರು ಎಕ್ಸೆಪ್ಷನಲಿ ಗುಡ್, ಎಕ್ಸೆಪ್ಷನಲಿ. ನಮಗೆ ದೇವಸ್ಥಾನಕ್ಕೆ ಹೋಗೋ ಬದಲು ಅವ್ರ ಆಶೀರ್ವಾದನೇ ದೇವಸ್ಥಾನ ಅನ್ಕೋತೀವಿ, ಆ ಥರ. ಸರ್, ನಗರ ಮಧ್ಯದಲ್ಲಿ ಶ್ರೀದೇವಿ ಫಾರ್ಮ್, ಅದ್ರ ಬಗ್ಗೆ ದೇವಿ ಫಾರಂ. ಅಯ್ಯೋ, ಅದು ನಾನು ಕೆನಡಾಕ್ಕೆ ಹೋಗಿದ್ದೆ. ಕೆನಡಾದಿಂದ ಬಂದಲ್ಲ ವಾಪಸ್ಸು, ನಾನು ಸೈಟ್ ತಗೋಬೇಕು ಮನೆ ಕಟ್ಕೊಳ್ಳೋಕ್ಕೆ ಅಂತ. ಆಗ 35,000 40,000 ಇತ್ತು. ನನಗೆ ಗೊತ್ತಿಲ್ಲ ಈ ಇನ್ಫ್ಲೂಯೆನ್ಸ್ ಮಾಡಬೇಕು ಇದೆಲ್ಲ, ನಂಗೆ ಗೊತ್ತಿಲ್ಲ. ಅಪ್ಲಿಕೇಶನ್ ಹಾಕ್ತಂದು ಸುಮ್ಮನೆ ಅದೇ, ಕೊಡಲಿಲ್ಲ ನನಗೆ ಸೈಟು. ನಮ್ಮ ಊರಿನವ್ರೊಬ್ಬರು ಕೃಷ್ಣೇಗೌಡರು ಅಂತ, ಆ ತೋಟ ಹಳೆಗೌಡ ನಾಗವಾರ ಅವ್ರದ್ದು, ಅವರು ತಗೊಂಡಿದ್ರು. ಅವ್ರು ಮಾರಬೇಕು ಅಂತಿದ್ರು. ಅದು ಹೊಲ, ಆ ಏರಿಯಾನೇ ಹೊಲ. ಆಗ ನಾನು ನಮ್ಮೂರವ್ರು ಹೇಳಿದ್ರು, ತಗೊಳ್ಳಿ ಇದನ್ನು 2.5 ಎಕರೆ. ಎಷ್ಟು ಗೊತ್ತಾ, ಬರೀ 75,000 ರೂಪಾಯಿ. 75,000 ರೂಪಾಯಿ 2.5 ಎಕರೆ ತಗೊಂಡು, ಏನೇನೂ ಇಲ್ಲ, ಎಲ್ಲ ಬೈಯೋರು ನನಗೆ, 2 ಸೈಟ್ ಬರೋವಲ್ಲ ಅಂತ. ಸೈಟ್ ಕೊಡ್ಲಿಲ್ವಲ್ಲ. ಇವತ್ತು ಅದು ಮಾನ್ಯುಮೆಂಟ್. ಖಂಡಿತ ಅದು ನೀವು ತುಂಬಾ ಚೆನ್ನಾಗಿ ಬೆಳೆಸಿದ್ದೀರಿ. ಹೌದು, ನಾನು ಅಮೆರಿಕಕ್ಕೆ ಹೋಗಿ ನಾನು ಸಂಪಾದನೆ ಮಾಡಿದ ದುಡ್ಡು, ಅದರಲ್ಲಿ ಬಂದ ದುಡ್ಡೆಲ್ಲ ಅಲ್ಲೇ ಹಾಕಿರೋದು. ಜಪಾನಲ್ಲಿ ಎಲ್ಲ ಸಮಾಧಾನ ಕೊಡುತ್ತೆ. ಸಮಾಧಾನ. ಇವತ್ತು ಆ ತೋಟನ 100 ಕೋಟಿ ಕೇಳಿದ್ರು, 100 crores ಕೇಳಿದ್ರು. ಐ ಸೆಡ್, ನಾನು ಬದುಕಿರೋ ತನಕ ನಾನು ಹಂಗೆ ಇರಬೇಕು, ನನಗೆ 100 ಕೋಟಿ ಬೇಡ ಅಂತ ಹೇಳಿ. ಬೇರೆಯವರಾಗಿದ್ದರೆ ಕಮರ್ಷಿಯಲ್ ಮಾಡಿ 100 ಕೋಟಿ ತೊಗೊಂಡು ಹೋಗೋರು, ನನಗೆ ಬೇಡ. ಅದು ದಿನ ಖರ್ಚೇ ಇದೆ ನನಗೆ, ಅದನ್ನು ಮೇಂಟೈನ್ ಮಾಡಿಕೊಂಡು ನಾನು ಆರಾಮಾಗಿದ್ದೀನಿ. ನನಗೇನು ಬೇಡ, ನನ್ನ ಮಕ್ಕಳ ಕಾಲಕ್ಕೆ ಎದುರು ಬಡ್ಕೊಳ್ಳಿ, ನಾನಂತೂ ನಾನು ಇರೋ ತನಕ ಹಂಗೆ ಇರೋದು. ಭಾಳ ಕಷ್ಟಪಟ್ಟು ನನ್ನ ವೈಫು ತುಂಬ ಕಷ್ಟಪಟ್ಟು ನೋಡ್ಕೊಂಡಿದ್ದಾಳೆ. ಒಬ್ಬಳೇ, ನಾನು 3 ತಿಂಗಳಿಗೂ ಫಾರಿನ್ಗೆ ಹೋಗುವೆ, ಅವಳು ಒಬ್ಬಳೇ ಇರೋಳು, ಮಕ್ಕಳು ಕಟ್ಕೊಂಡು. ಅವಾಗ ಜನ ಯಾರು ಇಲ್ಲ. ನಾವು ಬಂದ ಮೇಲೆ CFT ಏರಿಯಾ ಲೇಔಟು, ಅಲ್ಲಿ ಟೆಲಿಫೋನ್ ಲೇಔಟ್ ಎಲ್ಲ ಆಗಿದ್ದು, ಏನೇನು ಯಾರ್ಯಾರು ಇರಲಿಲ್ಲ. ನಡ್ಕೊಂಡು ಬರೋಕ್ಕಿಂತ ಕಷ್ಟ ಆಗ್ತಿತ್ತು. ನಾವು ಒಂದು ಕಾರ್ ಹೋಗೋಷ್ಟು ರೋಡ್ ಮಾಡ್ಕೊಂಡ್ವಿ. ಆಮೇಲೆ ಎಲ್ಲ ಒಂದೊಂದಾಗಿ ಆ ಏರಿಯಾನ CFT ಏನಾದ್ರು ಕೊಂಡ್ಕೊಂಡು ಸೈಟ್ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ನಾವು ಇಟ್ ಹ್ಯಾಸ್ ಬಿಕಮ್ ಸೆಂಟರ್ ಆಫ್ ಮೈಸೂರು. ಸರ್, ನಮ್ಮ ಜೊತೆ ಇಷ್ಟೊತ್ತು ಕಳೆದಿದ್ದೀರಿ, ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು. ನಿಮ್ಮ ಈ ಒಂದು ಸಂದರ್ಶನ ಖಂಡಿತ ಒಂದು ಒಳ್ಳೆ ದಾಖಲೆ ಆಗ್ತದೆ. ಯಾಕಂದ್ರೆ ಯಾವಾಗಲೂ ರಂಗಪ್ಪನವರು ಸಾರ್ವಜನಿಕವಾಗಿ ಹೇಳ್ಕೊಳ್ಳೋದಿಲ್ಲ ಅನ್ನೋ ಒಂದು ಭಾವನೆ ಇತ್ತು. ಈಗ ಪೂರ್ಣವಾಗಿ ಹೌದು, ಮನಸ್ಸನ್ನ ಬಿಚ್ಚಿ ನೀವು ಇವತ್ತು ಹೇಳಿದಿರಿ. ಇದು ಸಾರ್ವಜನಿಕಕ್ಕೆ ನಿಮ್ಮ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನು ಕೂಡ ಹೋಗ್ಲಾಡಿಸ್ಲಿಕ್ಕೆ ಕಾರಣ ಆಗತ್ತೆ ಅಂತ ನಾನು ಅನ್ಕೋತೀನಿ. ಸೊ ನಮ್ಮ 4C ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದ್ದಕ್ಕೆ ನಿಮಗೂ ಧನ್ಯವಾದ. ಇದನ್ನು ಕೇಳಿದಂಥ ನಮ್ಮ ಶ್ರೋತೃಗಳಿಗೂ ಧನ್ಯವಾದ. ಥ್ಯಾಂಕ್ ಯು ಫಾರ್ ಗಿವಿಂಗ್ ಎನ್ ಆಪರ್ಚುನಿಟಿ.